ಎಲ್ಲರಿಗೂ ನಮಸ್ಕಾರ. ಇಂದು ರೈತ ಉತ್ಪಾದಕರ ಸಂಸ್ಥೆ ಉತ್ಕೃಷ್ಟ ಕೇಂದ್ರ ಬೆಂಗಳೂರು ವತಿಯಿಂದ ಏನು ನಾವು ಮುಂಚಿತವಾಗಿ ಅಂತರ್ಜಾಲ ತರಬೇತಿ ಕಾರ್ಯಕ್ರಮನ ಮಾಡ್ತೀವಿ. ಪ್ರತಿ ತಿಂಗಳ ಕೊನೆ ಶುಕ್ರವಾರ ಮಾಡಬೇಕು ಅಂತ ಏನ್ ಭರವಸೆ ನೀಡಿದ್ದು ರೈತರಿಗೆಲ್ಲ, ಗಳಿಗೆ ಆ ಭಾಗವಾಗಿ ಇಂದು ಮುಂಗಾರು ಹಂಗಾಮಿನಲ್ಲಿ ಕೃಷಿ ಪರಿಕರಗಳ ಮಾರಾಟ ಮತ್ತು ದುಡಿಯುವ ಬಂಡವಾಳ, ಮೂಲ ಬಂಡವಾಳನ ಪತ್ರ ಮಾಡಬೇಕು, ಅದು ಕಾರ್ಯತಂತ್ರಗಳ ಬಗ್ಗೆ ಇವತ್ತು ತರಬೇತಿನ ಆಯೋಜನೆ ಮಾಡಿದ್ದೀವಿ. ಈ ಒಂದು ತರಬೇತಿಗೆ ಮುಖ್ಯ ಸಂಪನ್ಮೂಲ ವ್ಯಕ್ತಿಗಳಾಗಿ ಶ್ರೀ NT ರಮೇಶ್, ನಿರ್ದೇಶಕರು, ಅಮಿಕಾಸ್ ಆಗ್ರೋ ಸೈನ್ಸಸ್, ಅವರು ನಮ್ ಜೊತೆ ಇದ್ದಾರೆ. ಅವರು ಮಾರ್ಕೆಟಿಂಗ್ ಮತ್ತೆ ಬಿಸ್ನೆಸ್ ಡೆವಲಪ್ಮೆಂಟ್ ಮೇಲೆ ಅದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಇವತ್ತು ಅವರು ನಮ್ಗೆ ಇನ್ಪುಟ್ ಬಿಸ್ನೆಸ್ ಮತ್ತೆ ಸ್ಟ್ರಾಟಜಿ ಏನ್ ಮಾಡ್ಬೇಕು ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡೋರಿದ್ದಾರೆ. ಸೊ ಹಂಗಾಗಿ ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ವೆಲ್ಕಮ್ ಸರ್. ರಮೇಶ್ ಸರ್, ವೆಲ್ಕಮ್. ನಮಸ್ತೆ, ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಈ ಒಂದು ತರಬೇತಿ ಕಾರ್ಯಕ್ರಮಕ್ಕೆ ಏನು ಆಸಕ್ತಿಯಿಂದ ಜಾಯಿನ್ ಆಗಿರ್ತಕ್ಕಂಥ ಎಲ್ಲ ರೈತ ಉತ್ಪಾದಕರ ಸಂಸ್ಥೆಗಳ ನಿರ್ದೇಶಕರು, ಸಿಇಒಗಳು ಮತ್ತೆ ಇತರ ಆಸಕ್ತರು ಎಲ್ರಿಗೂ ಕೂಡ ಈ ಒಂದು ಅಂತರ್ಜಾಲ ತರಬೇತಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೊಡ್ತಾ, ಈ ಒಂದು ತರಬೇತಿ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಉತ್ತಮವಾದ ಮಾಹಿತಿಯನ್ನ ತಲುಪಿಸುತ್ತೆ ಅಂತ ಹೇಳ್ತಾ ಈ ಒಂದು ತರಬೇತಿ ಸ್ಟಾರ್ಟ್ ಮಾಡ್ತಾ ಇದೀವಿ. ದಯಮಾಡಿ ಎಲ್ಲರೂ ಕೇಳಿಸ್ಕೊಳ್ಳಿ. ಅದ್ರ ಜೊತೆ ಏನಾದ್ರು ಡೌಟ್ಸ್ ಗಳಿದ್ರೆ ನೀವು ಕಡೆ ಇದರಲ್ಲಿ ಕಮೆಂಟ್ ಹಾಕ್ಬೋದು, ಸೊ ಹ್ಯಾಂಡ್ ರೈಸ್ ಮಾಡ್ಬೋದು. ಸೊ ಮಧ್ಯದಲ್ಲಿ ಯಾರು ಕೂಡ ಡಿಸ್ಟರ್ಬ್ ಅಂದ್ರೆ ಮ್ಯೂಟ್ ಅಲ್ಲಿ ಇರಿ ಅಂತ ಹೇಳ್ತಾ, ಸರ್ ಪ್ಲೀಸ್ ಸರ್. ಧನ್ಯವಾದಗಳು ಜಯಣ್ಣ ಅವರೇ. ಪ್ರಪ್ರಥಮವಾಗಿ ನನಗೆ ನಿಮ್ಮ ಒಂದು ರೈತ ಸಂಪರ್ಕ ಕೇಂದ್ರದ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅಂದ್ರೆ ರೈತ ಉತ್ಪಾದನಾ ಸಂಸ್ಥೆಗಳ ಕಾರ್ಯನಿರ್ವಾಹಕ ನಿರ್ದೇಶಕರ ಎಲ್ಲರನ್ನು ಸೇರಿಸ್ಬಿಟ್ಟು ಅವ್ರ ಜೊತೆ ಒಂದು ಸಂವಾದವನ್ನು ನನಗೆ ತಿಳಿದಷ್ಟು ನಾನು ಹಂಚ್ಕೊಳ್ಳಿಕ್ಕೆ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಕ್ಕಾಗಿ ಸೆಂಟ್ರಲ್ ಆಫ್ ಎಕ್ಸಲೆನ್ಸ್ ನ ಎಲ್ಲಾ ಸಿಬ್ಬಂದಿ ವರ್ಗದವರೆಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ, ಈ ಒಂದು ವರ್ಕ್ಶಾಪ್ ನಲ್ಲಿ ಒಂದು ಸಂವಾದ ನಡೆಸಲಿಕ್ಕೆ ನಾನು ತುಂಬಾ ಸಂತೋಷ ಪಡ್ತಿದ್ದೀನಿ ಅಂತ ಹೇಳ್ತೀನಿ. ತಮ್ಗೆಲ್ಲರಿಗೂ ತಿಳಿದಂಗೆ, ನಾನು ಕಳಿಸಿದ್ದೆ ನಂದು ಇಂಟ್ರೊಡಕ್ಷನ್. ನನ್ನ ಹೆಸರು ರಮೇಶ್ ಕುಮಾರ್ ಅಂತ ಹೇಳ್ಬಿಟ್ಟು 1986 1990 ಬ್ಯಾಚ್ ನ ಕೃಷಿ ಪದವೀಧರ. ಇದೇ ಒಂದು GKVK ಇಂದ ಕಲ್ತವನು. ಸುಮಾರು 30 ವರ್ಷದ ಮೇಲಿನ ಅನುಭವ ನನಗಿದೆ. ಭಾರತದಾದ್ಯಂತ ಎಲ್ಲ ರಾಜ್ಯಗಳಲ್ಲೂ ಕೆಲಸ ಮಾಡಿದ್ದೀನಿ. ಭಾರತದ ಒಂದು ಪ್ರಸಿದ್ಧ ಸಂಸ್ಥೆ ಆಗಿರ್ತಕ್ಕಂಥ ಬಯೋಸ್ಟಾಟ್ ಇಂಡಿಯಾ ಲಿಮಿಟೆಡ್ ಅಲ್ಲಿ ಝೋನಲ್ ಮ್ಯಾನೇಜರ್ ಆಗಿ ಲಾಸ್ಟ್ ನಾನು 2010 ಅಲ್ಲಿ ವರ್ಕ್ ಮಾಡಿ, ಆಮೇಲೆ ನಾನು ಫ್ರೀಲ್ಯಾನ್ಸ್ ಆಗಿ ಆಫ್ರಿಕಾದಲ್ಲಿ, ಇಂಡಿಯಾದಲ್ಲಿ ಎಲ್ಲ ಕಡೆ ವರ್ಕ್ ಮಾಡಿದ್ದೀನಿ. ಈಗಿನ ಒಂದು ರೋಲ್ ಬಗ್ಗೆ ಹೇಳೋದಂತ ಆದ್ರೆ, ಅಮೈಕಸ್ ಅಗ್ರಿ ಸೊಲ್ಯೂಷನ್ಸ್ ಅಗ್ರಿ ಸರ್ವಿಸಸ್ ಅಂತಕ್ಕಂಥ ಒಂದು ಸಂಸ್ಥೆ ಇಂದು ಭಾರತ ದೇಶದಲ್ಲೇ ಕ್ರಾಂತಿಕಾರಿ ರಿಸರ್ಚ್ ಪ್ರಾಡಕ್ಟ್ಸ್ ಅನ್ನ ಇಂದು ರೈತರಿಗೋಸ್ಕರ ಒದಗಿಸ್ತಾ ಇದೆ. ಇದಲ್ದಲೇ ಉಪಗ್ರಹ ಸ್ಯಾಟಲೈಟ್ ಅಸಿಸ್ಟೆಡ್ ಟೆಕ್ನಾಲಜೀಸ್, SAT ಅಂತ ಹೇಳ್ತೀವಿ, ಉಪಗ್ರಹ ತಂತ್ರಜ್ಞಾನದ ಮೂಲಕ ರಿಮೋಟ್ ಸೆನ್ಸಿಂಗ್ ಉಪಯೋಗಿಸ್ಬಿಟ್ಟು ರೈತರಿಗೆ ಬೆಳೆಗಳನ್ನ ಯಾವ ರೀತಿ ಉತ್ಕೃಷ್ಟವಾಗಿ ಬೆಳಿಬಹುದು ಅಂತಕ್ಕಂಥ ಒಂದು ತಂತ್ರಜ್ಞಾನದಲ್ಲಿ ಕೂಡ ಮುಂಚೂಣಿಯಲ್ಲಿ ಇರ್ತಕ್ಕಂಥ ಒಂದು ಕಂಪನಿಯಲ್ಲಿ ನಾನು ಮಾರಾಟ ನಿರ್ದೇಶಕನಾಗಿ ಇಂದು ಕೆಲಸವನ್ನ ನಿರ್ವಹಿಸ್ತಾ ಇದ್ದೀನಿ. ಸೊ ಇದು ನನ್ನ ಬ್ಯಾಕ್ಗ್ರೌಂಡ್. ಇದಲ್ಲದೆ ನಾನು ನೈಜೀರಿಯಾದಲ್ಲಿ ನಿಮ್ಮ ರೀತಿಯಲ್ಲೇ ರೈತರ ಉತ್ಪಾದಕ ಸಂಸ್ಥೆ ಆದಂತ ಸೆಂಟ್ರಲ್ ಬ್ಯಾಂಕ್ ಆಫ್ ನೈಜೀರಿಯಾದಿಂದ ಅಸಿಸ್ಟ್ ಆಗಿರ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ, ಆಂಕರ್ ಬಾರೋವರ್ ಪ್ರೋಗ್ರಾಮ್ ನಲ್ಲಿ ನಾನು ತುಂಬಾ ಹತ್ತಿರದಿಂದ ಪಾರ್ಟಿಸಿಪೇಟ್ ಮಾಡಿರ್ತಕ್ಕಂಥ ಒಂದು ಅನುಭವ ನನಗೆ ಇದೆ. ಇದು ನನ್ನ ಬ್ರೀಫ್ ಇಂಟ್ರೊಡಕ್ಷನ್. ಈಗ ಇವತ್ತಿನ ವಿಷಯಕ್ಕೆ ಬರೋದಾದ್ರೆ, ಇವತ್ತಿನ ದಿನದಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ, ಹಿಂದೆ ನಾವೆಲ್ಲ ಹೇಳ್ತಾ ಇದ್ವಿ ರೈತ ದೇಶದ ಬೆನ್ನೆಲುಬು ಅಂತೇಳಿ. ಇವತ್ತಿನ ದಿನ ನನ್ಗನ್ಸುತ್ತೆ ಈಗ ಏನು ಈ ರೈತ ಉತ್ಪಾದಕ ಸಂಸ್ಥೆಗಳು ಏನಾಗಿದೆ ಅಲ್ಲ, ಆ ಬೆನ್ನೆಲುಬಾಗಿರ್ತಕ್ಕಂಥ ಒಂದು ಸಂದರ್ಭ ಇದೆ ಈಗ. ಈ ಒಂದು ಪರಿಸ್ಥಿತಿಯಲ್ಲಿ ಭಾರತ ದೇಶ
ಮುಂದುವರೆದ ರಾಷ್ಟ್ರ ಆಗಿ ಬದಲಾವಣೆ ಹೊಂದ್ಬೇಕಪ್ಪ ಅಂತಂದ್ರೆ ರೈತ ಉತ್ಪಾದಕ ಸಂಸ್ಥೆಗಳು ಮಾಡ್ತಕ್ಕಂತ ಒಂದು ಕಾರ್ಯ ಏನಿದೆ, ಅವರ ಪಾತ್ರ ಏನಿದೆ, ತುಂಬಾ ದೊಡ್ಡದಾಗಿದೆ. ಆದಾಗ್ಯೂ ಇದರಲ್ಲಿ ಸಾಕಷ್ಟು ನ್ಯೂನತೆಗಳನ್ನ ಕೂಡ ಕಾಣ್ತಾ ಇದ್ದೀನಿ ನಾನು. ಇತ್ತೀಚೆಗೆ ನಾನು ಎಸ್ಪೆಷಲಿ ಅಮಿಕಸ್ ಅಗ್ರೋ ಸರ್ವಿಸಸ್ ನ ನಾವು ನಮ್ಮ ಪ್ರಾಡಕ್ಟ್ಸ್ ಮತ್ತೆ ಸರ್ವಿಸಸ್ ನ ಕೊಡ್ತಾ ಇರೋದು ರೈತ ಸಂಪರ್ಕ ಕೇಂದ್ರಗಳ ಮೂಲಕ, ರೈತ ಉತ್ಪಾದನಕ ಸಂಸ್ಥೆಗಳ ಮೂಲಕನೇ ನಾವು ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ. ಸೊ ಹಾಗಾಗಿ ನನಗೆ ಒಂದು ಒಳನೋಟ ಸಿಕ್ಕಿದೆ ಏನೇನ್ ಆಗ್ತಾ ಇದೆ ಇದರಲ್ಲಿ ಅಂತೇಳಿ. ಸೊ ಅದಕ್ಕೆ ಸರಿಯಾಗಿ ಇವತ್ತು ಹೇಳ್ಬೇಕಪ್ಪ ಅಂತಂದ್ರೆ, ನಾವು ನಿಮಗೆ ಒಂದು ಕೈಪಿಡಿಯನ್ನು ಹಂಚ್ಕೊಂಡಿದೀವಿ. ಅದರಲ್ಲಿ ಇವತ್ತಿನ ದಿನ ನಾವು ಚರ್ಚೆ ಮಾಡ್ತಕ್ಕಂತ ವಿಷಯಗಳೆಲ್ಲ ಬಹಳ ಚೆನ್ನಾಗಿ ಕವರ್ ಮಾಡಿದ್ದಾರೆ. ಸೊ ಅದನ್ನ ಒಂದೊಂದೇ ಪಾಯಿಂಟ್ ಅನ್ನ ನಾವು ಈ ದಿನ ಚರ್ಚೆಗೆ ಸ್ಟಾರ್ಟ್ ಮಾಡ್ಕೊಳ್ಳೋಣಂತೆ. ಸೊ ಇಂಪಾರ್ಟೆಂಟ್ ವಿಷಯಗಳು ಏನಿದೆಯಪ್ಪ ಅಂತಂದ್ರೆ, ಡಿಮಾಂಡ್ ಪ್ಲಾನಿಂಗ್ ಫಾರ್ ಖರೀಫ್ ಅಂದ್ರೆ ನಾವು ಬೇಡಿಕೆಯನ್ನ ಯಾವ ರೀತಿಯಾಗಿ ಯೋಜನಾಬದ್ಧವಾಗಿ ಮಾಡ್ಕೊಳ್ಬಹುದು, ಇದು ಒಂದು ಪಾಯಿಂಟ್ ಇದೆ. ಎರಡನೇದು ನಾನು ಆಡ್ ಮಾಡಿದೀನಿ, ಬಿಲ್ಡಿಂಗ್ ದ ರಿಕ್ವೈರ್ಡ್ ಸ್ಕಿಲ್ ಸೆಟ್ಸ್. ಈ ಎಲ್ಲದಕ್ಕೂ ಈ FPO ನ ಒಂದು ಆರ್ಥಿಕ ಸಂಸ್ಥೆಯಾಗಿ ನಡೆಸ್ತಕ್ಕಂತ ಒಂದು ವಿಧಾನಕ್ಕೆ ಬೇಕಾಗಿರ್ತಕ್ಕಂತ ಸ್ಕಿಲ್ಸ್ ಏನು ಅದಿದೆಯಾ ನಮ್ಮಲ್ಲಿ, ಅದನ್ನು ನೋಡೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿದೆ. ಅದೇ ರೀತಿ ಯಾವ ಟೂಲ್ಸ್ ಅನ್ನ ನಾವು ಉಪಯೋಗ ಮಾಡ್ಬಿಟ್ಟು ಡಿಮ್ಯಾಂಡ್ ಪ್ಲಾನಿಂಗ್ ಅನ್ನು ನಾವು ಮಾಡ್ಬೋದು. ಮತ್ತೆ ಪ್ರೊಕ್ಯೂರ್ಮೆಂಟ್ ಮತ್ತೆ ವೆಂಡರ್ ಸ್ಟ್ರಾಟಜಿ. ಪ್ರೊಕ್ಯೂರ್ಮೆಂಟ್ ಅಂದ್ರೆ ಏನು, ನಮಗೆ ಬೇಕಾಗಿರ್ತಕ್ಕಂಥ ಇನ್ಪುಟ್ಸ್ ಗಳನ್ನ ಯಾವ ರೀತಿ ನಾವು ಅದನ್ನ ತರಿಸ್ಕೋಬೇಕು, ಅದ್ರದಕ್ಕೆ ಎಂತ ಯಾವ ಸ್ಟ್ರಾಟಜಿಯನ್ನು ನಾವು ಮಾಡ್ಬೇಕಾಗುತ್ತೆ. ವೆಂಡರ್ ಅಂದ್ರೆ ಯಾರು ಸಪ್ಲೈ ಮಾಡ್ತಾರಲ್ಲ ಅವ್ರನ್ನ ವೆಂಡರ್ ಅಂತ ಕರಿತೀವಿ. ಪ್ರೊಕ್ಯೂರ್ಮೆಂಟ್ ಅನ್ನೋದು ನಾವು ಕೊಂಡ್ಕೊಳ್ತಕ್ಕಂತ ಒಂದು ವಿಧಾನವನ್ನ ಪ್ರೊಕ್ಯೂರ್ಮೆಂಟ್ ಅಂತ. ಸೊ ಅದೇ ರೀತಿ ಈಗ ಬಿಸ್ನೆಸ್ ನಡೆಸ್ತಾ ಇರ್ಬೇಕಾದ್ರೆ ನಾವು ಸಾಲವನ್ನು ಕೂಡ ಕೆಲವು ಬಾರಿ ಕೊಡ್ಬೇಕಾಗ್ತದೆ. ಆದ್ರೆ ಈ ಸಾಲ ಅನ್ನೋದೇನಿದೆಯಲ್ಲ, ಇದು ಒಂದು ಅತ್ಯಂತ ಪವರ್ಫುಲ್ ಆದ ಟೂಲ್. ಇದು ನಿಮ್ಗೊಂದು ಅಸ್ತ್ರ ಇದ್ದಂಗೆ. ಬಿಸ್ನೆಸ್ ಡೆವಲಪ್ ಮಾಡ್ಲಿಕ್ಕೆ ಇದರಿಂದ ಉಪಯೋಗನೂ ಇದೆ, ಅದೇ ರೀತಿ ಡೇಂಜರ್ ಕೂಡ ಇದೆ. ಆ ರೀತಿ ಡೇಂಜರ್ ಒಳಗೊಳ್ದಲ್ಲೇ ಯಾವ ರೀತಿ ಶಿಸ್ತುಬದ್ಧವಾಗಿ ನಾವು ಕ್ರೆಡಿಟ್ ಅನ್ನ ಮ್ಯಾನೇಜ್ ಮಾಡಬೇಕು, ಸಾಲ ತಗೊಳ್ಳೋದು ಮತ್ತೆ ಸಾಲ ಕೊಡೋದು ಎರಡೂನು ಈ ಒಂದು ಇದರಲ್ಲಿ ಸೇರ್ಕೊಳ್ಳುತ್ತೆ. ಅದೇ ರೀತಿ ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಏನು, ಇದನ್ನ ನಾವು ಯಾವ ರೀತಿ ಪ್ಲಾನ್ ಮಾಡಬೇಕು, ಇದನ್ನ ಕೂಡ ನಾವು ಮುಂದೆ ಹೋಗಿ ಚರ್ಚೆ ಮಾಡೋಣಂತೆ. ಅದೇ ರೀತಿ ಪ್ರೈಸಿಂಗ್, ಯಾವ ರೀತಿ ಬೆಲೆ ನಿರ್ಧಾರ ಮಾಡಬೇಕು, ರಿಸ್ಕ್ಸ್ ನ ಯಾವ ತರ ನಾವು, ರಿಸ್ಕ್ ಅಂತಂದ್ರೆ ಏನು, ನಮಗೆ ಮುಂದೆ ಬರ್ತಕ್ಕಂಥ ತೊಂದರೆಗಳನ್ನ ಯಾವ ರೀತಿಯಾಗಿ ನಾವು ಅದನ್ನ ತಡೆ ಹಿಡಿಬಹುದು. ಮತ್ತೆ ಬ್ರೇಕ್ ಈವನ್ ಅಂತಂದ್ರೆ ನಮ್ಗೆ ನಷ್ಟನೂ ಇಲ್ಲ ಲಾಭನೂ ಇಲ್ಲ, ಆ ತರದ ಇರ್ತಕ್ಕಂಥ ಒಂದು ಪಾಯಿಂಟ್ ಅನ್ನ, ಅಂದ್ರೆ ಖರ್ಚುಗಳನ್ನು ಸರಿತೂಗಿಸಿ ವ್ಯಾಪಾರವನ್ನು ಮುಂದೆ ನಡೆಸ್ತಕ್ಕಾಗಿರ್ತಕ್ಕಂಥ ಒಂದು ಪಾಯಿಂಟ್ ಅನ್ನ ಬ್ರೇಕ್ ಈವನ್ ಪಾಯಿಂಟ್ ಅಂತ ಕರಿತೀವಿ. ಅದನ್ನ ಯಾವ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು, ಯಾವ್ದನ್ನ ಮಾಡಬೇಕು ಯಾವ್ದನ್ನ ಮಾಡಬಾರ್ದು, ಇದನ್ನ ಒಂದು ಲಿಸ್ಟ್ ಮಾಡಿದ್ದೇವೆ. ಸೊ ಈ ಒಂದು ಎಲ್ಲಾ ಒಂದು ಸ್ಟೇಜಸ್ ಅನ್ನು ನಾವು ಇವತ್ತು ಡಿಸ್ಕಸ್ ಮಾಡ್ಲಿದ್ದೇವೆ, ಆಯ್ತಾ. ಸೊ ಮುಂದಕ್ಕೆ ಹೋಗೋಣ. ನಾನು ಮಧ್ಯದಲ್ಲಿ ಇಂಗ್ಲಿಷ್ ಮಾತಾಡಿದ್ರೆ ನಡೆಯುತ್ತಾ? ಯಾಕಂದ್ರೆ ಸ್ವಲ್ಪ ನನಗೆ ಕನ್ನಡದಲ್ಲಿ ಇನ್ಕನ್ವೀನಿಯನ್ಸ್ ಅನ್ಸುತ್ತೆ. ಕನ್ನಡ ಮತ್ತೆ ಇಂಗ್ಲಿಷ್ ಎರಡೂನು ಮಾತಾಡ್ತೀನಿ. ಮಾಡಿ ಸರ್, ಎರಡು ಮಾಡಿ. ಸರಿ. ಸೊ ಡಿಮ್ಯಾಂಡ್ ಪ್ಲಾನಿಂಗ್ ಅಂಡ್ ಫೌಂಡೇಶನ್ ಆಫ್ ಸಕ್ಸಸ್. ಡಿಮಾಂಡ್ ಅಂದ್ರೆ ಏನು, ಎಷ್ಟು ಬೇಡಿಕೆ ನಿಮ್ಮ FPO ದಿಂದ ಬರುತ್ತೆ, ಅದನ್ನ ಯಾವ ರೀತಿ ಪ್ಲಾನ್ ಮಾಡ್ಬೇಕು. ಸೊ ಡಿಮಾಂಡ್ ಅನ್ನ ಪ್ಲಾನ್ ಮಾಡ್ಬೇಕಪ್ಪ ಅಂತಂದ್ರೆ ಯಾವ ಇನ್ಪುಟ್ಗಳು ಬೇಕಾಗ್ತದೆ, ಎಷ್ಟು ಪ್ರಮಾಣದಲ್ಲಿ ಬೇಕಾಗ್ತದೆ, ಇದನ್ನ ನಾವು ಮಾಡ್ಬೇಕಪ್ಪ ಅಂತಂದ್ರೆ ನಮ್ಗೆ ಮೂಲಭೂತವಾಗಿ ಒಂದು ನಾಲೆಡ್ಜ್ ಇರ್ಬೇಕಾಗ್ತದೆ. ಯಾವ್ದಪ್ಪ ನಾಲೆಡ್ಜು? ಈಗ ಒಂದು ನಮ್ಮ FPO ಇರ್ತಕ್ಕಂಥ ಹಳ್ಳಿ ಇರ್ಬೋದು ಅಥವಾ ಪಟ್ಟಣ ಇರ್ಬೋದು, ಅದ್ರದ್ದು ಕ್ಯಾಚ್ಮೆಂಟ್ ಏರಿಯಾ ಎಷ್ಟಿದೆ, ಎಷ್ಟು ದೊಡ್ಡದಿದೆ. ಸುಮಾರು ಒಂದು ಎಕ್ಸಾಂಪಲ್ಗೆ ಹೇಳೋಣ, 25 ಸ್ಕ್ವೇರ್ ಕಿಲೋಮೀಟರ್ ಅಲ್ಲಿ ನಿಮ್ಮ ರೈತರುಗಳು ಸ್ಪ್ರೆಡ್ ಆಗಿದ್ದಾರೆ ಅಂತ ನಾವು ಒಂದು ಊಹೆ ಮಾಡೋಣ. ಅಲ್ಲಿ ಬರ್ತಕ್ಕಂಥ ಬೆಳೆಗಳು ಯಾವುವು ಅಂದ್ರೆ ಬೆಳೆಗಳ ಬಗ್ಗೆ ಮಾಹಿತಿ ಸಂಪೂರ್ಣವಾಗಿ FPO ಅನ್ನು ನಡೆಸ್ತಕ್ಕಂಥ ನಿರ್ದೇಶಕರಿಗೆ ಇರ್ಬೇಕಾಗುತ್ತೆ. ನಂಬರ್ 1. ಈಗ ಎಕ್ಸಾಂಪಲ್, ಒಂದು 20 ಸ್ಕ್ವೇರ್ ಕಿಲೋಮೀಟರ್ ಅಲ್ಲಿ
ನಮ್ಮ ರೈತರು ಅಥವಾ ನಮ್ದು ಅಲ್ಲದೆ ಇರ್ತಕ್ಕಂಥ ರೈತರ ನಡುವೆ ಒಂದು 2,000 ಎಕರೆ ಟೊಮ್ಯಾಟೊ ಬರುತ್ತೆ ಅಂತ ತಿಳ್ಕೊಳ್ರಿ ಎಕ್ಸಾಂಪಲ್. ಅದು ಮೇನ್ ಪ್ಲಾಂಟಿಂಗ್ ಸೀಸನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅದು ನಮ್ಗೆ ಸಂಪೂರ್ಣವಾಗಿ ತಿಳುವಳಿಕೆ ಇರಬೇಕು. ಆ ಪ್ಲಾಂಟಿಂಗ್ ಸೀಸನ್ ಈಗ ವರ್ಷದ ತುಂಬಾ ನಾಟತಕ್ಕಂತ ವ್ಯವಸ್ಥೆ ಇದೆಯಾ ಅಥವಾ ಬರೀ ಒಂದು ಸೀಸನ್ ಮಾತ್ರ ಬರ್ತಿದ್ಯಾ, ಈ ತರದ ಇರ್ತಕ್ಕಂಥ ಮೂಲಭೂತ ಮಾಹಿತಿಗಳು ನಮ್ಗೆ ತಿಳುವಳಿಕೆ ಇರ್ಬೇಕಾಗುತ್ತೆ. ಸೊ ಯಾಕಪ್ಪ ಅಂತಂದ್ರೆ ಕ್ರಾಪ್ ಆಸ್ ಎ ಕಸ್ಟಮರ್ ಅಂತ ಹೇಳ್ಬಿಟ್ಟು ನೋಡ್ಬೇಕು ನೀವು. ಫಸ್ಟ್ ಸ್ಟೆಪ್ ಅಲ್ಲಿ ಕ್ರಾಪೇ ಕಸ್ಟಮರ್ ಆದ್ರೆ ನನ್ನ ಹತ್ರ ಏನೇನ್ ಕೇಳ್ತಾನೆ. ಮೊದಲನೇದಾಗಿ ಬೀಜ ಆದ್ಮೇಲೆ ಸಸಿಗಳು ಬರ್ತವೆ, ಸಸಿಗಳು ನರ್ಸರಿ ಕನೆಕ್ಟ್ ಆಗ್ತವೆ. ಅದಾದ ನಂತರ ಸಸಿಗಳು ಮಾಡೋದಿಕ್ಕೆ ಕೋಕೋಪಿಟ್ ಬೇಕಾಗ್ತದೆ, ಮತ್ತೆ ಕೋಕೋಪಿಟ್ ಅಲ್ದಲೇನೆ ಔಷಧಿಗಳು ಬೇಕಾಗ್ತದೆ, ಆಯ್ತಾ. ಮತ್ತೆ ಪರಿಕರಗಳು ಬೇಕಾಗ್ತವೆ, ಸ್ಪ್ರೇಯರ್ಸ್ ಬೇಕಾಗ್ತದೆ, ಆಯ್ತಾ. ಅದೇ ರೀತಿ ನಮ್ಗೆ ಗೊಬ್ಬರಗಳು ಬೇಕಾಗ್ತದೆ. ಗೊಬ್ಬರಗಳು ಆದ್ಮೇಲೆ ಮಲ್ಚಿಂಗ್ ಶೀಟ್ ಬೇಕಾಗ್ತದೆ. ಮಲ್ಚಿಂಗ್ ಶೀಟ್ ಕೊಟ್ಮೇಲೆ ನಮ್ಗೆ ಸಸ್ಯ ಸಂರಕ್ಷಣಾ ಔಷಧಿಗಳು ಬೇಕಾಗ್ತವೆ. ಅದರಲ್ಲಿ ಶಿಲೀಂಧ್ರನಾಶಕಗಳು, ಕೀಟನಾಶಕಗಳು, ಪ್ಲಾಂಟ್ ಗ್ರೋತ್ ಪ್ರಮೋಟರ್ಸು, ಫೆರಮೋನ್ ಟ್ರ್ಯಾಪ್ಸ್, ಸ್ಟಿಕ್ಕಿ ಟ್ರ್ಯಾಪ್ಸ್ ಅಲ್ವಾ. ಸೊ ಇಷ್ಟೆಲ್ಲ ಸುಮಾರು 15ರಿಂದ 20 ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಐಟಮ್ಗಳು ಕೇವಲ ಒಂದು ಟೊಮ್ಯಾಟೊ ಬೆಳೆಗಳಿಗೆ ಬೇಕಾಗ್ತದೆ. ಮತ್ತು ಇದು ಬೇಕಾಗ್ತದೆ ಅಂತ ಗೊತ್ತಾದ್ಮೇಲೆ ಯಾವ ಪ್ರಮಾಣದಲ್ಲಿ ಬೇಕಾಗ್ತದೆ ಅಂತಕ್ಕಂಥದ್ದು ನಮ್ಗೆ ಇರ್ಬೇಕು, ಒಂದು ಅನುಭವ ಇರ್ಬೇಕಾಗ್ತದೆ. ಈಗ ಇನ್ಸೆಕ್ಟಿಸೈಡ್ಸ್ ಯಾವ ಟೈಮಲ್ಲಿ ಯಾವ ಪ್ಯಾಕಿಂಗ್ ಹೋಗ್ತದೆ, ಮತ್ತೆ ಯಾವ ಹಂತದಲ್ಲಿ ಯಾವ ಇನ್ಸೆಕ್ಟಿಸೈಡ್ಸ್ ಹೋಗ್ತದೆ ಅಂದ್ರೆ ಹೇಳ್ಬೇಕಪ್ಪ ಅಂತಂದ್ರೆ ನೀವು ಕೃಷಿ ತಜ್ಞರೇ ಆಗಿರ್ಬೇಕಾಗ್ತದೆ ಈಗ ಡಿಮ್ಯಾಂಡ್ ಅನ್ನ ಅಸೆಸ್ ಮಾಡೋದಕ್ಕಿಂತ ಮುಂಚೆ. ಸೊ ಈ ಒಂದು ಕೆಪಾಸಿಟಿ ನಮ್ಮಲ್ಲಿ ಇದ್ದಾಗ, ಈ ಒಂದು ಜ್ಞಾನ ಇದ್ದಾಗ ಮಾತ್ರನೇ ನಾವು ಡಿಮ್ಯಾಂಡ್ ಅನ್ನ ಫೋರ್ಕಾಸ್ಟ್ ಮಾಡ್ಲಿಕ್ಕೆ ಸಾಧ್ಯ. ಸೊ ಇದನ್ನ ನಾವು ಎಲ್ಲಿಂದ ತಗೋಬಹುದು? ಇದಕ್ಕೆ ಸುಮಾರು ಪ್ಯಾಕೇಜ್ ಆಫ್ ಪ್ರಾಕ್ಟೀಸಸ್ ಕೃಷಿ ವಿಶ್ವವಿದ್ಯಾಲಯದಿಂದ ಇರುತ್ತೆ. ಅದಲ್ದಲೇನೆ ಟೊಮ್ಯಾಟೊ ಬೆಳೆಗಳಿಗೆ ಬೇಕಾಗಿರ್ತಕ್ಕಂಥ ಪದ್ಧತಿ ಮತ್ತೆ ಏನೇನು ಔಷಧಿಗಳು ಬೇಕಾಗ್ತದೆ ಅನ್ನೋದು ಪುಸ್ತಕಗಳು ಕೂಡ ಇದಾವೆ, ಡಿಪಾರ್ಟ್ಮೆಂಟ್ ಇಂದನೂ ಸಿಗ್ಬೋದು. ನಿಮ್ಮನ್ನು ವಿಸಿಟ್ ಮಾಡ್ತಕ್ಕಂಥ ಕಂಪನಿಗಳಿಂದನೂ ತಿಳ್ಕೊಬಹುದು, ತಮ್ಮ ಸ್ವಂತ ಅನುಭವದಿಂದನೂ ತಿಳ್ಕೊಬಹುದು. ಸೊ ನನಗೆ ಅನ್ಸಿದ ಮಟ್ಟಿಗೆ FPOದಲ್ಲಿ ಪ್ರತಿಯೊಬ್ರು ಕೆಲಸ ಮಾಡ್ತಾ ಇರೋರು, ಇನ್ಪುಟ್ ಬಿಸ್ನೆಸ್ ಅಲ್ಲಿ ಇರೋರಿಗೆ ಈ ಪರಿಜ್ಞಾನ ಆಲ್ರೆಡಿ ಇರುತ್ತೆ. ಪ್ರಾಬ್ಲಮ್ ಎಲ್ಲಿ ಬರುತ್ತಪ್ಪ ಅಂತಂದ್ರೆ ಇದನ್ನ ಒಂದು ನೋಟ್ಬುಕ್ ಅಲ್ಲಿ ಬರೆಯೋದಿಲ್ಲ, ನಾವು ಒಂದು ಅಂದಾಜಿನ ಕೆಲಸ ಮಾಡ್ತೀವಿ, ಇದನ್ನ ಬಿಡ್ಬೇಕು ನಾವು. ಸೊ ಈ ಸೀಸನ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಒಂದು ನಿಮ್ಮಲ್ಲಿ ಎಲ್ಲಾರ ಕಡೆನೂ ಕಂಪ್ಯೂಟರ್ ಇದೆ, ಕಂಪ್ಯೂಟರ್ ಒಂದು ಎಕ್ಸೆಲ್ ಶೀಟ್ ಓಪನ್ ಮಾಡ್ಕೊಂಡು ಇಂಪಾರ್ಟೆಂಟ್ ಕ್ರಾಪ್ಗಳು ಯಾವುದು ಅಂತ ಬರ್ಕೊಂಡು ಅದಕ್ಕೆ ಬೇಕಾಗಿರ್ತಕ್ಕಂಥ ರಾಸಾಯನಿಕಗಳು ಮತ್ತೆ ಇತರ ಪರಿಕರಗಳನ್ನ ಮೇಲೆ ರೋನಲ್ಲಿ ABCDEFGH ರೋನಲ್ಲಿ ಹಾಕೊಂಡು 1 ಎಕರೆಗೆ ಅದು ಎಷ್ಟು ಬೇಕಾಗ್ತದೆ, ಎಷ್ಟು ಸಾರಿ ಬಹುಶಃ ಬೆಳೆಸ್ಬೋದು, ಈ ತರ ಒಂದು ಟೇಬಲ್ ಹಾಕೊಂಡು ಬೇಕಾಗಿರ್ತಕ್ಕಂಥ ಪ್ರಾಡಕ್ಟ್ಗಳನ್ನ ಪಟ್ಟಿ ಮಾಡ್ಕೋಬೇಕಾಗ್ತದೆ. ಪಟ್ಟಿ ಮಾಡ್ಕೊಂಡು ಈಗ ನಿಮ್ಮ ಭಾಗದ ಜನದಲ್ಲಿ ಆಲ್ರೆಡಿ ಬ್ರ್ಯಾಂಡ್ಗಳು ಎಸ್ಟಾಬ್ಲಿಷ್ ಆಗಿರುತ್ತೆ, ಯಾವ ಬ್ರ್ಯಾಂಡು ಯಾವ ಕಂಪನಿ ಪ್ರಾಡಕ್ಟ್ ಅಲ್ಲಿ ಹೋಗ್ತಾ ಇದೆ ಅನ್ನೋದು ನಿಮ್ಗೆ ಆಲ್ರೆಡಿ ಒಂದು ಅನುಭವಕ್ಕೆ ಸಿಕ್ಕಿರೋ ವಿಷಯ ಇರುತ್ತೆ. ಅದನ್ನು ನೀವು ಆ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಅನ್ನ ತರಿಸ್ಬೇಕು ಅಂತ ಹೇಳ್ಬಿಟ್ಟು ಆ ಕ್ವಾಂಟಿಟಿನ ನೀವು ಸೆಟಪ್ ಮಾಡ್ಕೋಬೇಕು. ಸೆಟಪ್ ಮಾಡ್ಕೊಂಡು ಇದು ಸೀಸನ್ ವೈಸ್ ಸಪ್ಲೈ ಆಗೋದ್ರಿಂದ ಆ ಪರ್ಟಿಕ್ಯುಲರ್ ಯಾವ ಕಂಪನಿ ಜೊತೆ ನೀವು ಆ ಪ್ರಾಡಕ್ಟ್ ಅನ್ನ ತರಿಸ್ಬೇಕು ಅಂತ ಅನ್ಕೊಂಡಿದ್ದೀರೋ ಅಂತವ್ರ ಜೊತೆ ಸಂಪರ್ಕ ಸಾಧಿಸ್ಬಿಟ್ಟು ಅವ್ರ ಜೊತೆ ನೆಗೋಷಿಯೇಷನ್ ಸ್ಟಾರ್ಟ್ ಮಾಡ್ಕೋಬೇಕು. ನನಗೆ ಸುಮಾರು ಇಷ್ಟು ಪ್ರಾಡಕ್ಟ್ ಬೇಕಾಗ್ತದೆ, ಅವ್ರ ಹತ್ರ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಮಾತಾಡ್ಬೇಕು. ಸೊ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಲ್ಲಿ ಏನ್ ಬರುತ್ತೆ ಇಂಪಾರ್ಟೆಂಟ್ ಥಿಂಗ್ಸ್, ಒಂದು ನೀವು ಯಾವ ರೀತಿ ಕ್ಯಾಶ್ ಅಂಡ್ ಕ್ಯಾರಿ ಮಾಡ್ತೀರಾ ಅಥವಾ ನಿಮಗೆ ಕ್ರೆಡಿಟ್ ಸಿಗುತ್ತಾ. ಸೊ ಕ್ರೆಡಿಟ್ ಅನ್ನೋದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ನಿಮ್ಮ ಕ್ರೆಡಿಟ್ ವರ್ದಿನೆಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಎಷ್ಟು ಮಾರಾಟ ಮಾಡಬಲ್ರಿ ಮತ್ತು ನೀವು ಸಿಸ್ಟಮ್ ನಲ್ಲಿ ಏನು ಷರತ್ತುಗಳು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತಲ್ಲ ಅದಕ್ಕೆ ಒಳಪಟ್ಟು ತಾವು ಎಷ್ಟು ಚೆನ್ನಾಗಿ ಬಿಸ್ನೆಸ್ ನ ನೀವು ಆನರ್ ಮಾಡ್ತೀರಾ ಅನ್ನೋದ್ರ ಮೇಲೆ ಈ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ಗಳು ಸೆಟಪ್ ಆಗುತ್ತೆ. ಸೊ ಅವ್ರ ಜೊತೆ ಕುತ್ಕೊಂಡು ನೀವು ಯಾವ್ದನ್ನ ಮೇನ್ ನೆಗೋಷಿಯೇಟ್ ಮಾಡ್ತೀರಾ. ಕ್ಯಾಶ್ ಫ್ಲೋ ಅಂತಕ್ಕಂಥದ್ದು ಎಲ್ಲಾ ಬಿಸ್ನೆಸ್ಗೂ ಬಹಳ ಇಂಪಾರ್ಟೆಂಟ್. ಆದ್ರಿಂದ ನಿಮಗೆ ಏನು ಟೈಮ್ ಆ ಕಂಪನಿ ಕೊಡುತ್ತೆ ಇದನ್ನ ನೀವು ಅವ್ರ ಜೊತೆ ಕುತ್ಕೊಂಡು ನೆಗೋಷಿಯೇಟ್ ಮಾಡಿ ಒಂದು ಡೇಸ್ಗೆ ಫಿಕ್ಸ್ ಮಾಡ್ಕೋಬೇಕು. ಅದು ಫಿಕ್ಸ್ ಆದ್ಮೇಲೆ ಇಷ್ಟು ನಾವು ಕ್ವಾಂಟಿಟಿ ಮಾಡ್ತೀವಿ, ನಮಗೆ ಪ್ರೈಸಿಂಗ್ ಏನ್ ಬರ್ತಾ ಇದೆ. ಸೊ ಪ್ರೈಸಿಂಗ್ ನೆಗೋಷಿಯೇಟ್ ಮಾಡ್ಬೇಕಾದ್ರೆ ನೀವು ಸ್ವಲ್ಪ ಮಾರ್ಕೆಟ್ ಇಂಟೆಲಿಜೆನ್ಸ್ ನ ಕೂಡ ಉಪಯೋಗಿಸ್ಬೇಕು. ಏನು,
ಈ ಒಂದು ಪರ್ಟಿಕ್ಯುಲರ್ ಕಂಪನಿ ಪ್ರಾಡಕ್ಟ್ ಬೇಕಾದಷ್ಟು ಜನ ಡಿಸ್ಟ್ರಿಬ್ಯೂಟರ್ಗಳು ಡೀಲರ್ಗಳು ನೋಡ್ತಾ ಇರ್ತಾರೆ, ಅವ್ರಿಗೆ ಏನ್ ರೇಟಲ್ಲಿ ಸಿಗ್ತಾ ಇದೆ, ಏನ್ ರೇಟಲ್ಲಿ ಅವರು ಫಾರ್ಮರ್ಸ್ಗೆ ಮಾಡ್ತಾ ಇದ್ದಾರೆ ಅಂದ್ರೆ ಮಾರ್ಕೆಟ್ ಸರ್ವೆ. ಈ ಮಾರ್ಕೆಟ್ ಸರ್ವೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಯಾವ ಪ್ರಾಡಕ್ಟ್ ಯಾವ ಬ್ರ್ಯಾಂಡ್ ಏನ್ ರೇಟಿಗೆ ಸಿಗ್ತಾ ಇದೆ, ಮತ್ತೆ ಅದು ರೈತರಲ್ಲಿ ಪಾಪ್ಯುಲರ್ ಆಗಿದೆಯಾ ಇಲ್ವಾ, ಇಷ್ಟು ವಿಷಯಗಳನ್ನ ನೀವು ಕನ್ಸಿಡರ್ ಮಾಡಿಕೊಂಡು ಅವ್ರ ಜೊತೆ ನೆಗೋಷಿಯೇಟ್ ಮಾಡ್ಬಿಟ್ಟು, ಈಗ ನೀವು ಆ ಒಂದು ಪ್ರಾಡಕ್ಟ್ ನ ಕೊಂಡ್ಕೊಂಡ್ಮೇಲೆ ರೈತರಿಗೆ ಯಾವಾಗ ಕೊಡ್ಲಿಕ್ಕೆ ಸಾಧ್ಯ? ಎಲ್ಲಾ ಮಾರ್ಕೆಟ್ ಅಲ್ಲಿ ಅತ್ಯಂತ ಫೇಮಸ್ ಆಗಿರ್ತಕ್ಕಂಥ ಪ್ರೈವೇಟ್ ಡೀಲರು ಏನ್ ರೇಟಿಗೆ ಕೊಡ್ತಾ ಇದ್ದಾನೋ ಅದೇ ರೇಟಿಗೆ ನೀವು ಅದನ್ನ ಒದಗಿಸೋದಾದ್ರೆ ಅಥವಾ ಅದಕ್ಕಿಂತ ಕಡಿಮೆ ರೇಟಿಗೆ ಒದಗಿಸೋದಾದ್ರೆ ರೈತ ನಿಮ್ಮ ಹತ್ರ ಬರ್ತಾನೆ. ನಿಮಗೆ ಓವರ್ ಪ್ರೈಸಿಂಗ್ ಓವರ್ ಚಾರ್ಜ್ ಆಗ್ಬಿಡುತ್ತಪ್ಪ ಅಂತಂದ್ರೆ ನೀವು ಮಾರಾಟ ಮಾಡ್ಲಿಕ್ಕಾಗಲ್ಲ, ಇನ್ವೆಂಟ್ರಿ ತಮ್ಮ ಕಡೆ ಉಳ್ಕೊಂಡ್ಬಿಡುತ್ತೆ. ಸೊ ಸೀಸನ್ ಸ್ಟಾರ್ಟ್ ಆಗೋದಕ್ಕಿಂತ 1 ತಿಂಗಳು ಮುಂಚೆನೆ ಈ ಒಂದು ಕೆಲಸನ ನೀವು ಮಾಡ್ಕೊಳ್ಬೇಕಾಗ್ತದೆ. ಸೊ ಇದರಲ್ಲಿ ಈಗ ಸಮರೈಸ್ ಮಾಡ್ಬೇಕಪ್ಪ ಅಂತಂದ್ರೆ, ಒಂದು ಕ್ರಾಪ್ ಆಸ್ ಎ ಕಸ್ಟಮರ್ ನೋಡ್ಬೇಕು ನೀವು, ಅಂದ್ರೆ ಆ ಕ್ರಾಪ್ಗೆ ಏನೇನ್ ಬೇಕಾಗುತ್ತೆ ಅಂತಕ್ಕಂಥ ಒಂದು ಐಡಿಯಾ ನಿಮ್ಗೆ ಮೊದಲೇ ಇರಬೇಕು. ಇದನ್ನ ನೀವು ಒಂದು ಎಕ್ಸೆಲ್ ಶೀಟ್ ಮೇಲೆ ಹಾಕೊಂಡು ಈ ಪ್ರಾಡಕ್ಟ್ಗಳು ಇಷ್ಟಿಷ್ಟು ಪ್ರಮಾಣದಲ್ಲಿ ನನಗೆ ಬೇಕಾಗ್ತದೆ ಅಂತಕ್ಕಂಥದ್ದು ಇದನ್ನ ಡಿಸೈಡ್ ಮಾಡಿದ್ಮೇಲೆ ನೀವು ಕಂಪನಿ ಯಾವ್ದು ಅಂತ ಸೆಲೆಕ್ಟ್ ಮಾಡ್ಬಿಟ್ಟು ಅವ್ರ ಜೊತೆ ನೆಗೋಷಿಯೇಷನ್ ಮಾಡ್ಬೇಕು. ಎಲ್ಲರೂ ಇದನ್ನ ಒಪ್ತೀರಾ ನಾನು ಹೇಳೋದನ್ನ? ಒಪ್ತೀವಿ ಸರ್. ಅಂದ್ರೆ ಒಂದು ಸಿಂಪಲ್ ವರ್ಡ್ ಅಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ ನಾನು ಪ್ಲಾನಿಂಗ್ ಅಂತ ಹೇಳ್ಬಿಡ್ಬೋದು. ನೀವು ಪ್ರಾಡಕ್ಟ್ ಪ್ಲಾನಿಂಗ್ ಮಾಡ್ಬಿಡಿ ಅಂದ್ರೆ ಪ್ರಾಡಕ್ಟ್ ಪ್ಲಾನಿಂಗ್ ಮಾಡ್ಬೋದು ಅನ್ನೋದು ಒಂದು ವರ್ಡ್ ಇಂದ ಆಗೋದಿಲ್ಲ. ಆಕ್ಚುಲಿ ಮೈಕ್ರೋ ಪ್ಲಾನಿಂಗ್ ಹೋಗ್ಬೇಕು ನೀವು, ಆಯ್ತಾ? ಯಾವ ಪ್ಯಾಕಿಂಗ್ ಅಲ್ಲಿ ಬೇಕು, ಯಾವ ಬ್ರ್ಯಾಂಡ್ ಬೇಕು, ಯಾವ ಕಂಪನಿದ್ ಬೇಕು, ಏನ್ ರೇಟ್ ಅಲ್ಲಿ ಅದು ಮಾರ್ಕೆಟ್ ಅಲ್ಲಿ ಮಾರಾಟ ಆಗ್ತಾ ಇದೆ, ಇದನ್ನೆಲ್ಲ ಸ್ಟಡಿ ಮಾಡ್ಬಿಟ್ಟು ಮೊದಲೇನೆ ರೆಡಿಯಾಗಿ ಅವ್ರ ಜೊತೆ ಮಾತುಕತೆಗೆ ಅವ್ರನ್ನ ಕರಿಬೇಕು, ಆಯ್ತಾ? ಸೊ ಇದು ನಂಬರ್ 1, ಪ್ಲಾನಿಂಗ್ ಮತ್ತೆ ಮಾರ್ಕೆಟ್ ಸರ್ವೆ, ಇವೆರಡು ಬಹಳ ಇಂಪಾರ್ಟೆಂಟ್, ಆಯ್ತಾ? ನೀವು ಡಿಮಾಂಡ್ ಎಸ್ಟಿಮೇಷನ್ ನ ನೀವು ಮಾಡ್ಲಿಕ್ಕೆ ಹೋದಾಗ. ಸೊ ಇದು ಒಂದು ಬೆಳೆಗಾಯ್ತು. ಇದೇ ರೀತಿಯಾಗಿ ನಿಮ್ಗೆ ಯಾವ್ದೇ ಒಂದು FPO ಹತ್ರ ಹೋದ್ರು ನನ್ನ ಅಬ್ಸರ್ವೇಷನ್ ಪ್ರಕಾರ ಕನಿಷ್ಠ ಪಕ್ಷ ಅಂತಂದ್ರೆ ಅದರಲ್ಲಿ ಒಂದು 5-6 ಡಿಫರೆಂಟ್ ಬೆಳೆಗಳಿರ್ತವೆ. ತೋಟಗಾರಿಕಾ ಬೆಳೆಗಳಲ್ಲಿ ಬೀಜನೂ ಕಾಸ್ಟ್ಲಿ, ಫರ್ಟಿಲೈಸರ್ಸ್ ತುಂಬಾ ಉಪಯೋಗ ಆಗ್ತದೆ, ಮತ್ತೆ ಪೆಸ್ಟಿಸೈಡ್ಸ್ ತುಂಬಾ ಉಪಯೋಗ ಆಗ್ತದೆ. ಅದರಲ್ಲಿ ಸಾಲ್ಯುಬಲ್ ಫರ್ಟಿಲೈಸರ್ಸ್ ಬರುತ್ತೆ, ಮತ್ತೆ ನಾರ್ಮಲ್ ಫರ್ಟಿಲೈಸರ್ಸ್ ಬರುತ್ತೆ. ಇದು ಎಲ್ಲದದ್ದು ಒಂದು ಮಿಕ್ಸ್ ಇರುತ್ತೆ. ಅದೇ ರೀತಿ ಫೀಲ್ಡ್ ಕ್ರಾಪ್ಸ್ ಕೂಡ ಬರುತ್ತೆ. ಇದು ಮಳೆ ಆಧಾರಿತ ಆಗಿರ್ತಕ್ಕಂಥ ಬೆಳೆಗಳು. ಈ ಮಳೆ ಆಧಾರಿತ ಆಗಿರ್ತಕ್ಕಂಥ ಬೆಳೆಗಳಲ್ಲಿ ಎಸ್ಪೆಷಲಿ ಬೀಜನ ನೀವು ಫೋರ್ಕಾಸ್ಟ್ ಮಾಡೋದಿದೆಯಲ್ಲ, ಇದು ಸ್ವಲ್ಪ ಕಷ್ಟದ ಕೆಲಸ. ಈಗ ಫಾರ್ ಎಕ್ಸಾಂಪಲ್ ಮೆಕ್ಕೆಜೋಳದ ಬೀಜ ಅಂತ ಇಟ್ಕೊಳ್ಳೋಣ. ಮೆಕ್ಕೆಜೋಳದ ಬೀಜನ ಬುಕ್ಕಿಂಗು ಪ್ರೈವೇಟ್ ಡಿಸ್ಟ್ರಿಬ್ಯೂಟರ್ಸ್ ಯಾವಾಗ ಮಾಡ್ತಾರೆ? 6 ತಿಂಗಳು ಮುಂಚೆನೆ ಬುಕ್ಕಿಂಗ್ ಮಾಡಿರ್ತಾರೆ. ತಮ್ಗೆಲ್ಲ ಗೊತ್ತಿದೆಯಾ ಈ ವಿಷಯ? ಬೀಜದ ಬುಕ್ಕಿಂಗ್ 6 ತಿಂಗಳು ಮುಂಚೆನೆ ಎಸ್ಟಿಮೇಟ್ ಮಾಡಿರ್ತಾರ ಅವರು. ಈ ವರ್ಷ ಈ ಬೆಳೆಗೆ ಇಷ್ಟು ಏರಿಯಾ ಬರ್ಬೋದು. ನಮ್ಮಲ್ಲಿ ಮಾಮೂಲಾಗಿ ಮಳೆಗಾಲದಲ್ಲಿ 50,000 ಎಕರೆಯಲ್ಲಿ ಮೆಕ್ಕೆಜೋಳ ಬಿತ್ತನೆ ಆಗುತ್ತೆ ನಮ್ಮ ಜಿಲ್ಲೆಯಲ್ಲಿ. 50,000 ಎಕರೆಯಲ್ಲಿ ಬಿತ್ತನೆ ಆದ್ರೆ ನನ್ನ ಹತ್ರ ಬರ್ತಕ್ಕಂಥದ್ದು ಒಂದು 1000 ಎಕರೆ ಅಷ್ಟು ಬೀಜ ನನಗೆ ಬೇಕಾಗುವುದು. ಬಹುಶಃ ಮಳೆ ಫೇಲ್ಯೂರ್ ಆದ್ರೂ ಕನಿಷ್ಠ ಪಕ್ಷ ಅಂದ್ರೆ ನನಗೆ 500 ಎಕರೆಗೆ ಬೇಕಾದಷ್ಟು ಬೀಜ ನಾನು ಬುಕ್ ಮಾಡಬೇಕಾಗಿ ಬರ್ಬೋದು. ಈ ಬುಕ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ಅವ್ರಿಗೆ ಬುಕಿಂಗ್ ಡಿಸ್ಕೌಂಟ್ ಸಿಗ್ತದೆ. ಅದು ಬುಕಿಂಗ್ ಡಿಸ್ಕೌಂಟ್ ಹೆಂಗೆ? ಒಂದೊಂದು ಪ್ಯಾಕೆಟ್ಗೆ 50 ರೂಪಾಯಿ, 60 ರೂಪಾಯಿ, 100 ರೂಪಾಯಿ ಗಟ್ಟಲೆ ಡಿಸ್ಕೌಂಟ್ ಸಿಗ್ತದೆ. ಬುಕಿಂಗ್ ಮಾಡ್ಲಿಲ್ಲ ಅಂದ್ರೆ ಲಾಸ್ ಆಗಿ ಹೋಗ್ಬಿಡ್ತೀವಿ. ನೀವು ಕಾಂಪೀಟ್ ಮಾಡಕ್ ಆಗಲ್ಲ ಅವ್ರ ಜೊತೆಗೆ. ಈ ಮಳೆ ಬಂತಪ್ಪ ಅಂದ್ರೆ ದಡ 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 ರೈತರು ಬಂದ್ಬಿಡ್ತಾರೆ. ಒಂದು ದಿವಸದಲ್ಲಿ 1000 ಪ್ಯಾಕೆಟ್ ಕೂಡ ಮಾರಾಟ ಆಗ್ಬಿಡ್ತವೆ. 1000, 2000, 3000 ಪ್ಯಾಕೆಟ್ಗಳು ಮಾರಾಟ ಆಗುತ್ತೆ. ಅದಲ್ದಲೆ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಗವರ್ಮೆಂಟ್ ಸಪ್ಲೈನು ಇರ್ತದೆ ಜೊತೆಗೆ, ಸಬ್ಸಿಡೈಸ್ಡ್. ಇವೆಲ್ಲ ಡೈನಮಿಕ್ಸ್ ನ ಅರ್ಥ ಮಾಡಿಕೊಂಡು ನಾವು ಬುಕಿಂಗ್ ಮಾಡ್ಕೋಬೇಕಾಗ್ತದೆ, ಆಯ್ತಾ? ಇದರಲ್ಲಿ 2-3 ಇಂಪಾರ್ಟೆಂಟ್ ವಿಷಯ ಇದೆ. ಮಳೆ ಆಧಾರಿತ ಪ್ರದೇಶದಲ್ಲಿ ವೆದರ್ ಫೋರ್ಕಾಸ್ಟ್ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಈಗ ಮೊನ್ನೆ ಈ ವರ್ಷ ನೋಡಿ ಎಲ್ಲಿನೋ ಬಂದಿದೆ, ಜೂನ್, ಜುಲೈ, ಆಗಸ್ಟ್ ಅಲ್ಲಿ ಮಳೆ ಆಗುತ್ತೆ, ಸೆಪ್ಟೆಂಬರ್ ಅಲ್ಲಿ ಗ್ಯಾಪ್ ಬರ್ಬೋದು. ಈ ತರದ್ದೆಲ್ಲ ಇದ್ರ ಮೇಲೆ ನಾವು ಕಣ್ಣಿಟ್ಟಿರ್ಬೇಕಾಗ್ತದೆ. ಇದಕ್ಕೆ ಸರ್ಕಾರದಿಂದನೂ ಶಾರ್ಟ್ ಟರ್ಮ್ ಫೋರ್ಕಾಸ್ಟ್, ಮೀಡಿಯಂ ಟರ್ಮ್ ಫೋರ್ಕಾಸ್ಟ್, ಲಾಂಗ್ ಟರ್ಮ್ ಫೋರ್ಕಾಸ್ಟ್ ಇದೆಲ್ಲದೂ ಬರುತ್ತೆ. ಆದ್ರೆ ನಾವು ಗಮನ ವಹಿಸೋದಿಲ್ಲ. ಯಾವಾಗ ನಾವು ಬುಕಿಂಗ್ ಮಾಡಿಲ್ಲ, ನಾವು ಮಾರ್ಕೆಟ್ ಅಲ್ಲಿ ಕಾಂಪಿಟೇಟಿವ್ನೆಸ್ ನ ಕಳ್ಕೊಂಡ್ಬಿಡ್ತೀವಿ. ಈಗ ನಾನು ವಿಸಿಟ್ ಮಾಡ್ತಕ್ಕಂಥ ಆಕ್ಚುಲಿ ಇವತ್ತು
ಒಂದು FPO ವಿಸಿಟ್ ಮಾಡಿ ಬಂದು ನಿಂತಿದ್ದೀನಿ ನಾನು ಇಲ್ಲಿ ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಅಲ್ಲಿ ಧರ್ಮಪುರದ FPO ಜೊತೆ ಬಂದು ನಿಂತಿದ್ದೀನಿ. ಅವ್ರು ಹೇಳೋದಿಷ್ಟೇ, ಸರ್ ಪ್ರೈವೇಟ್ ಜೊತೆಗೆ ನನಗೆ ಕಾಂಪೀಟ್ ಮಾಡಕ್ ಆಗಲ್ಲ, ನಮ್ಗೆ ಡೀಲರ್ಶಿಪ್ ಯಾರು ಕೊಡೋದಿಲ್ಲ, ನಮ್ಗೆ ಡೆಪಾಸಿಟ್ ಕೇಳ್ತಾರೆ, ಕ್ಯಾಶ್ ಅಂಡ್ ಕ್ಯಾರಿ ಮಾಡ್ರಿ ಅಂತ ಹೇಳ್ತಾರೆ. ಡಿಸ್ಟ್ರಿಬ್ಯೂಟರ್ ಹೆಚ್ಚಿನ ರೇಟಲ್ಲಿ ನಮಗೆ ಕೊಡ್ತಾರೆ, ನಾವು ಅದನ್ನ ರೈತರಿಗೆ ಕೊಡಕ್ ಹೋದ್ರೆ ಹೋಗಿ ನೀನು ನನಗೆ ಇದಕ್ಕಿಂತ 10% ಕಡಿಮೆ ರೇಟಲ್ಲಿ ಹೊರಗಡೆ ಸಿಗುತ್ತೆ ಅಂತ ಹೇಳ್ತಾರೆ. ಇದೆಲ್ಲ ಸಮಸ್ಯೆಗೆ ಮೂಲ ಕಾರಣ ಏನಪ್ಪಾ ಅಂತಂದ್ರೆ ನಾವು ನಮ್ಮಲ್ಲಿ ಪ್ಲಾನಿಂಗು ಮತ್ತೆ ಡಿಮ್ಯಾಂಡ್ ಎಸ್ಟಿಮೇಷನ್ ಇವೆರಡರಲ್ಲಿ ನಾವು ಹಿಂದೆ ಬೀಳ್ತಾ ಇದ್ದೀವಿ. ಸೊ ಇದನ್ನು ನಾವು ಸರಿಯಾಗಿ ಮಾಡ್ಕೋಬೇಕು. ತಮಗೆ ಮಾಡ್ಲಾರ್ದಂಥದ್ದೇನಿಲ್ಲ, ಆದ್ರೆ ತಾವು ಅದಕ್ಕೆ ದೃಷ್ಟಿ ಇಟ್ಟು ಮಾಡ್ಬೇಕಾಗ್ತದೆ. ಈಗ ದೃಷ್ಟಿ ಇಟ್ಟು ಮಾಡಿದ್ರಪ್ಪ ಅಂತಂದ್ರೆ ನೀವೇನ್ ಕಡಿಮೆ ಇಲ್ಲ. ಆಕ್ಚುಲಿ ನಿಮ್ ಹಿಂದೆ ಪೂರ ಸರ್ಕಾರ ನಿಂತಿದೆ, ಸಂಸ್ಥೆಗಳು ನಿಂತಿದಾವೆ, ವಿಶ್ವವಿದ್ಯಾನಿಲಯಗಳು ನಿಂತಿದಾವೆ, ಆಯ್ತಾ. ಇನ್ನ ತಾವ್ ಯಾವಾಗ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಿದ್ದೀರಲ್ಲ, ಎಲ್ಲಾ ಕಂಪನಿಗಳು ತಮ್ಮ ಮುಂದೆ ಬಂದು ನಿಂತ್ಕೊಂಡ್ಬಿಡ್ತಾರೆ. 1 ವರ್ಷ ಚೆನ್ನಾಗಿ ನಡೆಸಿ ನೋಡ್ಬಿಡ್ರಿ, ಮುಂದಿನ ವರ್ಷ ತಾವೇ ಲೈನ್ ಹಚ್ಚಿ ನಿಂತಿರ್ತಾರೆ, ನಮ್ದು ಡೀಲರ್ಶಿಪ್ ತಗೊಳ್ರಿ, ನಮ್ದು ಡೀಲರ್ಶಿಪ್ ತಗೊಳ್ರಿ. ಸೊ ಇದೆಲ್ಲದಕ್ಕೂ ಮೇನ್ ಮೂಲಭೂತ ಇದೇನಪ್ಪಾ ಅಂತಂದ್ರೆ ನಾವು ಡಿಮ್ಯಾಂಡ್ ಎಷ್ಟು ಬೇಕು ಮತ್ತೆ ಅದಕ್ಕೆ ಸರಿಯಾಗಿ ಬಿಸ್ನೆಸ್ ಪ್ಲಾನ್ ಮಾಡ್ಬೇಕು. ಆಸ್ ಅ ಬಿಸ್ನೆಸ್ ಮ್ಯಾನ್ ನಾವು ಥಿಂಕ್ ಮಾಡ್ಬೇಕು, ಆಯ್ತಾ. ಸೊ ಇದು ಡಿಮಾಂಡ್ ಬಗ್ಗೆ ಆಯ್ತು. ಸೊ ಡಿಮಾಂಡ್ ಅಂತೂ ನಾವು ಎಸ್ಟಿಮೇಟ್ ಮಾಡಿದ್ವಿ, ಎಷ್ಟು ಪ್ರಮಾಣದಲ್ಲಿ ನಾವು ಕೊಂಡ್ಕೊಳ್ಬೇಕು. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಪರ್ಟಿಕ್ಯುಲರ್ ಔಷಧದ ಹೆಸರು ತಗೊಂಡು ನಾವು ಚರ್ಚೆ ಮಾಡೋಣ. ಈಗ ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಏರಿಯಾದಲ್ಲಿ ಟೊಮ್ಯಾಟೊ ಇದೆ ಅಂತ ತಿಳ್ಕೊಳ್ರಿ. ನಿಮ್ಮ ಟೊಮ್ಯಾಟೊ ಬೆಳೆಯಲ್ಲಿ ಫಾರ್ ಎಕ್ಸಾಂಪಲ್ ಕಾರ್ಬೆಂಡಜಿಮ್ ಒಂದು ಫಂಜಿಸೈಡ್ ಶಿಲೀಂಧ್ರನಾಶಕ ನಿಮ್ಗೆ ರೆಗ್ಯುಲರ್ ಆಗಿ ಹೋಗುತ್ತೆ. ಆಮೇಲೆ ಇನ್ನೊಂದು ಶಿಲೀಂಧ್ರನಾಶಕ ಯಾವುದೋ ರಿಡೋಮಿಲ್ ಹೋಗುತ್ತೆ, ಇನ್ನೊಂದು ಕೀಟನಾಶಕ ಕಾನ್ಫಿಡಾರ್ ಹೋಗುತ್ತೆ. ಆಯ್ತು, ಇಷ್ಟು 3 ಪದಾರ್ಥಗಳು ನನಗೆ ಗ್ಯಾರಂಟಿ ಬೇಕು, ಫಸ್ಟ್ ಮಂತ್ ಅಲ್ಲಿ ನಮಗೆ ಬೇಕು. ಸೊ ಇದನ್ನ ನಾವು ಅಷ್ಟು 3 ತಿಂಗಳಿಗೆ ಬೇಕಾಗ ಇಡೀ ಬೆಳೆಗೆ ಬೇಕಾಗಷ್ಟು ತಗೋಬೇಕಾ? ಅವಶ್ಯಕತೆ ಇಲ್ಲ. ನಿಮ್ಗೆ 30 ದಿವಸದ ಇನ್ವೆಂಟ್ರಿ ನಿಮ್ಮ ಹತ್ರ ಯಾವಾಗ್ಲೂ ಇರಬೇಕು. ಅದಕ್ಕಿಂತ ಜಾಸ್ತಿ ಇನ್ವೆಂಟ್ರಿ ನೀವು ಯಾವತ್ತು ಮೇಂಟೈನ್ ಮಾಡಬಾರ್ದು. ಯಾಕಪ್ಪ ಅಂತಂದ್ರೆ ಒಂದು ಬೆಳೆಯಲ್ಲ, ಈಗ ಟೊಮ್ಯಾಟೊ ಬೆಳೆಯಲ್ಲಿ ಕನಿಷ್ಠ ಪಕ್ಷ 3 ತಿಂಗಳು ರಾಸಾಯನಿಕ ಪದಾರ್ಥಗಳು ಉಪಯೋಗ ಆಗ್ತಾವಿಲ್ರ? ಸೊ ನೀವು ಎಂಟೈರ್ 3 ತಿಂಗಳು ಒಂದೇ ಸರಿ ಡಂಪ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದೇ ರೀತಿ 10 ಪೀಸು 20 ಪೀಸು 50 ಪೀಸು ತಗೊಂಡ್ರೆ ಆಗೋದಿಲ್ಲ. 1 ತಿಂಗಳಿಗೆ ಥಂಬ್ ರೂಲ್, ಆ ಒಂದು ಪರ್ಟಿಕ್ಯುಲರ್ ಬೆಳೆಗೆ ಬೇಕಾಗ್ತಕ್ಕಂಥ 1 ತಿಂಗಳಿಗೆ ಬೇಕಾಗ್ತಕ್ಕಂಥ ರಾಸಾಯನಿಕಗಳನ್ನ ಅಗ್ರಿ ಇನ್ಪುಟ್ಸ್ ನಾವು ಸ್ಟಾಕ್ ಮಾಡಬೇಕು. ಅದ್ರ ವ್ಯಾಲ್ಯೂ ಎಷ್ಟಾಗ್ತದಪ್ಪ? ಅದ್ರ ವ್ಯಾಲ್ಯೂ ಕನಿಷ್ಠ ಒಂದು 5 ಲಕ್ಷ ಆಗುತ್ತೆ ಅಂತ ತಿಳ್ಕೊಂಡ್ರಿ. ಅದರದ್ದು ನಿಮಗೆ ಬೇಕಾಗಿರ್ತಕ್ಕಂಥ ಮೆಟೀರಿಯಲ್ದು ಬೆಲೆ 5 ಲಕ್ಷದಲ್ಲಿ 5 ಲಕ್ಷನ ಕ್ಯಾಶ್ ಅಂಡ್ ಕ್ಯಾರಿ ಕೊಡ್ಲಿಕ್ಕೆ ಆಗ್ತದಾ? ಅವಶ್ಯಕತೆ ಇಲ್ಲ. ಅದನ್ನ ನೀವು 30% ಆಫ್ ದಿ ಟೋಟಲ್ ರಿಕ್ವೈರ್ಮೆಂಟ್, ನಾನು ಇವತ್ತು ಗೋಲ್ಡನ್ ರೂಲ್ಸ್ ಅಷ್ಟೇ ಹೇಳ್ತಿದ್ದೀನಿ. 30% ನನಗೆ 1000 ರೂಪಾಯಿ ವರ್ತ್ ಮೆಟೀರಿಯಲ್ ಈ ತಿಂಗಳಲ್ಲಿ ಹೋಗ್ತದೆ ಅಂದ್ರೆ 30% ಅಷ್ಟು ಮೆಟೀರಿಯಲ್ನ ನೀವು ಕೊಂಡ್ಕೊಂಡಿಟ್ಕೊಳ್ರಿ, ಆಯ್ತಾ. ಅದು ಕ್ಯಾಶ್ ಅಂಡ್ ಕ್ಯಾರಿ, ಕ್ಯಾಶ್ ಕೊಡೋದ್ರಿಂದ ನಿಮ್ಮಲ್ಲಿ ಬಂಡವಾಳ ಇತ್ತಪ್ಪ, ಕ್ಯಾಶ್ ಕೊಡೋದ್ರಿಂದ 10% ನಿಮ್ಗೆ ಡಿಸ್ಕೌಂಟ್ ಸಿಗ್ತಾ ಇದೆ ಅಂದ್ರೆ 10% ಡಿಸ್ಕೌಂಟ್ ತಗೊಳ್ರಿ. ಆ ಕ್ಯಾಶ್ನ ಅಲ್ಲಿ ಇಟ್ಟು ಪ್ರಯೋಜನ ಇಲ್ಲ ತಾನೆ ಅಕೌಂಟ್ ಅಲ್ಲಿ. 10% ಡಿಸ್ಕೌಂಟ್ ಅಲ್ಲಿ ಅಂದ್ರೆ ಅದು ಒಂದೋ FPO ಲಾಭ ಜಾಸ್ತಿ ಆಗುತ್ತೆ, ಇನ್ನೊಂದು ಕಾಂಪಿಟೇಟಿವ್ನೆಸ್ ಜಾಸ್ತಿ ಆಗುತ್ತೆ. ಫಾರ್ಮರ್ಸ್ ಕ್ಯಾಶ್ ಅಂಡ್ ಕ್ಯಾರಿ ಕೊಡೋರಿಗೆ ಆ ಡಿಸ್ಕೌಂಟ್ ಕೊಡ್ರಿ, 10% ಅಲ್ಲಿ 5% ಅವನಿಗೆ ಪಾಸ್ ಆನ್ ಮಾಡ್ರಿ, 5% FPO ಲಾಭ ಇಟ್ಕೊಳ್ರಿ, ಆಯ್ತಾ. ಸೊ ಈ ರೀತಿಯಾಗಿ ನೀವು 30% 1 ತಿಂಗಳಲ್ಲಿ ಬೇಕಾಗಿರ್ತಕ್ಕಂಥ ಇನ್ವೆಂಟ್ರಿಯ ಸುಮಾರು 25ರಿಂದ 30% ಮಾತ್ರ ಇನ್ವೆಂಟ್ರಿ ಇಟ್ಕೋಬೇಕು. ಇನ್ವೆಂಟ್ರಿ ಇಟ್ಕೊಂಡ್ಮೇಲೆ ನೀವು ಅದನ್ನ ಅಕೌಂಟ್ಸ್ ಬುಕ್ಸ್ ನ ನೀವು ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಬಿಟ್ರಪ್ಪ ಅಂದ್ರೆ ಪ್ರತಿ ದಿವಸದ ಸೇಲ್ಸ್ ನ ನೀವು ಎಂಟ್ರಿ ಮಾಡ್ಬಿಟ್ಟು ಇರ್ತಕ್ಕಂಥ ಸ್ಟಾಕ್ ನಲ್ಲಿ ಅದನ್ನ ಕಳೆದು ಏನ್ ಇನ್ವೆಂಟ್ರಿ ಕೈಯಲ್ಲಿದೆ ಅನ್ನೋದನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡಬೇಕು. ಆ ರೆಗ್ಯುಲರ್ ಇರ್ತಕ್ಕಂಥ ಇನ್ವೆಂಟ್ರಿ ವ್ಯಾಲ್ಯೂ ಎಷ್ಟು, ಬಂದಿರ್ತಕ್ಕಂಥ ಕ್ಯಾಶ್ ಎಷ್ಟು, ಇದನ್ನ ಟ್ಯಾಲಿ ದಿವಸ ಮಾಡ್ಬೇಕು. ಇದನ್ನ ಯಾವ್ದ್ರಲ್ಲಿ ಬರಿಬೇಕು? ಇದನ್ನು ನೀವು ಡೈಲಿ ಶೀಟ್ ಅಂತ ಹೇಳ್ಬಿಟ್ಟು ಒಂದು ಶೀಟ್ ಬರುತ್ತೆ. ಆ ಡೈಲಿ ಶೀಟ್ ಅಲ್ಲಿ ಏನೇನು ವ್ಯವಹಾರ ನಡೀಲಿ, ಖರ್ಚು ವೆಚ್ಚ, ಇವೆರಡನ್ನೂ ಕೂಡ ಡೈಲಿ ಶೀಟ್ ಅಲ್ಲಿ ರೆಗ್ಯುಲರ್ ಆಗಿ ಮೇಂಟೈನ್ ಮಾಡಬೇಕು. ಸೊ ಇನ್ವೆಂಟ್ರಿ ವ್ಯಾಲ್ಯೂ, ಸೇಲ್ಸ್ ವ್ಯಾಲ್ಯೂ, ಪರ್ಚೇಸ್ ವ್ಯಾಲ್ಯೂ, ಇವು 3 ಬಹಳ ಇಂಪಾರ್ಟೆಂಟ್. ಪರ್ಚೇಸ್ ವ್ಯಾಲ್ಯೂ ಎಷ್ಟು ನಮ್ದು, ಇನ್ವೆಂಟ್ರಿ ವ್ಯಾಲ್ಯೂ ಎಷ್ಟು, ಮತ್ತೆ ನಾವು ಏನದು ನೀವು ಕೊಡ್ತಕ್ಕಂಥ ದುಡ್ಡು ಎಷ್ಟಿದೆ, ಇದು ಯಾವಾಗ್ಲೂ ನಾವು ನಮ್ಮ ಕಣ್ಣೆದುರಿಗೆ ಯಾವತ್ತೂ ಕಾಣಬೇಕಿದೆ. ಇದನ್ನ ನೀವು
ಇವತ್ತು ವ್ಯಾಪಾರ ಅಂತ ಹೇಳ್ಬಿಟ್ಟು ಒಂದು ಸಾಫ್ಟ್ವೇರ್ ಇದೆ, ಅಥವಾ ಟ್ಯಾಲಿ ಇದೆ. ಈ ಎಲ್ಲದರಲ್ಲಿ ನೀವು ರೆಗ್ಯುಲರ್ ಆಗಿ ಸ್ಟಾಕ್ ಬಂದಿದ್ದನ್ನ ಸ್ಟಾಕ್ ಎಂಟ್ರಿ ಮಾಡ್ರಿ, ಸೇಲ್ಸ್ ಆಗಿದ್ದನ್ನ ಸ್ಟಾಕ್ ಡಿಡಕ್ಟ್ ಮಾಡುತ್ತೆ, ಪೇಮೆಂಟ್ ಕ್ರೆಡಿಟ್ ಆಗಿದ್ದು ಪೇಮೆಂಟ್ ತೋರಿಸುತ್ತೆ, ಮತ್ತೆ ನೀವು ವಾಪಸ್ ಕೊಟ್ಟಿದ್ದು ಅದು ಡೆಬಿಟ್ ಆಗುತ್ತೆ. ಇಷ್ಟನ್ನ ನೀವು ಕರೆಕ್ಟಾಗಿ 4 ಲೈನನ್ನ ಕರೆಕ್ಟಾಗಿ ಮೇಂಟೈನ್ ಮಾಡೋದು ಈ ಒಂದು ಏನದು ವ್ಯಾಪಾರದ ಆರೋಗ್ಯಕ್ಕೆ ಬಹಳ 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 ಮುಖ್ಯ ಇದೆ. ಆಯ್ತಾ? ಒಂದ್ಸರಿ ನೀವು ಇನ್ವೆಂಟ್ರಿ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ, ಇದು ಕರೆಕ್ಟಾಗಿ ಖರ್ಚಾಗ್ತಾ ಇದೆ, ಯಾವ್ದಾದ್ರು ವಸ್ತು ಮೂವ್ಮೆಂಟ್ ಆಗ್ತಾ ಇಲ್ಲ ಅಂತಂದ್ರೆ ಅದ್ರದ್ದು ಪರ್ಚೇಸ್ ಕಟ್ ಮಾಡಬೇಕು. ಇನ್ ಕೇಸ್ ಮೂವ್ಮೆಂಟ್ ಆಗೋದೇ ಇಲ್ಲ ಯಾವ್ದಾದ್ರು ಪ್ರಾಬ್ಲಮ್ ಇಂದ ಅಂದ್ರೆ ಇಮಿಡಿಯೇಟ್ಲಿ ಯಾರು ಸಪ್ಲೈ ಮಾಡಿರ್ತಾರೋ ಅವ್ರಿಗೆ ಕಾಲ್ ಮಾಡಿ, ಸರ್ ಈ ಕಾರಣದಿಂದ ಈ ಒಂದು ಪ್ರಾಡಕ್ಟ್ ಮೂವ್ ಆಗ್ತಾ ಇಲ್ಲ, ತಾವು ಇದನ್ನ ಎಕ್ಸ್ಚೇಂಜ್ ಮಾಡಿ ಬೇರೆ ಪ್ರಾಡಕ್ಟ್ ಆದ್ರೂ ಕೊಡ್ರಿ ಅಥವಾ ರಿಟರ್ನ್ ತಗೊಳ್ರಿ. ಈ ಒಂದು ಅಗ್ರಿಮೆಂಟ್ ನ ಮೊದಲೇ ಮಾಡ್ಕೊಂಡು ಇರ್ಬೇಕು ನೀವು, ಅವ್ರ ಜೊತೆ ನೀವು ಮಾತಾಡ್ತಾ ಇರ್ಬೇಕಾದ್ರೆ. ಈ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆಯಲ್ಲ, ಬಹಳ ಓಪನ್ ಆಗಿ ಕರೆಕ್ಟ್ ಆಗಿ ಇರ್ಬೇಕು, ಯಾವುದೇ ಮುಲಾಜಿನ ವ್ಯವಹಾರ ಮಾಡ್ಲೇಬಾರ್ದು. ಇದು ಬಹಳ ಇಂಪಾರ್ಟೆಂಟ್. ಇವತ್ತು ಇದು ಇದು ಬಹಳ ಒಂದು ಮೂಲಭೂತವಾದಂತ ಒಂದು ಇದಿದು. ಇದಕ್ಕೆ ನೀವೇ ಒಂದು ಕಾನೂನು ಹಾಕೊಂಡಿರ್ಬೇಕು, ಅದನ್ನ ತಾವು ಫಾಲೋ ಮಾಡ್ಬೇಕು ಅದನ್ನ. ಆಯ್ತಾ? ಸೊ ಇದೆಲ್ಲ ಬಹಳ ಬೇಸಿಕ್ಸ್ ನಾನು ಹೇಳ್ತಾ ಇರೋದು. ಇಲ್ಲಿವರೆಗೂ ನಾವು ಮಾತಾಡಿದ್ರಲ್ಲಿ ಏನಾದ್ರು ನಿಮ್ಗೆ ಕೇಳೋದಿದ್ಯಾ? ಏನಾದ್ರು ಪ್ರಶ್ನೆ ಇದ್ರೆ ಕೇಳಿ, ಇಲ್ಲಿವರೆಗೂ ನಾವು ಮಾತಾಡಿದ್ರಲ್ಲಿ. ಜಯಣ್ಣ ಅವರೇ, ಹಲೋ. ಎಸ್ ಸರ್, ಹೇಳಿ ಸರ್. ಇಲ್ಲಿವರೆಗೂ ನಾವು ಮಾತಾಡಿದ್ರಲ್ಲಿ ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ ಕೇಳೋದು? ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು. ಸರ್ ನಾವು ಕಂಟಿನ್ಯೂ ಮಾಡೋಣ ಸರ್. ಕಂಟಿನ್ಯೂ ಮಾಡ್ಬೋದಲ್ಲ? ಎಸ್ ಸರ್. ಅಲ್ಲ, ಇದು ಪ್ರಶ್ನೆ ಇರ್ಲಾರದು 2 ಕಾರಣದಿಂದ. ಒಂದು, ನಾನು ಹೇಳಿದ್ದನ್ನೆಲ್ಲ ಎಲ್ಲರೂ ಒಪ್ತಾ ಇದ್ದಾರೆ, ಅಥವಾ ಎಲ್ಲರೂ ನಿದ್ದೆ ಮಾಡ್ತಾ ಇದ್ದಾರೆ, ಎರಡರಲ್ಲೊಂದು. ಸರಿ, ಏನು ಪ್ರಶ್ನೆ ಇಲ್ಲ ಅಂದ್ರೆ ಮುಂದೆ ಹೋಗೋಣ. ಸೊ ಡಿಮ್ಯಾಂಡ್ ಎಸ್ಟಿಮೇಷನ್ ಆಯ್ತು, ಮತ್ತೆ ನೆಗೋಷಿಯೇಷನ್ ಕೂಡ ನಾವು ಯಾವ ರೀತಿ ನೆಗೋಷಿಯೇಷನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಕವರ್ ಮಾಡಿದ್ವಿ. ಮತ್ತೆ ರಿಕ್ವೈರ್ಡ್ ಸ್ಕಿಲ್ ಸೆಟ್ಸ್ ಅಂತ ಹೇಳ್ಬಿಟ್ಟು ಒಂದು ಕಾಲಮ್ ಇದೆ, ಅದನ್ನ ಒಂದ್ಸರಿ ಟಚ್ ಮಾಡೋಣ. ಈಗ FPO ನಡೆಸಬೇಕಾಗಿರ್ತಕ್ಕಂಥದ್ರಲ್ಲಿ ಅಡ್ಮಿನಿಸ್ಟ್ರೇಟಿವ್ ಸ್ಕಿಲ್ ಅಂತ ಹೇಳ್ತೀವಿ. ಅಂದ್ರೆ ಅಡ್ಮಿನಿಸ್ಟ್ರೇಟಿವ್ ಸ್ಕಿಲ್ ಅಂದ್ರೆ ಆಡಳಿತಾತ್ಮಕವಾಗಿ ಇರ್ತಕ್ಕಂಥ ಒಂದು ಕೌಶಲ್ಯ, ಅದು ಇರ್ಬೇಕಾಗ್ತದೆ. ಈಗ FPOಗೂ ಮತ್ತೆ ಒಂದು ಸಾಮಾನ್ಯ ಪೆಸ್ಟಿಸೈಡ್ ಅಂಗಡಿಗೂ ವ್ಯತ್ಯಾಸ ಏನಿದೆ? FPOದಲ್ಲಿ ಒಂದು ಪರ್ಟಿಕ್ಯುಲರ್ ಸಿಸ್ಟಮ್ ಇದೆ, ಇದು ಕಂಪನಿ. ಇದು FPO ಅನ್ನೋದಕ್ಕಂಥದ್ದು ಒಂದು ಕಂಪನಿ, ನಿಮ್ದೇ ಆದಂತ ಒಂದು ಬೋರ್ಡ್ ಇರುತ್ತೆ, ನಿಮ್ದೇ ಆದಂತ ಒಂದು ಪೊಸಿಷನ್ಸ್ ಇರ್ತವೆ, ಅದಕ್ಕೆ ಇರ್ತಕ್ಕಂಥ ಜವಾಬ್ದಾರಿಗಳಿರ್ತವೆ, ಪ್ರತಿ ತಿಂಗಳು ಮಾಡ್ತಕ್ಕಂಥ ರಿಪೋರ್ಟಿಂಗ್ಸ್ ಇರುತ್ತೆ. ಮತ್ತೆ ಅದಲ್ದಲ್ಲೇ ಡಿಪಾರ್ಟ್ಮೆಂಟ್ ಅವರು ಕೂಡ ನಿಮ್ ಜೊತೆ ಸಾಕಷ್ಟು ಮೀಟಿಂಗ್ಗಳನ್ನ ಕಂಡಕ್ಟ್ ಮಾಡ್ತಾರೆ. ನಿಮ್ಮ ರೈತರ ಜೊತೆಗೆ ರೆಗ್ಯುಲರ್ ಆಗಿ ಸಂಪರ್ಕ ಇರಬೇಕಾಗ್ತದೆ. ಇದೆಲ್ಲದನ್ನು ಒಂದು ಚೌಕಟ್ಟಿನಲ್ಲಿ ಒಂದು ಫ್ರೇಮ್ ವರ್ಕ್ ಕೆಳಗಡೆ ಮಾಡ್ಬೇಕಾಗ್ತದೆ. ಇದಕ್ಕೋಸ್ಕರ ಇರ್ಬೇಕಾಗಿರ್ತಕ್ಕಂಥದ್ದು ಅಡ್ಮಿನಿಸ್ಟ್ರೇಟಿವ್ ಸ್ಕಿಲ್ಸ್, ಆಡಳಿತಾತ್ಮಕ ಕೌಶಲ್ಯತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಇರ್ತದೆ. ಅದಲ್ದಲೇನೆ ನಾನು ನಿಮ್ಗೆ ಡಿಮಾಂಡ್ ಕ್ರಿಯೇಷನ್, ಡಿಮ್ಯಾಂಡ್ ಜನರೇಷನ್ ಬಗ್ಗೆ, ಡಿಮಾಂಡ್ ಫೋರ್ಕಾಸ್ಟ್ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಹೇಳ್ದೆ ನಾನು, ಅಗ್ರಾನಮಿ ಚೆನ್ನಾಗಿ ಗೊತ್ತಿರ್ಬೇಕು ಕ್ರಾಪ್ದು. ನಿಮ್ಮ ಎಂಟೈರ್ ಅಗ್ರಾನಮಿ ಅಲ್ದಿದ್ರು ಆ ನಿಮ್ಮ ಏರಿಯಾದಲ್ಲಿ ಇರ್ತಕ್ಕಂಥ ಕ್ರಾಪ್ಗಳಲ್ಲಿ ಏನೇನು ಔಷಧಿಗಳು, ರಾಸಾಯನಿಕಗಳು ಬಳಕೆಗೊಳ್ತವೆ, ಯಾವಾಗ ಬಿತ್ತನೆ ಆಗುತ್ತೆ, ಯಾವಾಗ ಹಾರ್ವೆಸ್ಟ್ ಆಗ್ತದೆ, ಇದೆಲ್ಲದರ ಅನುಭವ ತಮಗೆ ಇರ್ಲೇಬೇಕು. ಆಮೇಲೆ 3ನೇದು ನಾನು ನಿಮ್ಗೆ ಹೇಳ್ತಾ ಇದ್ದೆ, ಏನೋ ಟ್ಯಾಲಿ ಉಪಯೋಗಿಸೋದು, ವ್ಯಾಪಾರ ಉಪಯೋಗಿಸೋದು, ಅದರಲ್ಲಿ ಸ್ಟಾಕ್ ರಿಜಿಸ್ಟರ್ ಮೇಂಟೈನ್ ಮಾಡೋದು, ಪೇಮೆಂಟ್ ತಗೊಳ್ಳೋದು, ಪೇಮೆಂಟ್ ಕೊಡೋದು, ಈ ಎಲ್ಲದಕ್ಕೆ ನಿಮ್ಗೆ ಏನ್ ಸ್ಕಿಲ್ಸ್ ಬೇಕಾಗ್ತದೆ? ಫೈನಾನ್ಷಿಯಲ್ ಸ್ಕಿಲ್ಸ್ ಬೇಕಾಗ್ತದೆ. ಕಮ್ಯುನಿಕೇಶನ್ ಸ್ಕಿಲ್ಸ್ ಕೂಡ ಬಹಳ ಇಂಪಾರ್ಟೆಂಟ್ ಇರ್ತದೆ. ಈಗ ನೀವು ಸಕ್ಸಸ್ಫುಲ್ ಆಗಿರ್ತಕ್ಕಂಥ ಅಗ್ರೋಕೆಮಿಕಲ್ ಶಾಪ್ಗಳಲ್ಲಿ ಹೋದಾಗ ಅವರು ಒಳ್ಳೆ ಕಮ್ಯುನಿಕೇಟರ್ಸ್ ಆಗಿರ್ತಾರೆ. ಅವ್ರಿಗೆ ಅಗ್ರಾನಮಿನೂ ಚೆನ್ನಾಗಿ ಗೊತ್ತಿರುತ್ತೆ, ಯಾವ ಪ್ರಾಡಕ್ಟ್ ಯಾವ್ದ್ರ ಮೇಲೆ ಚೆನ್ನಾಗಿ ಕೆಲಸ ಮಾಡ್ತಿದೆ ಅನ್ನೋದು ಗೊತ್ತಿರ್ತದೆ, ಮತ್ತೆ ರೈತರ ಸಮಸ್ಯೆಗಳನ್ನ ತಗೊಂಡ್ ಬಂದಾಗ ಅದನ್ನ ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ಯಾವ ರೀತಿ ಬಳಸಬೇಕು ಅಂತ ಹೇಳೋದು ಕೂಡ ಅವ್ರಗಳಿಗೆ ಚೆನ್ನಾಗಿ ಗೊತ್ತಿರ್ತದೆ. ಈ ಕಮ್ಯುನಿಕೇಶನ್ ಸ್ಕಿಲ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಈ ಅಧಿಕಾರಿಗಳ ಜೊತೆ ಮಾತಾಡೋದು, ವಿಜ್ಞಾನಿಗಳ ಜೊತೆ ಮಾತಾಡೋದು, ಮತ್ತೆ ರೈತರ ಜೊತೆಗೆ ಮಾತಾಡೋದು, ಈ 3
ಕೆಲಸನ ತಾವು ಮಾಡೋದ್ರಿಂದ ಕಮ್ಯುನಿಕೇಶನ್ ಸ್ಕಿಲ್ಸ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಇರುತ್ತೆ, ಆಯ್ತಾ. ಸೊ ಅದೇ ರೀತಿ ನಾವು ಡಿಮ್ಯಾಂಡ್ ಜನರೇಟ್ ಮಾಡ್ಬೇಕಾದಾಗ ಡಿಮ್ಯಾಂಡ್ ಶೀಟ್ಸ್ ಅನ್ನ ನಾವು ತಯಾರು ಮಾಡ್ಕೋಬಹುದು ಎಕ್ಸೆಲ್ ಶೀಟ್ ಅಲ್ಲಿ. ಯಾವ್ಯಾವ ಕ್ರಾಪ್ಗೆ ಏನೇನ್ ಬೇಕು ಅದನ್ನು ಎಕ್ಸ್ಪ್ಲೈನ್ ಮಾಡಿದೆ ನಿಮ್ಗೆ. ಡಿಮ್ಯಾಂಡ್ ಶೀಟ್ಸ್ ಅಂತ ತಗೋಬಹುದು. ಅದೇ ರೀತಿ ಸ್ಟಾಕ್ ರಿಜಿಸ್ಟರ್ಸ್ ಅಂತ ಹೇಳಿರ್ತದೆ. ಇದೇನು ಸ್ಟಾಕ್ ರಿಜಿಸ್ಟರ್ಸ್ ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಇರ್ತವೆ. ಈಚ್ ಪ್ರಾಡಕ್ಟ್ ಈಚ್ ಪ್ಯಾಕಿಗೆ ಒಂದೊಂದು ಪೇಜ್ ನ ಮೇಂಟೈನ್ ಮಾಡ್ಬೇಕು. ಯಾವ್ದೋ ಒಂದು 100 ಪೇಜ್ ನೋಟ್ಬುಕ್ ತಗೊಂಡು ಬರ್ದು ಅದನ್ನ ಕಲಸ್ಮೇಲೋಗ್ರ ಮಾಡ್ಕೋಬಾರ್ದು. ಸ್ಟಾಕ್ ರಿಜಿಸ್ಟರ್ ಅನ್ನೋದು ಜೀವಾಳ ಇದ್ದಂಗೆ ಅಗ್ರಿ ಇನ್ಪುಟ್ ಬಿಸ್ನೆಸ್ ಅಲ್ಲಿ. ಎಷ್ಟು ಸ್ಟಾಕ್ ಒಳಗಡೆ ಬಂತು, ಎಷ್ಟು ಸ್ಟಾಕ್ ಹೊರಗಡೆ ಬಂತು. ಹಲೋ, ಹೇಳಿ ಹೇಳಿ ಶೀತಲ್, ಏನೋ ಹೇಳ್ತಾ ಇದ್ರಿ. ಸೊ ಸ್ಟಾಕ್ ರಿಜಿಸ್ಟರ್ಸ್ ನ ಮೇಂಟೈನ್ ಮಾಡ್ಬೇಕಾಗುತ್ತೆ. ಮತ್ತೆ ನಾವೇನಾದ್ರು ಸಾಲ ಕೊಟ್ಟಿದೀವಪ್ಪ ಅಂತಂದ್ರೆ ಅದನ್ನ ಲೆಡ್ಜರ್ ಅಲ್ಲಿ ಎಂಟರ್ ಮಾಡಬೇಕು. ಫಾರ್ಮರ್ ಲೆಡ್ಜರ್, ಪ್ರತಿಯೊಬ್ಬ ಫಾರ್ಮರ್ಗೆ ಒಂದೊಂದು ಲೆಡ್ಜರ್, ಒಂದು ಪೇಜ್ ಇರಬೇಕು. ಅದರಲ್ಲೆಲ್ಲ ಪ್ರತಿಯೊಂದು ಪರ್ಚೇಸ್ನು ಬಿಲ್ ನಂಬರ್ ಹಾಕ್ಬಿಟ್ಟು ಬರ್ದಿರ್ಬೇಕು ಅದನ್ನ, ಆಯ್ತಾ. ಕಂಪ್ಯೂಟರ್ ಯೂಸ್ ಮಾಡ್ತಾ ಇದ್ರೆ ನೀವು ಇದನ್ನ ತಾನೇ ಡ್ಯಾಶ್ ಬೋರ್ಡ್ ಅಲ್ಲೇ ತೋರಿಸುತ್ತೆ. ಅಂದ್ರೆ ಡ್ಯಾಶ್ ಬೋರ್ಡ್ ಅಂದ್ರೆ ಸ್ಕ್ರೀನ್ ಮೇಲೆನೆ ತೋರಿಸ್ಬಿಡುತ್ತೆ. ಏನೇನ್ ನಿಮಗೆ ನೋಡ್ಬೇಕೋ ಅದನ್ನ ಸೆಟಪ್ ಮಾಡಿ ಇಟ್ಕೋಬಹುದು. ನಮ್ದು ಇನ್ವೆಂಟ್ರಿ ತೋರಿಸ್ತಾ ಇರುತ್ತೆ, ಸೇಲ್ಸ್ ತೋರಿಸುತ್ತೆ, ಎಷ್ಟು ಕ್ರೆಡಿಟ್ ಹೋಯ್ತು, ಎಷ್ಟು ಕ್ಯಾಶ್ ಆಯ್ತು, ಇದನ್ನೆಲ್ಲ ನೀವು ಟೈಲರ್ ಮೇಡ್ ಆಗಿ ಸ್ಕ್ರೀನ್ ಅನ್ನ ಇಟ್ಕೊಳ್ಬಹುದು, ಆಯ್ತಾ. ಪ್ರೊಕ್ಯೂರ್ಮೆಂಟ್ ಹೇಗ್ ಮಾಡ್ಬೇಕು ಅಂತ ಹೇಳಿ ನಾವು ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದೆ ನಿಮ್ಗೆ. ಕ್ರೆಡಿಟ್ ನ ನೆಗೋಷಿಯೇಟ್ ಮಾಡ್ಬೇಕು ಫಸ್ಟ್. ಕಂಪನಿ ಕಡೆಯಿಂದ ಎಷ್ಟು ಕ್ರೆಡಿಟ್ ಕೊಡ್ತಾರೆ, 45 ಡೇಸ್ ಕೊಡ್ತಾರಾ, 60 ಡೇಸ್ ಕೊಡ್ತಾರಾ, 90 ಡೇಸ್ ಕೊಡ್ತಾರಾ. ಇದು ಯಾಕಪ್ಪ ಅಂತಂದ್ರೆ ಕ್ಯಾಶ್ ಫ್ಲೋ ಮೇಂಟೈನ್ ಮಾಡ್ಲಿಕ್ಕೆ ನಿಮ್ಗೆ ಅನುಕೂಲ ಆಗ್ತದೆ. ಕ್ಯಾಶ್ ಫ್ಲೋ ಅಂದ್ರೇನು, ಎಷ್ಟು ಪರ್ಚೇಸ್ ಮಾಡ್ತಿದ್ದೀರಾ, ಎಷ್ಟು ಸೇಲ್ ಮಾಡ್ತಾ ಇದ್ದೀರಾ. ಕ್ಯಾಶ್ 1 ಲಕ್ಷ ರೂಪಾಯಿ ಪರ್ಚೇಸ್ ಮಾಡಿದ್ರೆ ನಿಮ್ಗೆ 50,000 ರೂಪಾಯಿ ಸೇಲ್ಸ್ ಆಯ್ತಪ್ಪ ಅಂತಂದ್ರೆ ಇನ್ನು 50,000 ಕ್ರೆಡಿಟ್ ಫೆಸಿಲಿಟಿ ನಿಮ್ ಕಂಪನಿಯಿಂದ ಸಿಕ್ಕಿತ್ತಪ್ಪ ಅಂತಂದ್ರೆ ನಿಮ್ ಕ್ಯಾಶ್ ಫ್ಲೋ ಆರಾಮಾಗಿ ನಡೆಯುತ್ತೆ. ಇಲ್ಲ ಅಂತಂದ್ರೆ ಇಲ್ಲಪ್ಪ ಅಂತಂದ್ರೆ ಅದು ನಿಮ್ಗೆ ಸಾಲ ಹೆಚ್ಚಾಗ್ತಾ ಹೋಗಿ ಕಷ್ಟಕ್ಕೆ ಬೀಳ್ತೀರಾ ನೀವು, ಆಯ್ತಾ. ಸೊ ಕ್ಯಾಶ್ ಫ್ಲೋ ಇಸ್ ವೆರಿ ಇಂಪಾರ್ಟೆಂಟ್. ಕ್ಯಾಶ್ ಫ್ಲೋ ಮೇಂಟೈನ್ ಮಾಡ್ಬೇಕಪ್ಪ ಅಂತಂದ್ರೆ ಕ್ರೆಡಿಟ್ ಪೀರಿಯಡ್ ಬಾರಿ ಇಂಪಾರ್ಟೆಂಟ್, ಆಯ್ತಾ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನಾನು ಅವಾಗ್ಲೇ ಹೇಳಿದ ತರ ನೀವು ಫೈನಲೈಸ್ ಮಾಡ್ಕೊಳ್ರಿ. ಯಾವಾಗ್ಲೂ ಒಬ್ಬ ಸಿಂಗಲ್ ಸಪ್ಲೈಯರ್ ಮೇಲೆ ಡಿಪೆಂಡ್ ಆಗ್ಬೇಡ್ರಿ. ಒಂದು ರೀತಿಯ ಪ್ರಾಡಕ್ಟ್ ಗಳಿಗೆ 2 ಅಥವಾ 3 ಜನ ಸಪ್ಲೈಯರ್ಸ್ ಇರ್ಬೇಕು. ಅದೇ ರೀತಿ ಬಹಳ ಜನನೂ ಆಗ್ಬಾರ್ದು. 10 ಜನ ಸಪ್ಲೈಯರ್ಸ್ ಇಟ್ಕೊಂಡ್ಬಿಟ್ರೆ ಎಲ್ಲಾರು ನನ್ನೊಂದು ಒಬ್ಬೊಬ್ರು 10 ಲೀಟರ್ ಕೊಟ್ರಪ್ಪ ಅಂತಂದ್ರೆ 10 ಜನ 100 ಲೀಟರ್ ಕೊಟ್ಬಿಡ್ತಾರೆ. ಇಲ್ಲ ಅನ್ನಕ್ಕೂ ಆಗಲ್ಲ. ಆ ತರ ನೀವು ಓವರ್ ಕ್ರೌಡ್ ಮಾಡ್ಕೋಬೇಡ್ರಿ. ಯಾವ ಕಂಪನಿ ಪ್ರಾಡಕ್ಟ್ ನಿಮ್ಮ ಏರಿಯಾದಲ್ಲಿ ಹೋಗ್ತದೆ ಆ ಕಂಪನಿ ಪ್ರಾಡಕ್ಟ್ ಸೆಲೆಕ್ಟ್ ಮಾಡ್ಕೊಳ್ರಿ. ಅದ್ ಬಿಟ್ರೆ ನೆಕ್ಸ್ಟ್ ಕಂಪನಿ. ನೀವು ಪ್ರಾಡಕ್ಟ್ ರೈತರಿಗೆ ಇಷ್ಟ ಆಗಿರ್ಬೇಕು, ನಿಮ್ಗೆ ಲಾಭ ಬಂದಿರ್ಬೇಕು. ಇದನ್ನೆಲ್ಲ ನೀವು ಮೊದಲೇ ನೋಡ್ಕೋಬೇಕು. ಕ್ರೆಡಿಟ್ ಅಲ್ಲಿ ಡಿಸಿಪ್ಲಿನ್ ಅನ್ನೋದನ್ನ ಮೇಂಟೈನ್ ಮಾಡಬೇಕು. ಎಷ್ಟು ಕ್ರೆಡಿಟ್ ಅನ್ನ ನಾನು ತಗೊಂಡ್ರೆ ಎಷ್ಟು ತಗೊಳ್ತೀನಿ, ಎಷ್ಟು ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ಈಗ ಯಾವ್ದೋ ಒಂದು ಎಕ್ಸ್ ಕಂಪನಿ ಬಂತು ಅಂತ ತಿಳ್ಕೊಳಪ್ಪ. ನೀವು ಎಷ್ಟರ ಮಾಡ್ರಿ, ರೀಜನಲ್ ಮ್ಯಾನೇಜರ್ ಬರ್ತಾರೆ, ಅವ್ರಿಗೆ ಸೇಲ್ಸ್ ಟಾರ್ಗೆಟ್ ಜಾಸ್ತಿ ಇರ್ತದೆ. ಬಂದು ತಗೊಳ್ರಿ ಗೌಡ್ರೆ, ನೀವು ಒಂದು 50 ಲಕ್ಷ ನನಗೆ ಈ ಮಂತ್ ಬಿಲ್ಲಿಂಗ್ ಟಾರ್ಗೆಟ್ ಇದೆ, ತಗೊಂಡ್ಬಿಡ್ರಿ, ನೀವು ಬೇಕಾದ್ರೆ 30 ಡೇಸ್ ಆದ್ಮೇಲೆ ಕೊಡ್ರಿ ಅಂತ. ನೀವು ತಗೊಂಡ್ರಪ್ಪ ಅಂತಂದ್ರೆ ಅಲ್ಲೇ ಟ್ರ್ಯಾಪ್ ಆದಂಗೆ. ಮೆಟೀರಿಯಲ್ ಇತ್ತಪ್ಪ ಅಂತಂದ್ರೆ ಮೆಟೀರಿಯಲ್ ಇಟ್ಕೊಂಡು ಏನ್ ಮಾಡೋಣ, ಕೊಟ್ರೆ ಲಾಭರ ಬರ್ತದೆ ಅಂತೇಳಿ ನೀವು ಎಲ್ಲ ಬಂದವ್ರಿಗೆ ಕೇಳಿದವ್ರಿಗೆಲ್ಲ ಸಾಲ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀರ. ಸೊ ಇಲ್ಲಿ ಡಿಸಿಪ್ಲಿನ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಕ್ರೆಡಿಟ್ ಡಿಸಿಪ್ಲಿನ್, ಆಯ್ತಾ. ನಾನು ಎಷ್ಟು ಪ್ರಮಾಣದಲ್ಲಿ ಕ್ರೆಡಿಟ್ ತಗೋಬೇಕು, ಎಷ್ಟು ಕ್ರೆಡಿಟ್ ಕೊಡಬೇಕು, ಈ ಎರಡೂನು ತಾವು ಲೆಕ್ಕ ಹಾಕಿರ್ಬೇಕು. ಇದು ಏನ್ರ ಮೇಲೆ ಡಿಪೆಂಡ್ ಆಗ್ತದೆ, ನಿಮ್ಮ ವರ್ಕಿಂಗ್ ಕ್ಯಾಪಿಟಲ್ ಎಷ್ಟು, ನಿಮ್ದು ಆ ಬೆಳೆಗಳು ಯಾವಾಗ ಕೊಯ್ಲಾಗ್ತಾ ಇದಾವೆ. ಈಗ ಫಾರ್ ಎಕ್ಸಾಂಪಲ್ ಸ್ಟಾರ್ಟಿಂಗ್ ಹೆಸರು ಬೆಳೆ ಬರ್ತದೆ, ಹೆಸರು ಫಸ್ಟ್ ಬೆಳೆ ಬರ್ತದೆ, ಹೆಸರು ನೀವು ಪ್ರೊಕ್ಯೂರ್ ಮಾಡ್ತಾ ಇರ್ತೀರಿ. ಹೆಸರು ಪ್ರೊಕ್ಯೂರ್ ಮಾಡೋದ್ರಿಂದ ಇಷ್ಟು ಇನ್ಫ್ಲೋ ಆಯ್ತು. ಆ ಇನ್ಫ್ಲೋ ಬಂದ್ಮೇಲೆ ಅದು ಮುಂದೆ ಕಬ್ಬು ಹೋಗ್ತದೆ. ಕಬ್ಬು ವರ್ಷಕ್ಕೊಂದ್ಸರಿ ಕಟಾವ್ ಆಗ್ತದೆ. ಅದರದ್ದು ಕ್ರೆಡಿಟ್ ಸೈಕಲ್ಗೂ ಈ ತರಕಾರಿ ಕ್ರೆಡಿಟ್ ಸೈಕಲ್ಗೂ ಬಹಳ ವ್ಯತ್ಯಾಸ ಇದೆ. ಈಗ ದಾಳಿಂಬೆ ರೈತರು ಇರ್ತಾರೆ, ದಾಳಿಂಬೆ ರೈತರು ವರ್ಷಕ್ಕೊಂದು ಬೆಳೆ, ಔಷಧದ ಪ್ರಮಾಣ ಸಿಕ್ಕಾಪಟ್ಟೆ ಜಾಸ್ತಿ ಬೇಕು ಅವ್ರಿಗೆ. ಸೊ ಇವ್ರದ್ದು ಕ್ರೆಡಿಟ್ ಸೈಕಲ್ ಲಾಂಗ್ ಇರ್ತದೆ. ಸೊ ಇದನ್ನ ನೀವು ಕೂತ್ಕೊಂಡು ಯಾವ ಬೆಳೆ ಫಸ್ಟ್ ಬರ್ತದೆ, ಯಾವ ಬೆಳೆ ಲೇಟ್ ಆಗಿ ಬರ್ತದೆ, ಅದಕ್ಕೆ ಸರಿಯಾಗಿ ಯಾವ ರೀತಿ ನಾವು ಬಿಲ್ಲಿಂಗ್ ಮಾಡ್ತೀವಿ,
ಇದೆಲ್ಲ ಕುತ್ಕೊಂಡು ಬಹಳ ಸ್ಟ್ರಾಟಜಿಕ್ ಆಗಿ ಯೋಚನೆ ಮಾಡಿ ಮಾಡ್ತಕ್ಕಂಥ ವಿಚಾರ ಇದೆ ಆಯ್ತಾ. ಇದಾದ್ಮೇಲೆ ಪ್ರೈಸಿಂಗ್ ಬರೋಣ. ಇದು ಬಹಳ ಟ್ರಿಕ್ಕಿ ವಿಷಯ. ಈಗ ನಿಮಗೆ ಯಾವಾಗ್ಲೂ ಈಗ ಒಂದು ಪ್ರಾಡಕ್ಟ್ ತಗೊಂಡಿರ್ತೀರಿ, ಇದ್ರ ಮೇಲೆ ನಾ 10% ಹಾಕಿದ್ರು ನಡೀತದೆ ಅಂತ ಅನ್ಕೊಂಡ್ಬಿಡ್ತೀರ. ಆದ್ರೆ 10% ಯಾಕೆ ಹಾಕ್ತಿವಿ, ನನಗೆ ಖರ್ಚು ಎಷ್ಟು ಬರ್ತಾ ಇದೆ, ಖರ್ಚನ್ನ ಯಾವಾಗ್ಲೂ ಕ್ಯಾಲ್ಕುಲೇಟ್ ಮಾಡ್ಬೇಕು ಫಸ್ಟ್, ಲಾಭ ಹಾಕೋದಕ್ಕಿಂತ ಮುಂಚೆ ಆಯ್ತಾ. ಅದರಲ್ಲಿ 2 ರೀತಿ ಇರ್ತವೆ, ಗ್ರಾಸ್ ಮಾರ್ಜಿನ್, ನೆಟ್ ಮಾರ್ಜಿನ್. ಗ್ರಾಸ್ ಮಾರ್ಜಿನ್ ಅಂದ್ರೆ ಏನು, 100 ರೂಪಾಯಿ ಪ್ರಾಡಕ್ಟ್ ತಗೊಂಡೆ, ನಾನು ಅದಕ್ಕೆ 10% ಲಾಭ ಹಾಕ್ದೆ ಅಂದ್ರೆ 110 ರೂಪಾಯಿಗೆ ಹಾಕ್ತೀವಿ. ಆ 10 ರೂಪಾಯಿಂದ ನೀವು ನಿವ್ವಳ ಲಾಭನ, ಅದು ಇಸ್ ಇಟ್ ನೆಟ್ ಪ್ರಾಫಿಟ್? ಅಲ್ಲ, ಅದು ಗ್ರಾಸ್ ಪ್ರಾಫಿಟ್. ಅದು ನೆಟ್ ಪ್ರಾಫಿಟ್ ನ ಯಾವ ರೀತಿ ಮಾಡ್ತೀವಿ ನಾವು, ನಿಮ್ಗೆ ಏನೇನ್ ಖರ್ಚಿದೆ, ಫಾರ್ ಎಕ್ಸಾಂಪಲ್ FPO ಸಂಬಳ ಕೊಡ್ತಾ ಇರುತ್ತೆ, 1, ನೀವೇ ಪರಿಶ್ರಮ ಪಡ್ತಾ ಇರ್ತೀರಾ, 2, ನಿಮ್ದು ಟೈಮ್ ಹೋಗ್ತಾ ಇರುತ್ತೆ, 3ನೇದು ಬಾಡಿಗೆ ಕೊಡ್ತಾ ಇದ್ದೀರಾ, ಕರೆಂಟ್ ಬಿಲ್ ಕಟ್ತಾ ಇದ್ದೀರಾ, ಮೆಟೀರಿಯಲ್ ಬಂದಿದ್ದಕ್ಕೆ ಇಳಿಸ್ಕೊಳಕ್ ಕೂಲಿ ಹೋಗುತ್ತೆ, ಲೋಡಿಂಗ್ ಕೂಲಿ ಹೋಗುತ್ತೆ ಆಯ್ತಾ. ಈ ಎಲ್ಲಾ ಖರ್ಚುಗಳನ್ನ, ಸಣ್ಣದು ದೊಡ್ಡದು ಅಂತಲ್ಲ, ಎಲ್ಲಾ ಖರ್ಚುಗಳನ್ನ ನೀವು ಒಂದ್ ಕಡೆ ಪಟ್ಟಿ ಮಾಡ್ಬೇಕು. ಎಷ್ಟು ಖರ್ಚು ಬರ್ತಾ ಇದೆ, ನೀವು ಸೇಲ್ ಮಾಡ್ಲಿ ಬಿಡ್ರಿ, ಈ ಖರ್ಚು ಬರ್ತಾನೆ ಇರುತ್ತೆ. ಆ ಖರ್ಚು ಏನು ಅನ್ನೋದನ್ನ ಒಂದು ಕಾಂಪೊನೆಂಟ್ ಅನ್ನ ರೆಡಿ ಮಾಡ್ಬೇಕು. ಆ ಕಾಂಪೊನೆಂಟ್ ನ ಫಸ್ಟ್ ನೀವು ಆ ಪ್ರಾಡಕ್ಟ್ ಮೇಲೆ ಲೋಡ್ ಮಾಡ್ಬೇಕು, ಗೊತ್ತಾಯ್ತಾ. ಈಗ ಬೇರೆ ಬೇರೆ ಪ್ರಾಡಕ್ಟ್ ಇರ್ತದೆ, ಪರ್ಸೆಂಟೇಜ್ ಆಗಿ ಲೋಡ್ ಮಾಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ ನಾನು ಮಿನಿಮಮ್ ಅಂದ್ರೆ ನನಗೆ ಖರ್ಚು ವೆಚ್ಚ ತೂಗ್ಬೇಕಪ್ಪ ಅಂತಂದ್ರೆ ನನಗೆ 50 ಲಕ್ಷ ಸೇಲ್ಸ್ ಅಂತೂ ಆಗ್ಲೇಬೇಕು. ಯಾಕೆ ಆಗ್ಬೇಕಪ್ಪ, ನನ್ನ ಅಂಗಡಿ ಖರ್ಚು ಏನಿಲ್ಲ ಅಂತಂದ್ರು, FPO ಖರ್ಚು ಏನಿಲ್ಲ ಅಂತಂದ್ರು ವರ್ಷಕ್ಕೆ 6 ಲಕ್ಷ ಬರ್ತಾ ಇದೆ. ನಾನು ಅದನ್ನ 12% ಪ್ರಾಫಿಟ್ ಇಟ್ನಪ್ಪ ಅಂತಂದ್ರೆ 50 ಲಕ್ಷ ಮಾಡಿದ್ರೆ 12 5 60, 6 ಲಕ್ಷ ಬಂತು. ಅದನ್ನ ಬ್ರೇಕ್ ಈವನ್ ಅಂತ ಕರಿತೀವಿ. ಅಂದ್ರೆ ನೀವು ಲಾಭ ಮಾಡ್ಲಿಲ್ಲ, ನಷ್ಟನೂ ಮಾಡ್ಲಿಲ್ಲ. 6 ಲಕ್ಷ ಖರ್ಚಿತ್ತು, 6 ಲಕ್ಷ ಖರ್ಚನ್ನ ತೆಗೆದ್ರಿ. ಮತ್ತೆ ಲಾಭ ಮಾಡ್ಬೇಕಲ್ಲ, ಲಾಭ ಮಾಡ್ಬೇಕು ತಾನೆ. FPO ಒಂದು ಲಾಭದಾಯಕ ಸಂಸ್ಥೆಯಾಗಿ ನಡಿಬೇಕು. ಇದು ಎಲ್ಲ ಕೊಟ್ಟು ಲಾಸ್ ಮಾಡ್ಕೊಳ್ಳೋ ರೀತಿಯಲ್ಲಿ ನಡೆಸಬಾರ್ದು. ಸೊ ಎಷ್ಟು ಲಾಭ ಬೇಕು, ಕನಿಷ್ಠ ಪಕ್ಷ ಅಂತಂದ್ರೆ ನೆಟ್ ನಿಮ್ಗೆ 10% ಲಾಭ ಉಳಿದಿರ್ಬೇಕು. ಇನ್ಪುಟ್ ಬಿಸ್ನೆಸ್, ರಿಟೇಲ್ ಬಿಸ್ನೆಸ್ ಅಲ್ಲಿ ನಾನು ಹೇಳ್ತಿರೋದು ಕನಿಷ್ಠ ಪಕ್ಷ. ಕೆಲವು ಪ್ರಾಡಕ್ಟ್ ಗಳಲ್ಲಿ 5% ಉಳಿದಿರುತ್ತೆ, ಕೆಲವು ಪ್ರಾಡಕ್ಟ್ ಅಲ್ಲಿ 10 ಉಳಿದಿರುತ್ತೆ, ಕೆಲವು ಪ್ರಾಡಕ್ಟ್ ಅಲ್ಲಿ 15% ಉಳಿದಿರುತ್ತೆ. ಸೊ ಇದನ್ನ ನೀವು ಯಾವ ರೀತಿ ನೆಗೋಷಿಯೇಟ್ ಮಾಡಿರ್ತೀರ ಅನ್ನೋದ್ರ ಮೇಲೆ ಇದು ಡಿಪೆಂಡ್ ಆಗ್ತದೆ ಕಂಪನಿ ಜೊತೆಗೆ ಆಯ್ತಾ. ಸೊ ಇದನ್ನ ನೀವು ಪ್ಲಾನ್ ಮಾಡ್ಬಿಟ್ಟು ಓವರ್ ಹೆಡ್ಸ್ ಆಸ್ ಎ ಥಂಬ್ ರೂಲ್ 10% ಪ್ರಾಡಕ್ಟ್ದು 8% ಪ್ರಾಡಕ್ಟ್ ಮೇಲೆ ಖರ್ಚೇ ಹೋಗುತ್ತೆ ನಿಮ್ಗೆ. ಅದು ನಿಮ್ದು ಅಲ್ಲ, ಅದು ಏನ್ ಪ್ರಯೋಜನನೂ ಇಲ್ಲ. 8% 100 ರೂಪಾಯಿಗೆ ತಗೊಂಡು 108 ರೂಪಾಯಿ ಮಾರಿದ್ರೆ ಪ್ರಯೋಜನ ಇಲ್ಲ, 118 ರೂಪಾಯಿಗೆ ಮಾರಬೇಕು. ಸೊ 118 ರೂಪಾಯಿಗೆ ಮಾರ್ಬೇಕಪ್ಪ ಅಂತಂದ್ರೆ ನೀವು ಎಲ್ಲಾ ಒಂದು ಇದನ್ನ ರೈತರ ಮೇಲೆ ಹಾಕ್ಲಿಕ್ಕೆ ಸಾಧ್ಯನಾ? ಎಲ್ಲಾರನ್ನೂ ರೈತರ ಮೇಲೆ ಹಾಕೋ ಅವಶ್ಯಕತೆ ಇಲ್ಲ. ನೀವು ನೆಗೋಷಿಯೇಷನ್ ಮಾಡ್ಬೇಕಾದ್ರೇನೆ 10% ಉಳಿಸ್ಕೋಬಹುದು ನೀವು. ಅಂದ್ರೆ ಯಾರು ಸಪ್ಲೈಯರ್ ಇರ್ತಾನಲ್ಲ ಅವ್ರ ಕಡೆಯಿಂದ 10% ನೀವು ಡಿಸ್ಕೌಂಟ್ ತಗೋಬೇಕು. ಆ ಡಿಸ್ಕೌಂಟ್ ನ ಅವ್ರ ಕಡೆಯಿಂದ ತಗೊಂಡ್ಮೇಲೆ ರೈತರಿಗೆ 10% ಹಾಕಿದಾಗ ಟೋಟಲ್ 20% ಮಾರ್ಜಿನ್ ಆಗುತ್ತೆ, 8% ಖರ್ಚಿಗೆ ಹೋಗ್ತದೆ, 12% FPOಗೆ ಲಾಭ ಆಗಿ ಉಳಿಯುತ್ತೆ. ನೀವು ಇದನ್ನ ಅರ್ಥ ಮಾಡ್ಕೊಳ್ರಿ ಪ್ರೈಸಿಂಗ್ ಅಲ್ಲಿ. ಅದಲ್ದಲ್ಲೇ ರಿಸ್ಕ್, ನೀವು ಸಾಲ ಕೊಟ್ಟಿದ್ದೀರಾ ಅಂತಂದ್ರೆ ರಿಸ್ಕ್ ಕೂಡ ಸೇರ್ಕೊಂಡ್ಬಿಡುತ್ತೆ. ಈ ರಿಸ್ಕ್ಗೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಕ್ಲಿಯರ್ ಆಗಿ ಹೇಳ್ಬೇಕು, ಯಾರು ಕ್ಯಾಶ್ ಅಂಡ್ ಕ್ಯಾರಿ ಕೊಡ್ತವ್ರಿಗೆ ಅವ್ರಿಗೆ ಬೇರೆ ರೇಟ್ ಕೊಡ್ರಿ, ಅಲ್ಲಿ ರಿಸ್ಕ್ ಇಲ್ಲ ಆಯ್ತಾ. ಯಾರು ಸಾಲ ತಗೊಂಡು ಹೋಗ್ತಾ ಇದ್ದಾರೆ ಅದಕ್ಕೆ ನೀವು ಇನ್ನೂ ಒಂದು 5% ರೇಟು ಜಾಸ್ತಿ ಇಡಬೇಕು ಆಯ್ತಾ. ಈ 5% ರೇಟ್ ಜಾಸ್ತಿ ಇಡೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ 100ರಲ್ಲಿ 80 ಭಾಗ ಜನ 90 ಭಾಗ ಜನ ವಾಪಸ್ ಕೊಟ್ರು, ಇನ್ನೊಂದು 5% 6% ಜನ ಲೇಟ್ ಆಗಿ ಕೊಟ್ರು, ಇನ್ನೊಂದು 2-3% ಏನೋ ಬ್ಯಾಡ್ ಡೇಟ್ ಆಗಿ ಕುಂತ್ರು. ನೀವು 5% ಲೋಡ್ ಮಾಡೋದ್ರಿಂದ ನಿಮ್ಗೆ ಯಾವಾಗ್ಲೂ ನೀವು ಸೇಫ್ ಆಗಿರ್ತೀರಾ. ಆಮೇಲೆ ಹೋಗೋದು ಅದು ಏನಿದೆ 5% ಎಲ್ಲಾ ರೈತರ ಮೇಲೂ ಹಂಚೋಗುತ್ತೆ, ಅರ್ಥ ಆಯ್ತಾ. ಸೊ ಯಾವಾಗ್ಲೂ ನೀವು ರಿಸ್ಕ್ ಮಿಟಿಗೇಷನ್ಗೆ ಸಾಲದ ರೇಟು ಮತ್ತೆ ಕ್ಯಾಶ್ ಪ್ರೈಸ್ ಇವೆರಡು ಒಂದೇ ಇರಬಾರ್ದು. ಆಮೇಲೆ ಪ್ರೈಸಿಂಗ್ ಯಾವಾಗ್ಲೂ ಈ ಮಾರ್ಕೆಟ್ನವ್ರು ಕೂಡ ನಾನು ನಿಮ್ಗೆ ಏನ್ ಹೇಳ್ತಿದ್ದೀನಲ್ಲ ಅದೇ ಪದ್ಧತಿಯಲ್ಲೇ ಮಾಡೋದು. ಆ ಪದ್ಧತಿಯನ್ನು ಮಾಡಿದವನೇ 4 ವರ್ಷ ನಿಂತಿರ್ತಾನೆ.
ಅಥವಾ 5 ವರ್ಷ 10 ವರ್ಷ 20 ವರ್ಷ ನಿಂತಿರ್ತಾನೆ. ಯಾರು ಉಂದಾದುಂದಿ ಮಾಡ್ತಾನೆ, ಅಂಡರ್ ಕಟ್ ಮಾಡ್ತಾನೆ, ಕಡಿಮೆ ಮಾರ್ಜಿನ್ ಅಲ್ಲಿ ಮಾರ್ತಾನೆ, ಯಾರು ಜಸ್ಟ್ ಕ್ಯಾಶ್ ತಗೊಂಡು ಕ್ರೆಡಿಟ್ ಕಂಪನಿಯಿಂದ ತಗೊಂಡು ಕ್ಯಾಶ್ ಅಲ್ಲಿ ಮಾರಿದ್ರೆ ಅದು ಮುಚ್ಕೊಂಡು ಹೋಗೋ ಕೆಲಸನೇ. ಬರೆದಿಟ್ಕೊಂಡ್ಬಿಡ್ರಿ, ಅದು ಅಂತ ಅಂಗಡಿಗಳು ಮುಚ್ಕೊಂಡು ಹೋಗ್ತಾನೆ ಇರ್ತವೆ, ಚಾಲು ಆಗ್ತಿರ್ತವೆ, ಮುಚ್ಕೊಂಡು ಹೋಗ್ತಿರ್ತವೆ. ಅದು ನಾವು ಹಂಗ ಆಗ್ಬಾರ್ದಪ್ಪ ಅಂತಂದ್ರೆ ಪ್ರೈಸಿಂಗ್ ಪಾಲಿಸಿ ಬಹಳ ಕ್ಲಿಯರ್ ಆಗಿ ಇರಬೇಕು. ಬಹಳ ಇಂಪಾರ್ಟೆಂಟ್ ಇದು. ಪ್ರೈಸಿಂಗ್ ಪಾಲಿಸಿ ಯಾವಾಗ್ಲೂ ಕ್ರೆಡಿಟ್ ಫಾರ್ಮರ್ಸಿಗೆ ಬೇರೆ ಇರಬೇಕು, ಕ್ಯಾಶ್ ಫಾರ್ಮರ್ಸಿಗೆ ಬೇರೆ ಇರಬೇಕು, ಬಲ್ಕ್ ಪರ್ಚೇಸು ಕ್ಯಾಶ್ ಇರಬೇಕು. ಆಯ್ತಾ, ಅವಶ್ಯಕತೆ ಇದ್ದಷ್ಟು ಮಾತ್ರ ಕೊಡ್ಬೇಕು ರೈತರಿಗೆ. ಈಗ ರೈತ ಬಂದ ಈ ಪ್ರಾಡಕ್ಟ್ ಅಲ್ಲಿ ಯಾವ್ದೋ ಒಂದು ಟಾನಿಕ್ ಅಲ್ಲಿ ಸಿಕ್ಕಾಪಟ್ಟೆ ಲಾಭ ಇದೆ ಅಂತ ಹೇಳ್ಬಿಟ್ಟು ಆ ಪ್ರೈವೇಟ್ ನಾವು ಸಾಲದವ್ರು ತುಂಬಿದ್ದೆ ಬರ್ದಿದ್ದೆ. ಅದು ಉಪಯೋಗ ಇಲ್ಲದ ಪ್ರಾಡಕ್ಟ್ ನೀವು ರೈತರ ತಲೆ ಕಟ್ಟಿದ್ರಿ ಅಂತಂದ್ರೆ ಅಲ್ಲಿ ರಿಸ್ಕ್ ಜಾಸ್ತಿ ಆಯ್ತು ಅಂತಾನೆ ಅರ್ಥ. ಅದು ಯಾವ ಪ್ರಾಡಕ್ಟ್ ಅವಶ್ಯಕತೆ ಇದೆ, ಯಾವ ರೈತ ಯಾವ್ದು ಕೇಳ್ತಾ ಇದ್ದಾರೆ ಅದೇ ಪ್ರಾಡಕ್ಟ್ ಅನ್ನು ಕೊಡ್ಬೇಕು, ಮತ್ತೆ ಮಾರ್ಕೆಟ್ ಲೆವೆಲ್ ಅಲ್ಲಿ ಇರ್ಬೇಕು ಪ್ರೈಸಿಂಗ್. ಆಯ್ತಾ, ನಾನು ಲಾಭ ಮಾಡಬೇಕು ಅಂತೇಳಿ ಹೆಂಗಂದ್ರಂಗೆ ಪ್ರೈಸ್ ಕೊಟ್ರೆ ಅವ್ರು ಒಪ್ಕೊಳ್ಳೋದಿಲ್ಲ, ನಿಮ್ದೇನ್ ನಡೆಯೋದಿಲ್ಲ. ಅಲ್ಲಿ ಮಾರ್ಕೆಟ್ ಡ್ರಿವನ್ ಇರುತ್ತೆ. ಸೊ ಇದೆಲ್ಲ ಎಲ್ಲಿ ಕವರ್ ಆಗುತ್ತೆ? ಯಾವ ಟೈಮಲ್ಲಿ ಪರ್ಚೇಸ್ ಮಾಡಿದ್ರಿ, ಎಷ್ಟು ನೆಗೋಷಿಯೇಟ್ ಮಾಡಿದ್ರಿ, ಯಾರಿಂದ ಪರ್ಚೇಸ್ ಮಾಡಿದ್ರಿ, ಈ ಮೂರರ ಮೇಲೆ ನಿಮ್ ಸಕ್ಸಸ್ ನಿಂತಿದೆ. ಆಯ್ತಾ, ಇದು ಮಾಡ್ಲಾರದಲ್ಲ, ಆರಾಮಾಗಿ ಮಾಡ್ತಾ ಇರ್ತಕ್ಕಂಥ ಒಂದು ಎಲ್ಲರೂ ರನ್ ಮಾಡ್ತಾ ಇರ್ತಕ್ಕಂಥ ಒಂದು ಸಿಸ್ಟಮ್ ಇದು. ಇವತ್ತಿನ ದಿವಸ ನೀವು ನಂಬ್ತಿರೋ ಬಿಡ್ತಿರೋ, ಭಾರತ ದೇಶದಲ್ಲಿ ಟೋಟಲ್ ಗೊಬ್ಬರದ್ದು ಎಲ್ಲ ಸೇರಿಸ್ಬಿಟ್ರೆ ಸುಮಾರು 50,000 ಕೋಟಿ ಮೇಲೆ ಇದೆ ಇದು ಇನ್ಪುಟ್ ಬಿಸ್ನೆಸ್ ಅನ್ನೋದು. ತುಂಬಾ ದೊಡ್ಡ ಬಿಸ್ನೆಸ್ ಇದು. ಆಯ್ತಾ, ಬಹಳ ಜನ ನಿರಾಶೆಯಿಂದ ಮಾತಾಡ್ತಾರೆ, ರೈತರ ಜೊತೆ ಮಾಡ್ಕೊಳಕ್ ಆಗೋದಿಲ್ಲ. ಆಗುತ್ತೆ, ನಿಮ್ಮ ಸಿಟಿಗಳಲ್ಲೇ ಇದ್ದಾರೆ ಸಕ್ಸಸ್ಫುಲ್ ಟ್ರೇಡರ್ಸ್. ನೀವು ಅದೇ ರೀತಿ ಆಗ್ಲಿಕ್ಕೆ ಸಾಧ್ಯ. ಯಾವಾಗ ಸಾಧ್ಯ? ಇವತ್ತಿನ ಕಾರ್ಯಕ್ರಮದಲ್ಲಿ ಅಜೆಂಡಾದಲ್ಲಿ ಏನ್ ಮೆನ್ಷನ್ ಮಾಡಿದಾರಲ್ಲ, ಅದೆಲ್ಲದ್ರ ಮೇಲೆ ದೃಷ್ಟಿ ಇಟ್ಟು ಜವಾಬ್ದಾರಿಯುತವಾಗಿ ಕೆಲಸ ಮಾಡಿದ್ರೆ ಮಾತ್ರ ನೀವು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ. ಅದು ನಾವು ಮೈ ಮರಿತೀವಿ, ಮನ್ಸಿಗೆ ಬಂದಂಗ್ ಮಾಡ್ತೀವಿ, ಮನ್ಸಿಗೆ ಬಂದಾಗ ಓಪನ್ ಮಾಡ್ತೀವಿ, ಮನ್ಸಿಗೆ ಬಂದಂಗ್ ಕ್ಲೋಸ್ ಮಾಡ್ತೀವಿ ಅಂದ್ರೆ ಆಗಲ್ಲ. ಡಿಸಿಪ್ಲಿನ್ಡ್ ಆಗಿರ್ಬೇಕು. ನಾನು ಮೊನ್ನೆ ಹೋಗಿದ್ದೆ ಆನೇಕಲ್ ಹಾರ್ಟಿಕಲ್ಚರ್ ಪ್ರೊಡ್ಯೂಸರ್ಸ್ ಕೋಆಪರೇಟಿವ್ಗೆ. ಆಯ್ತಾ, ತುಂಬಾ ಚೆನ್ನಾಗಿ ರನ್ ಮಾಡ್ತಾ ಇದ್ದಾರೆ ಸಂಸ್ಥೆನ. ಅದೇ ರೀತಿ ಎಲ್ಲಾ ಕಡೆ ಕೇಳ್ ಬರ್ತಕ್ಕಂಥ ಇನ್ನೊಂದು ಹೆಸರು ಹುನಗುಂದ. ಅದೇ ರೀತಿ ಸುಮಾರು ಇದಾವೆ ಹೇಳ್ತಾ ಹೋದ್ರೆ, ಕೊಂಡ್ಲಳ್ಳಿ, ಆತರ FPOಗಳು ತುಂಬಾ ಚೆನ್ನಾಗಿ ರನ್ ಮಾಡ್ತಾ ಇದ್ದಾರೆ. ಅದು ಯಾಕಂಗೆ ಚೆನ್ನಾಗಿ ರನ್ ಆಗ್ತಾ ಇದೆಯಪ್ಪ ಅಂತಂದ್ರೆ, ಒಂದು ಅವ್ರದ್ದು ನಾಲೆಡ್ಜ್, ಕ್ರಾಪ್ ನಾಲೆಡ್ಜ್ ಒಂದು, ಎರಡನೇದು ಪರ್ಚೇಸ್ ಪ್ರೊಕ್ಯೂರ್ಮೆಂಟ್ ಮಾಡ್ತಕ್ಕಂಥ ಸ್ಟ್ರಾಟಜಿ, ಮತ್ತೆ ಅವ್ರದ್ದು ಕ್ರೆಡಿಟ್ ಪ್ಲಾನಿಂಗು, ಆಯ್ತಾ, ಪ್ರೈಸಿಂಗು. ಇವತ್ತೇನ್ ಮೆನ್ಷನ್ ಮಾಡಿದಾರಲ್ಲ, ಇವೆಲ್ಲ ಯಾರು ಕರೆಕ್ಟ್ ಆಗಿ ಮಾಡ್ತಾರೆ ಅದು ಅವರು ಸಕ್ಸಸ್ ಆಗ್ಲಿಕ್ಕೆ, ಫೇಲ್ಯೂರ್ ಆಗ್ಲಿಕ್ಕೆ ಯಾವುದೇ ಆದಂತ ಒಂದು ಕಾರಣನೇ ಇಲ್ಲ. ಆಯ್ತಾ, ಸೊ ಎಸ್ಟಿಮೇಟ್ ಕ್ರಾಪ್ ವೈಸ್ ಡಿಮಾಂಡ್ ಅನ್ನೋದನ್ನ ಕವರ್ ಮಾಡಿದ್ವಿ. ಪ್ರೀ ಸೀಸನ್ ಫಾರ್ಮರ್ ಕಮಿಟ್ಮೆಂಟ್ ಅಂತ ಇದೆ. ಅಂದ್ರೆ ನೀವು ನಿಮ್ಮ ಬಿಸ್ನೆಸ್ ಅನಾಲಿಸಿಸ್ ಮಾಡಬೇಕು. ನಂದು ಸಪೋಸ್ 1 ಕೋಟಿ ಬಿಸ್ನೆಸ್ ಬರ್ತಾ ಇದೆ ಅಂತ ತಿಳ್ಕೊಳ್ರಿ, ಅದನ್ನ ಸೆಗ್ಮೆಂಟ್ ಮಾಡ್ರಿ, ಡಿವೈಡ್ ಮಾಡ್ರಿ. 1 ಕೋಟಿಯಲ್ಲಿ ಕ್ಯಾಶ್ ಬಿಸ್ನೆಸ್ ಎಷ್ಟು ಬಂತು? 20% ಬಂತು, 20 lakhs. ಒಂದು ಮೀಡಿಯಂ ಟರ್ಮ್ ಕ್ರೆಡಿಟ್ ಅಂದ್ರೆ ವಿದಿನ್ 30 days ಫಾರ್ಮರ್ಸ್ ಪೇ ಮಾಡ್ತಾ ಇದ್ದಾರೆ, ಅದು ಎಷ್ಟು ಬಿಸ್ನೆಸ್ ಬಂತು? ಅದು ಅರೌಂಡ್ 50% ಬಂತು. ಅಂದ್ರೆ 50 ಲಕ್ಷ ಅಲ್ಲಿಂದ ಬಂತು. 50, ಒಂದು 20, 70. ಇನ್ 30 ಲಕ್ಷ ಲಾಂಗ್ ಟರ್ಮ್ ಕ್ರೆಡಿಟ್ ಅಲ್ಲಿ ಬಂತು. ಅವಾಗ ನಾವೇನ್ ಮಾಡ್ಬೇಕು? ಆ ಲಾಂಗ್ ಟರ್ಮ್ ನ ಮೀಡಿಯಂ ಟರ್ಮ್ ಹೆಂಗ್ ಮಾಡ್ಬೇಕು, ಮೀಡಿಯಂ ಟರ್ಮ್ ನ ಕ್ಯಾಶ್ ಆಗಿ ಹೆಂಗ್ ಕನ್ವರ್ಟ್ ಮಾಡ್ಬೇಕು. ಇದ್ರಲ್ಲಿ ಯಾರು ಇಂಪಾರ್ಟೆಂಟ್ ಜನಗಳಿದ್ದಾರೆ ಅವ್ರ ಜೊತೆ ಮಾತಾಡಿ, ವಾಟ್ಸ್ಆಪ್ ಗ್ರೂಪ್ಗಳಿರ್ತದೆ, ಕಳಿಸಿ, ಆಯ್ತು ಸ್ಪೆಷಲ್ ಸೀಸನ್ ಆಫರ್ ಇದೆ ನಂದು, ಈ ರೇಟಿಗೆ ನಾನು ಈ ಪ್ರಾಡಕ್ಟ್ ನ ಕೊಡ್ತಾ ಇದ್ದೀನಿ, ನೀವ್ ಹೇಳಾರ ನೋಡ್ರಿ. ನಾವ್ ಅನ್ಕೊಂತೀವಿ ಅವ್ರು ರೆಸ್ಪಾಂಡ್ ಮಾಡಲ್ಲ ಅಂತ, ಮಾಡ್ತಾರೆ. ನಾನು ಬಳ್ಳಾರಿ ಮಾರ್ಕೆಟ್ ಅಲ್ಲಿ ಕೆಲಸ ಮಾಡಿದ್ದೀನಿ. ಮೆಣಸಿನಕಾಯಿ ಮಾರಾಟ ಮಾಡಿ ಇಮಿಡಿಯೇಟ್ಲಿ ಬಂದು ಬೀಜ ಬುಕ್ ಮಾಡ್ತಾರೆ ರೈತರು. ಎಕ್ಸಾಂಪಲ್ ಹೇಳ್ತಿದ್ದೀನಿ ನಾನು. ಮೆಕ್ಕೆಜೋಳ ಮಾರಾಟ ಮಾಡಿ ಬಂದು ಈಗ ಆಫ್ ಸೀಸನ್ ಟೈಮಲ್ಲಿ ನಾನು ಬುಕ್ ಮಾಡ್ತೀನಿ ಅಂತಂದ್ರೆ ಡೀಲರ್ ಹತ್ರ ಆಲ್ರೆಡಿ ಕೊಟ್ಬಿಟ್ಟಿರ್ತಾರೆ. ಅವನು ಆ ಡೀಲರ್ ಅದು ಆ ದುಡ್ಡನ್ನೇ ತಗೊಂಡು ಕಂಪನಿ ಕೊಟ್ಟು ಲಾಭ ಇಟ್ಬಿಟ್ಟು ಅಲ್ಲಿ ಬುಕ್ ಮಾಡ್ತಾರೆ. ಅಂದ್ರೆ ಕ್ಯಾಶ್ ಫ್ಲೋ ನಲ್ಲಿ ನಾವು ರೈತರು ಅಂದ್ರೆ ಸಾಲ ಅಂತಾನೆ ತಿಳ್ಕೊಬಾರ್ದು ನಾವು. ಅವ್ರಿಗೆ ಎಸ್ಪೆಷಲಿ ಮಾರಾಟ ಮಾಡಿ ಬಂದಾಗ ಇನ್ವೆಸ್ಟ್ ಮಾಡ್ಲಿಕ್ಕೆ ರೆಡಿ ಇರ್ತಾರೆ. ಅವ್ರಿಗೆ ಒಳ್ಳೆ ರೇಟ್ ಕೊಟ್ರೆ ಆಯ್ತಾ. ಸೊ ಇದೆಲ್ಲ ನಾವು ಮಾಡ್ಬೇಕಾಗ್ತದೆ. ಆಯ್ತಾ, ಪ್ರೀ ಸೀಸನ್ ಫಾರ್ಮರ್ ಕಮಿಟ್ಮೆಂಟ್ ನ ತಗೋಬೇಕಾಗ್ತದೆ. ಆಯ್ತಾ, ತಗೊಂಡು ಅವ್ರ ಹತ್ರ ಪೇಮೆಂಟ್ ನ ಬಳಸ್ಕೊಂಡು ಪರ್ಚೇಸ್ ಮಾಡ್ಬೇಕಾಗ್ತದೆ.
ಹಿಸ್ಟಾರಿಕಲ್ ಸೇಲ್ಸ್ ಡೇಟಾ ನೋಡ್ಬೇಕು. ನಿಮ್ದು ಅಂಗಡಿ ಆಲ್ರೆಡಿ ಸ್ಟಾರ್ಟ್ ಆಗಿ 5-6 ವರ್ಷ ಆಗಿದೆ ಅಂತಂದ್ರೆ ಯಾವ್ಯಾವ ತಿಂಗಳಲ್ಲಿ ಏನೇನ್ ಮೆಟೀರಿಯಲ್ ಹೋಗಿದೆ ಅಂತಕ್ಕಂಥದ್ದು ಕಂಪ್ಯೂಟರ್ ಅಲ್ಲಿ ಕಾಣ್ತದೆ. ಅದನ್ನ ಅಬ್ಸರ್ವ್ ಮಾಡೋದ್ರಿಂದ ನಿಮ್ಗೆ ಪರ್ಚೇಸ್ ಪ್ಲಾನ್ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಆಯ್ತಾ? ಸೆಗ್ಮೆಂಟ್ ಯುವರ್ ಫಾರ್ಮರ್ಸ್ ನಾನು ಆಲ್ರೆಡಿ ಹೇಳ್ದೆ. ಯಾವ ಫಾರ್ಮರ್ಸ್ ಸ್ಮಾಲ್, ಮೀಡಿಯಂ, ಲಾರ್ಜ್, ಯಾರು ದೊಡ್ಡ ಫಾರ್ಮರ್ ಇದ್ದಾನೆ ಅವನು ಮುಂದೆ ಸಾಲ ಕೇಳ್ತಾನೆ. ಇವಾಗ ಮಾರ್ ಬಂದಾನೆ, ಒಂದ್ 25 ಲಕ್ಷ ಕೈಗೆ ಬಂದಿದೆ ದುಡ್ಡು, ಅಡಕೆ ಮಾರ್ ಬಂದಾರಪ್ಪ ಗೌಡ್ರು, ಅದಕ್ಕೊಂದು 15-20 ಲಕ್ಷ ದುಡ್ಡು ಬಂದಿದೆ. ಮುಂದೆ ಅದನ್ನ ಬೇರೆ ಇನ್ನೊಂದ್ ಯಾವ್ದೋ ಬೆಳೆ ಹಾಕ್ಲಿಕ್ಕೆ ಯೂಸ್ ಮಾಡ್ಬೇಕು. ಅವಾಗ ನೀವು ಬಾಯ್ ಬಿಟ್ಟು ಕೇಳಿದ್ರೆ ಕೊಡ್ತಾರೆ, ಪರ್ಚೇಸ್ ಮಾಡ್ತಾರೆ. ಗೊಬ್ಬರ ಬಂದಾಗ ಇಷ್ಟು ರೇಟ್ ಆಗ್ತದಪ್ಪ, ನಾನು ಇವತ್ತಿನ ರೇಟಲ್ಲೇ ಡಿಸ್ಕೌಂಟ್ ಕೊಟ್ಬಿಡ್ತೀನಿ, ಮುಂದಿನ ವರ್ಷ ನಾನು ಗೊಬ್ಬರ ರೇಟ್ ಆದ್ರೂ ನಿಮ್ಗೆ ಹಳೆ ರೇಟಲ್ಲೇ ಕೊಡ್ತೀನಿ. ತಪ್ಪೇನಿಲ್ಲಲ್ಲ, ನೀವು ತಗೊಂಡು ಇಟ್ಕೊಂಡಿದ್ದೀರಲ್ಲ. ಅದು ಏನಾಗುತ್ತೆ, ಆ ಸೇಲ್ಸ್ ನ ಮುಂಚೆನೆ ಕ್ಲೋಸ್ ಮಾಡ್ದಂಗ ಆಗುತ್ತೆ, ನೀವು ಕಾಂಪಿಟೇಷನ್ ನ ಕಡಿಮೆ ಮಾಡ್ದಂಗ ಆಗುತ್ತೆ ಅಡ್ವಾನ್ಸ್ ಆಗಿ ಮಾಡೋದ್ರಿಂದ. ಈ ರೀತಿ ಯೋಚನೆ ಮಾಡೋದಕ್ಕೆ ನಾವು ಸ್ಟಾರ್ಟ್ ಮಾಡ್ಬೇಕು. ಇದೆಲ್ಲಾ ಮಾಡ್ತಾರೆ ಪ್ರೈವೇಟ್ನವರು, ನಾವು ಮಾಡೋದಿಲ್ಲ. ಅದೇ ಗ್ಯಾಪ್ನ ನಾನು ಇವತ್ತು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಅದೇ ರೀತಿ ಸ್ಕಿಲ್ ಸೆಟ್ಸ್ ನಾನೇನ್ ಮುಂಚೆ ಡಿಸ್ಕಸ್ ಮಾಡೋದಲ್ಲ, ಯಾವ ಸ್ಕಿಲ್ ಸೆಟ್ ನನ್ನಲ್ಲಿ ಕಡಿಮೆ ಇದೆ, ನನಗೆ ಕಂಪ್ಯೂಟರ್ ಮಿನಿಮಮ್ ಕಂಪ್ಯೂಟರ್ ಬಿಲ್ ರೈಸ್ ಮಾಡಕ್ ಬರುತ್ತಾ ಇಲ್ಲ, ನಾನು ಕಸ್ಟಮರ್ನ ಆ್ಯಡ್ ಮಾಡ್ಬೋದಾ, ಮಾಡಕ್ಕಾಗಲ್ಲ ಅಂದ್ರೆ ಕಲ್ತ್ಕೊಳ್ರಿ, ಏನಂತ ದೊಡ್ಡ ವಿಷಯ ಇಲ್ಲ. ಅಥವಾ ನಿಮ್ಮಲ್ಲಿ ಕಲ್ತ್ಕೊಳಕ್ಕಾಗಲ್ಲ, ನಿಮ್ಗೆ ಟೈಮ್ ಇಲ್ಲ ಅಂದ್ರೆ ಒಬ್ರು ಕಂಪ್ಯೂಟರ್ ಆಪರೇಟರ್ನ ಇಟ್ಕೋಬೇಕಾಗ್ತದೆ. ಅವ್ ಇಟ್ಕೊಂಡ್ರೆ ಅವ್ರದ್ದು ಕಾಸ್ಟ್ ಆ್ಯಡ್ ಆಗುತ್ತೆ, ಆ ಕಾಸ್ಟ್ ಪ್ರೈಸಿಗೆ ಹೋಗ್ಬೇಕಾಗುತ್ತೆ. ಆಯ್ತಾ? ಅದು ಇಲ್ದಲೇ ಮಾಡ್ತೀನಿ ಅನ್ನೋದು ತಪ್ಪು. ನಾನು ಹಂಗೆ ಬರೆದು ಮಾಡ್ತೀನಿ, ನಾನು ಹಂಗೆ ಜ್ಞಾಪಕ ಇಟ್ಕೊಳ್ತೀನಿ, ಹಂಗೆ ಯಾವ್ದೋ ಚೀಟಿಯಲ್ಲಿ ಬರೆದು ಇಟ್ಕೊಂಡ್ಬಿಡ್ತೀನಿ. ಇದೆಲ್ಲ ಆಗಲಾರದ ಕೆಲಸ ಇದು. ಎಲ್ಲಿವರೆಗೆ ನೀವು ಕಂಪ್ಯೂಟರ್ಸ್ ಯೂಸ್ ಮಾಡಲ್ಲ ಅಕೌಂಟಿಂಗ್ ಅಲ್ಲಿ, ಅಲ್ಲಿವರೆಗೂ ಮೇಂಟೈನ್ ಮಾಡೋದು ಕಷ್ಟ ನನ್ನ ಪ್ರಕಾರ. ಕಂಪ್ಯೂಟರ್ ಮತ್ತೆ ಟೆಕ್ನಾಲಜಿ ಎರಡನ್ನೂ ಯೂಸ್ ಮಾಡಬೇಕು. ಇವಾಗಿನ ಸಾಫ್ಟ್ವೇರ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಮೊಬೈಲ್ ಅಲ್ಲಿ ಕೂಡ ಬಿಲ್ ಮಾಡ್ಬೋದು ಈಗ. ಆಯ್ತಾ? ಮೆಸೇಜ್ ಕೂಡ ಹೋಗುತ್ತೆ ಬೇಕಾದ್ರೆ, ಯಾರ್ದು ಓವರ್ ಡ್ಯೂ ಆಗಿದೆ ಅವ್ರಿಗೆ ಮೆಸೇಜ್ ಬರೋ ತರನು ಮಾಡ್ಬೇಕು. ಈ ತರ ಟೆಕ್ನಾಲಜಿನ ಯೂಸ್ ಮಾಡ್ಕೊಳ್ರಿ. ಅಗ್ರಾನಮಿಯನ್ನ ಬಲಪಡಿಸ್ಕೊಳ್ರಿ. ನೀವು ನಿಮ್ಮ ಏರಿಯಾದಲ್ಲಿ ಬರ್ತಕ್ಕಂಥ ಕ್ರಾಪ್ ಬಗ್ಗೆ ನಿಮ್ಮ ತಿಳುವಳಿಕೆಯನ್ನ ಹೆಚ್ಚು ಮಾಡ್ಕೊಳ್ರಿ. ಆಮೇಲೆ ಹೊಸ ಬೆಳವಣಿಗೆಗಳನ್ನ ಬೇರೆ ಬೇರೆ ಕಂಪನಿಯವ್ರ ಜೊತೆ, ತಜ್ಞರ ಜೊತೆ ಮಾತಾಡಿ ತಿಳ್ಕೊಳ್ರಿ. ಇದು ಸರ್ವಿಸ್, ಇದು ಅಗ್ರಾನಮಿ ಅನ್ನೋದು ಸರ್ವಿಸ್, ನಿಮ್ಮ ರೈತರಿಗೆ ಕೊಡ್ಬೇಕಾದಂತ ಸರ್ವಿಸ್ ಇದು. ಇಲ್ಲಣ್ಣ ಈ ತರ ಔಷಧಿ ಬಂದಿದೆ, ಈ ಔಷಧಿ ಬಳಸೋದ್ರಿಂದ ಹಿಂಗಾಗುತ್ತೆ, ಇಲ್ಲ ನೀವು ನೀರು ಬೆಳೆಸ್ತಕ್ಕಂಥ ಪ್ರಮಾಣ ಜಾಸ್ತಿ ಆಗ್ತಿದೆ, ಅದನ್ನ ಈ ತರ ಮೆಜರ್ ಮಾಡ್ಬೇಕು, ಈ ತರ ಡ್ರೋನ್ ಬಂದಿದೆ ಇದನ್ನ ಯೂಸ್ ಮಾಡ್ಬೇಕು. ಈ ತರ ನೀವು ರೆಗ್ಯುಲರ್ ಆಗಿ ನಿಮ್ಮ ಕಸ್ಟಮರ್ಗೆ ಹಲವಾರು ಸೇವೆಗಳನ್ನ ಒದಗಿಸ್ಬೇಕಾಗುತ್ತೆ. ಆಯ್ತಾ? ಯಾಕೆ ಸೊ ಅಗ್ರಾನಮಿ ಅಪ್ಡೇಟ್, ಈಗ ಡಾಕ್ಟರ್ ಇದ್ದಂಗೆ ನೀವು ಫಾರ್ಮರ್ಸಿಗೆ ನೀವು ಟೆಕ್ನಾಲಜಿನ ನೀವು ಕಲಿಯಿಲ್ಲ ಅಂತಂದ್ರೆ ನೀವು ಆ ಸೇವೆಯನ್ನು ಒದಗಿಸಕ್ಕಾಗಲ್ಲ. ಬರೀ ಪ್ರಾಡಕ್ಟ್ ಮಾರೋದು ಒಂದೇ ಅಲ್ಲ. ಈಗ ರೈತರನ್ನು ಬಹಳ ಡಿಮಾಂಡ್ ಮಾಡಕತ್ತಾರೆ. ಎಲ್ಲಿ ಸೇವೆ ಸಿಗುತ್ತೆ, ಎಲ್ಲಿ ಇನ್ಫಾರ್ಮೇಶನ್ ಸಿಗುತ್ತೆ, ಎಲ್ಲಿ ಒಳ್ಳೆ ಬೆಲೆಗೆ ಸಿಗುತ್ತೆ, ಎಲ್ಲಿ ಆತನಿಗೆ ಬೇಕಾಗಿರ್ತಕ್ಕಂಥ ಕ್ರೆಡಿಟ್ ಸಿಗುತ್ತೆ, ಅಲ್ಲೇ ಹೋಗ್ತಾನತ. ಈ ಎಲ್ಲಾ ಒಂದು ನಾಲೆಜ್ ನ ನೀವು ಕಂಟಿನ್ಯೂಸ್ ಆಗಿ ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ. ಆಯ್ತಾ? ಸೊ ಅದೇ ರೀತಿ ಫೈನಾನ್ಷಿಯಲ್ ಸ್ಕಿಲ್ಸ್, ದುಡ್ಡನ್ನು ಮ್ಯಾನೇಜ್ ಮಾಡ್ತಕ್ಕಂಥ ರೀತಿ. ಈಗ ಎಕ್ಸಾಂಪಲ್ ಸೇಲ್ಸ್ ಆಗಿರುತ್ತೆ, ಅದು ಪ್ರಾಡಕ್ಟ್ ಇಂದ ಸೇಲ್ಸ್ ಬಂದಿದ್ರಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ನಿಮ್ಗೆ ತಿಂಗಳಿಗೆ ಒಂದು ಖರ್ಚಿಗೆ ಒಂದು 15-20 ಸಾವಿರ ಬೇಕಾಗಿ ಅದನ್ನ ಸೆಪರೇಟ್ ಇಡ್ಬೇಕಾಗುತ್ತೆ. ಪೆಟಿ ಕ್ಯಾಶ್ ಅದನ್ನ ಸೆಪರೇಟ್ ಇಟ್ಟು ಅದರಿಂದನೇ ಖರ್ಚು ಮಾಡ್ಬೇಕು. ಎಲ್ಲ ಪೆಟ್ಟಿಗೆಲ್ ಬಂದಿದ್ದನ್ನೆಲ್ಲ ತಗೊಂಡು ಕೂಲಿಗೂ ಅವನ್ಗೆ ಕೊಟ್ರಿ, ಬಾಡಿಗೆನೂ ಅದರಲ್ಲೇ ಕಟ್ಟಿದ್ರಿ, ಟ್ಯಾಕ್ಸು ಅದರಲ್ಲೇ ಕಟ್ಟಿದ್ರಿ, ಹಂಗಂದ್ರೆ ಆಗೋದಿಲ್ಲ. ಸೇಲ್ಸ್ ರೆವಿನ್ಯೂ ಬೇರೆ ಇಡಬೇಕು, ಪೆಟಿ ಕ್ಯಾಶು ಎಕ್ಸ್ಪೆಕ್ಟೆಡ್ ಎಕ್ಸ್ಪೆನ್ಸಸ್ ಏನಿದೆ ಅದನ್ನೆಲ್ಲ ಬರೆದ್ಬಿಟ್ಟು ಒಂದ್ ಕಡೆ ನೀವು ಸೆಪರೇಟ್ ಇಟ್ಕೊಂಡು ಅದನ್ನ ಖರ್ಚು ಮಾಡ್ಬೇಕು. ಅಲ್ಲೇನಾದ್ರು ಹೆಚ್ಚು ಕಡಿಮೆ ಬರ್ತಾ ಇದೆ ಅಂತಂದ್ರೆ ಪ್ರೈಸ್ ನ ಜಾಸ್ತಿ ಮಾಡ್ಬೇಕಾಗುತ್ತೆ, ಅಥವಾ ಸೇಲ್ಸ್ ನ ಜಾಸ್ತಿ ಮಾಡ್ಬೇಕಾಗುತ್ತೆ. ಗೊತ್ತಾಯ್ತಾ? ಖರ್ಚು ಮತ್ತೆ ಮಾರಾಟ ಇವೆರಡನ್ನು ಸರಿದೂಗಿಸ್ಬೇಕಾಗುತ್ತೆ ಅಂದ್ರೆ ಪ್ರತಿದಿನ ನೀವು ಲೆಕ್ಕ ನೋಡ್ಬೇಕಾಗುತ್ತೆ. ಶೆಟ್ಟಿ ಅಂಗಡಿ ಬಾಗ್ಲು ಹಾಕ್ಬೇಕಾರೆ ಸಾಯಂಕಾಲ ಕುತ್ಕೊಂಡು ಲೆಕ್ಕ ನೋಡ್ತಾನೆ. ಬ್ಯಾಂಕ್ ಸಾಯಂಕಾಲ ಕ್ಲೋಸ್ ಆಗ್ತಾ ಇದೆ ಅಂತಂದ್ರೆ ಎಷ್ಟು ಪೇಮೆಂಟ್ ಮಾಡಿದೆ, ಎಷ್ಟು ಇನ್ಕಮ್ ಬಂತು, ಅದನ್ನ ಟ್ಯಾಲಿ ಮಾಡೋವರೆಗೂ ಅಕೌಂಟೆಂಟ್ ಹೊರಗಡೆ ಹೋಗಕ್ಕೆ ಬಿಡೋದಿಲ್ಲ. ಬ್ರಾಂಚೇ ಕ್ಲೋಸ್ ಆಗೋದಿಲ್ಲ ಬ್ಯಾಂಕ್ ಅಲ್ಲಿ. ಆದ್ರೆ ನಾವ್ ಹಂಗ್ ಮಾಡಲ್ಲ. ನಮ್ದು ಇವತ್ತು ಟೈಮ್ ಆಯ್ತಾ, ದಡ ಹೇಳ್ಕೊಂಡ್ವಿ, ರೊಕ್ಕ ಎಲ್ಲ ತೆಗೆದು ಒಂದ್ ಕಡೆ ಹಾಕಿದ್ವಿ. ಅದ್ ಯಾರೋ ಹಳಬ ಬಂದು ಸರ್ ಇದು ಯಾವ್ದೋ ಬಾಕಿ ಇದೆ ಕೊಡೋದು, ಇದನ್ನ ಇಳಿಸಿದ್ದು ಅಂದ್ರೆ ಅದರಿಂದನೇ ತೆಗೆದು ಕೊಟ್ವಿ. ಅದೆಲ್ಲ ಮಿಕ್ಸಪ್ ಆಗಿ ಹೋಗ್ಬಿಡುತ್ತೆ. ಅದು ಮಿಸ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಅದರಿಂದ ನಾವು ಹೊರಗಡೆ ಬರ್ಬೇಕು, ಆ ಮೈಂಡ್ ಸೆಟ್ ಇಂದ ಹೊರಗಡೆ ಬರ್ಬೇಕು. ಏನಾದ್ರು ಲಾಸ್ ಆಗ್ತಾ ಇದ್ರೆ ಅವತ್ತೇ ಗೊತ್ತಾಗ್ಬಿಡ್ಲಿ, ಗಾಯ ಆಗ್ತಾ ಇದ್ರೆ ಅವತ್ತೇ ಗೊತ್ತಾಗ್ಲಿ, ಅವತ್ತೇ ಟ್ರೀಟ್ಮೆಂಟ್ ಮಾಡೋದು ಓಕೆ.
ಏನಿಲ್ಲ ಬಿಡು ಎಲ್ಲ ಸರಿ ಐತಿ ಅನ್ಕೊಳ್ಳೋದು, ಕೊನೆಗೆ ಕಾಲ್ ಕಟ್ ಮಾಡೋಂಥ ಪರಿಸ್ಥಿತಿ ಬಂದಾಗ ಎಚ್ಚೆತ್ಕೊಳ್ಳೋದ್ರೆ ಏನೂ ಮಾಡೋಕ್ಕಾಗೋದಿಲ್ಲ. ಹಂಗಾಗಿ ಫೈನಾನ್ಷಿಯಲ್ ನಾಲೆಜು, ಫೈನಾನ್ಷಿಯಲ್ ಡಿಸಿಪ್ಲಿನ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಇದೆ. ಆಯ್ತಾ? ಕಮ್ಯುನಿಕೇಶನ್ ಅಂದ್ರೆ ರೈತರ ಜೊತೆಗೆ ಮಾತಾಡ್ತಕ್ಕಂಥ ವಿಧಾನ, ನಿಮ್ ಬೋರ್ಡ್ ಜೊತೆಗೆ ಮಾತಾಡ್ತಕ್ಕಂಥ ವಿಧಾನ, ಯಾವ ರೀತಿ ನೀವು ಅವ್ರ ಜೊತೆ ಚರ್ಚೆ ಮಾಡ್ತೀರಾ, ಯಾವ ರೀತಿ ತಿಳಿಸಿ ಹೇಳ್ತೀರಾ ಅನ್ನೋದ್ರ ಮೇಲೆ ಬಿಸ್ನೆಸ್ ಸಕ್ಸಸ್ ಆಗೋದು ಡಿಪೆಂಡ್ ಆಗಿದೆ. ಮೂರನೇ ಸ್ಟೆಪ್, ಸಿಂಪಲ್ ಬಟ್ ಪವರ್ಫುಲ್ ಟೂಲ್ಸ್. ಇವು ಸಿಂಪಲ್ ಇರ್ತವೆ ಆದ್ರೆ ಭಾರಿ ಪವರ್ಫುಲ್ ಇರ್ತವೆ. ನಾನು ನಿಮ್ಗೆ ಹೇಳ್ದೆ ಆಲ್ರೆಡಿ, ಸ್ಟಾಕ್ ರಿಜಿಸ್ಟರ್ ಅಂದ್ರೆ ಪ್ರತಿಯೊಂದು ಪ್ರಾಡಕ್ಟ್ಗೂ ಒಂದೊಂದು ಪೇಜ್ ಇರಬೇಕು, ಪ್ರತಿಯೊಂದು ಪ್ಯಾಕ್ಗೂ ಒಂದು ಪೇಜ್ ಇರಬೇಕು. ಆಯ್ತಾ? ಅದು 200 ಪ್ರಾಡಕ್ಟ್ಸ್ ಇದ್ರೆ 200 ಪೇಜಸ್ ಇರ್ಬೇಕು. ಅದಕ್ಕೆ ಯಾವಾಗ ಸೇಲ್ ಆಗುತ್ತೆ ಅದರಲ್ಲಿ ಇಮಿಡಿಯೇಟ್ಲಿ ಅವತ್ತಿನ ದಿವಸನೇ ಬರೀಬೇಕು. ಈ ಪ್ಯಾಕಿಂಗು 10 ಯೂನಿಟ್ ಹೋಗಿದೆ, 10 ಯೂನಿಟ್ ಅವತ್ತೇ ಡಿಡಕ್ಟ್ ಆಗ್ಬೇಕು. ಡಿಡಕ್ಟ್ ಆಗಿ ಇನ್ವೆಂಟ್ರಿ ಎಷ್ಟಿದೆ ಅಂತ ತೋರಿಸ್ಬೇಕು. ಆಯ್ತಾ? ಅದು ಪವರ್ಫುಲ್ ರಿಜಿಸ್ಟರ್. ಅದು ಸ್ಟಾಕ್ ರಿಜಿಸ್ಟರ್ ಅನ್ನೋದು ವಾರಕ್ಕೊಂದ್ಸರಿ ಬರೆದ್ರೆ ಸ್ಟಾಕ್ ರಿಜಿಸ್ಟರ್ ಆಗಲ್ಲ. ಅದು ದಿವಸ ಬರೀಬೇಕು ಅದು ಸ್ಟಾಕ್ ರಿಜಿಸ್ಟರ್. ಆಯ್ತಾ? ಡಿಮ್ಯಾಂಡ್ ಪ್ಲಾನಿಂಗ್ ಶೀಟ್, ಅದು ಸ್ಟಾರ್ಟಿಂಗ್ ಅಲ್ಲಿ ಮಾಡ್ತಕ್ಕಂಥ ಶೀಟ್. ಅದು ಫಾರ್ಮರ್ ಲೆಡ್ಜರ್, ಯಾರಿಗೆ ಸಾಲ ಕೊಟ್ಟಿವಿ ಅದನ್ನ ಇಮಿಡಿಯೇಟ್ಲಿ ಎಂಟರ್ ಮಾಡೋದು, ಅದು ದಿವಸ ನಡೀತಕ್ಕಂಥ ಕೆಲಸ. ಅದು ವಾಟ್ಸ್ಆಪ್ ಗ್ರೂಪ್ಗಳನ್ನ ಮೇಂಟೈನ್ ಮಾಡಬೇಕು ಕಮ್ಯುನಿಕೇಶನ್ಗೋಸ್ಕರ. ವೀಕ್ಲಿ ಡ್ಯಾಶ್ ಬೋರ್ಡ್ ಕಂಪ್ಯೂಟರ್ ಅಲ್ಲಿ ಸೆಟಪ್ ಮಾಡ್ಕೊಡ್ಬೋದು. ಯಾರು ನಿಮಗೆ ಸಾಫ್ಟ್ವೇರ್ ಕೊಟ್ಟಿರ್ತಾರೆ ಅವರಿಗೆ, ನನಗೆ ಇದು ಬೇಕಪ್ಪ, ನನಗೆ ಯಾವತ್ತು ಕಂಪ್ಯೂಟರ್ ಆನ್ ಮಾಡಿದ್ರು ನನಗೆ ಎದುರುಗಡೆ ಕಾಣಬೇಕು. ಏನೇನು ಕಾಣಬೇಕು? ಎಷ್ಟು ಸೇಲ್ಸ್ ಆಯ್ತು, ಎಷ್ಟು ಕಲೆಕ್ಷನ್ ಆಯ್ತು, ಯಾವ ಪ್ರಾಡಕ್ಟ್ ಎಷ್ಟು ಹೋಯ್ತು, ಇನ್ವೆಂಟ್ರಿ ಎಷ್ಟಿದೆ, ಇದನ್ನ ಬಟನ್ ಒತ್ತಿದ್ರೆ ನನಗೆ ಕಾಣಬೇಕು. ಆ ತರ ಮಾಡ್ಕೊಡು ಅಂದ್ರೆ ನಿಮ್ ಸಾಫ್ಟ್ವೇರ್ ಇಂಜಿನಿಯರ್ ಮಾಡ್ಕೊಟ್ಟು ಹೋಗ್ತಾನೆ. ಆಯ್ತಾ? ಬಟ್ ನೀವು ಕೇಳಬೇಕು ಅದನ್ನ. ಸ್ಮಾರ್ಟ್ ಪ್ರೊಕ್ಯೂರ್ಮೆಂಟ್ ಅಂಡ್ ವೆಂಡರ್ ಸ್ಟ್ರಾಟಜಿ, ಇದನ್ನ ಆಲ್ರೆಡಿ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇ ಸ್ಟಾರ್ಟ್ ಮಾಡಿದ್ವಿ ನಾವು. ಯಾವಾಗ್ಲೂ ಫಸ್ಟ್ ಕ್ರೆಡಿಟ್ ನ ಫಸ್ಟ್ ನೆಗೋಷಿಯೇಟ್ ಮಾಡಿ. ಆಯ್ತಾ? ಎಲ್ಲಾ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನ ಯಾವತ್ತು ನೀವು ಡಿಸ್ಟ್ರಿಬ್ಯೂಷನ್ ಅಗ್ರಿಮೆಂಟ್ ಸೈನ್ ಮಾಡ್ತೀರಲ್ಲ ಅವತ್ತೇ ಫೈನಲೈಸ್ ಮಾಡಿ. ಎಲ್ಲ ಸಪ್ಲೈಯರ್ಸ್ ನ ಒಂದೇ ಕಡೆ ಇಡಬೇಡಿ, ಡೈವರ್ಸಿಫೈ ಮಾಡಿ. ಈ ಒಂದೊಂದು ಸೆಗ್ಮೆಂಟ್ಗೆ 2-3 ಸಪ್ಲೈಯರ್ಸ್ ಇರೋ ತರ ನೋಡ್ಕೊಳ್ರಿ. ಪ್ರೊಕ್ಯೂರ್ಮೆಂಟ್ ನ ಫೇಸ್ ಆಗಿ ಮಾಡಿ, ಇದನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಅಂದ್ರೆ ನಿಮ್ಗೆ ಇಡೀ ಕ್ರಾಪಿಗೆ ಬೇಕಾಗಿರ್ತಂದ್ರೆ 30% ನ ಮಾತ್ರ, 20 to 30% ಮಾತ್ರ ಒಂದು ತಿಂಗಳಲ್ಲಿ ಪರ್ಚೇಸ್ ಮಾಡ್ರಿ. 100% ಮಾಡ್ಲಿಕ್ಕೆ ಹೋಗ್ಬೇಡಿ. ಅದನ್ನ ಖಾಲಿ ಆದ ತಕ್ಷಣ ನೆಕ್ಸ್ಟ್ ಆರ್ಡರ್ ಕೊಡ್ರಿ. ಗೊತ್ತಾಯ್ತಾ? ಸೊ ಖಾಲಿ ಆದ ತಕ್ಷಣ ಅಂದ್ರೆ 0 ಆಗೋವರೆಗೂ ಕಾಯ್ಬೇಡ್ರಿ. 2-3 ಒಂದು ವಾರದ ಇನ್ವೆಂಟ್ರಿ ಇದೆ ಅನ್ಬೇಕಾದ್ರೆ ಆರ್ಡರ್ ಪ್ಲೇಸ್ ಮಾಡ್ರಿ. ಅವ್ರು ಸಪ್ಲೈ ಮಾಡೋಷ್ಟಕ್ಕೆ ಇನ್ನೊಂದ್ 2-3 ದಿವಸ. ಆಯ್ತಾ? ಸೊ ಇದನ್ನ ನೀವು ರೆಗ್ಯುಲರ್ ಆಗಿ ಯಾವಾಗ ಮಾನಿಟರ್ ಮಾಡ್ತಿರ್ತೀರಾ ತಮಗ್ ತಾಮೇ ತಿಳಿತಾ ಹೋಗ್ತದೆ. ಅದು ಎಷ್ಟು, ಯಾವಾಗ ಆರ್ಡರ್ ಕೊಡ್ಬೇಕು, ಎಷ್ಟು ಆರ್ಡರ್ ಕೊಡ್ಬೇಕು. ಯಾವ್ದಾರ ಫಾಸ್ಟ್ ಆಗಿ ಮೂವ್ ಆಗ್ತಾ ಇದೆ ಅಂದ್ರೆ ಹೌದಪ್ಪ ಜಾಸ್ತಿ ಫಾಸ್ಟ್ ಆಗಿ ಮೂವ್ ಆಗ್ತಾ ಇದೆ, ನಾನು ತರಿಸ್ಕೊತೀನಿ. ಇಲ್ಲ ಸೀಸನ್ ಎಂಡಿಂಗ್ ಬರ್ತಾ ಇದೆ ಅಂದ್ರೆ ಕಂಪನಿಗೆ ಮೊದಲೇ ಹೇಳ್ಬಿಡ್ರಿ, ಸರ್ ಇಷ್ಟೇ ಕೊಡ್ರಿ, 10 ಯೂನಿಟ್ ಬೇಕಂದ್ರೆ 5 ತರಿಸ್ರಿ. ಸೀಸನ್ ಎಂಡ್ ಆಗ್ತಾ ಇದ್ರೆ 10 ಯೂನಿಟ್ ಇಲ್ಲ 10 ಯೂನಿಟೇ ಕೊಡ್ತೀವಿ ಅಂತಂದ್ರೆ ಸರ್ 5 ಯೂನಿಟ್ ನೀವು ತಗೋಬೇಕಾಗುತ್ತೆ ಸರ್ ವಾಪಸ್ ಅಂತ ಹೇಳ್ರಿ. ಯಾಕಂದ್ರೆ ಇಯರ್ ಎಂಡ್ ಅಲ್ಲಿ ಏನಾಗ್ಬಿಡುತ್ತಪ್ಪ ಅಂತಂದ್ರೆ ಅಗ್ರೋ ಕೆಮಿಕಲ್ಸ್ ಅಲ್ಲಿ ನಿಮ್ ಲಾಭ ಎಲ್ಲ ಇನ್ವೆಂಟ್ರಿ ಉಳಿದ್ಬಿಡುತ್ತೆ. ಅರ್ಥ ಆಯ್ತಾ? ಲಾಭ ನಿಮ್ಗೆ ಲಿಕ್ವಿಡಿಟಿಯಲ್ಲಿ ಕಾಣೋದಿಲ್ಲ, ಅಸೆಟ್ ಆಗಿ ಉಳಿದಿರುತ್ತೆ. ಎಲ್ಲರದು ಕತೆ ಅದೇನೆ ಮೇನ್. ಕೆಲವು ಡೀಲರ್ಗಳು ಸೀಸನ್ ಎಂಡಿಗೆ 0 ಮಾಡ್ತಾರೆ. ಇಲ್ಲ ಅಂದ್ರೆ ಅದು ಇನ್ವೆಂಟ್ರಿ ಬಿಲ್ಡಪ್ ಆಗ್ತಾನೆ ಹೋಗ್ತಾ ಇರುತ್ತೆ. ಗೊತ್ತಾಯ್ತಾ? ಯಾವಾಗ್ಲೂ ನೀವು ಕೊಡೋದು ಇದ್ದೇ ಇರುತ್ತೆ ಕಂಪ್ನಿಗೆ. ಗೊತ್ತಾಯ್ತಾ? ಇನ್ವೆಂಟ್ರಿ ಯಾವಾಗ್ಲೂ ನಾಟ್ ಮೋರ್ ದ್ಯಾನ್ 10% ಆಫ್ ದಿ ರಿಕ್ವೈರ್ಮೆಂಟ್ ಶುಡ್ ಬಿ ದೇರ್. ಸೀಸನ್ ಎಂಡಿಂಗ್, ಆಫ್ ಸೀಸನ್ ಬರ್ತಾ ಇದೆ ಅಂದ್ರೆ 2%, 3% ಇರ್ಬೇಕಷ್ಟೇ ಅಲ್ಲಿ. ಯಾಕಪ್ಪ ಅಂದ್ರೆ ನಿಮ್ ಲಾಭನೇ, ನೆಟ್ ಲಾಭನೇ 10% ಇದೆ. ಅರ್ಥ ಆಯ್ತಾ? ಅದಕ್ಕಿಂತ ಜಾಸ್ತಿ ಮಾಡಕ್ಕಾಗಲ್ಲ. ನೆಟ್ ಗ್ರಾಸ್ ಪ್ರಾಫಿಟ್ 20% ಇಟ್ರು ಕೂಡ ನಿಮ್ ಖರ್ಚು 8% ಹೋಗೋದ್ರಿಂದ 12% ಇರುತ್ತೆ. ಸೊ 12% ನಿಮ್ಗೆ ಎಲ್ಲವೂ ಪ್ರಾಡಕ್ಟ್ ನಿಮ್ ಗೋಡೌನಲ್ಲಿ ಕುತ್ಕೊಂಡಿದ್ರೆ ಅದನ್ನ ಮುಂದಿನ ವರ್ಷಕ್ಕೆ ಮಾರಬೇಕಾಗುತ್ತೆ. ಅರ್ಥ ಆಗ್ತಾ ಇದೆಯಲ್ಲ ನಾನು ಹೇಳೋದು? ಯಾವಾಗ್ಲೂ ಸ್ಟಾಕ್ ವ್ಯಾಲ್ಯೂ ಬಂದು ನಾಟ್ ಮೋರ್ ದ್ಯಾನ್ 2 to 3%, 2-3% ಗಿಂತ ಜಾಸ್ತಿ ಇರಬಾರ್ದು ಸ್ಟಾಕ್ ವ್ಯಾಲ್ಯೂ ಸೀಸನ್ ಎಂಡಿಂಗ್ ಅಲ್ಲಿ. ಇದು ತುಂಬಾ ಇಂಪಾರ್ಟೆಂಟ್. ಇದು ಎಸ್ಪೆಷಲಿ ಮುಲಾಜಿಗೆ ಬಿಲ್ ಮಾಡಿಸ್ಕೊಳ್ಳೋದು, ಅತಿ ಆಸೆ ಬಿಲ್ ಮಾಡಿಸ್ಕೊಳ್ಳೋದು, ಮುಂದೆ ಸಿಗುತ್ತೋ ಇಲ್ಲೋ ಅಂತ ಬಿಲ್ ಮಾಡಿಸ್ಕೊಳ್ಳೋದು, ಅಥವಾ ಫ್ರೆಂಡ್ ಹೇಳಿದಾನೆ ಅಂತ ಮಾಡಿಸ್ಕೊಳ್ಳೋದು. ಆಯ್ತಾ? ಇದು ಎಲ್ಲದನ್ನು ನಾವು ಕಂಟ್ರೋಲ್ ಬಿಟ್ಬಿಡ್ಬೇಕು ಇದನ್ನ. ಆಯ್ತಾ? ಬಿಸ್ನೆಸ್ ನ ಯಾವಾಗ್ಲೂ ಇಮೋಷನ್ಸ್ ಯೂಸ್ ಮಾಡಿ ಮಾಡಬಾರ್ದು. ಬಿಸ್ನೆಸ್ ಶುಡ್ ಬಿ ಬೇಸ್ಡ್ ಆನ್ ಡೇಟಾ, ನಂಬರ್ಸ್. ಆಯ್ತಾ? ನಂಬರ್ಸ್ ಮೇಲೆ ನಾವು ಬಿಸ್ನೆಸ್ ಮಾಡಬೇಕು. ಕ್ರೆಡಿಟ್ ಡಿಸಿಪ್ಲಿನ್ ಬಗ್ಗೆನೂ ಕೂಡ ನಾವು ಮಾತಾಡಿದ್ವಿ. ಯಾವತ್ತೂ ನಿಮ್ದು ಕ್ರೆಡಿಟ್, ಕ್ಯಾಶ್ ಟು ಕ್ರೆಡಿಟ್ ಸೇಲ್ಸ್ ರೇಷಿಯೋ ನಾನು ಕೇಳಿದ್ರೆ 0 ಇದ್ರೆ ಬಹಳ ಒಳ್ಳೇದು, ಬಟ್ 0 ಇರಕ್ ಆಗೋದಿಲ್ಲ. 30% ಗಿಂತ ಜಾಸ್ತಿ ನಿಮ್ದು ಬಿಸ್ನೆಸ್ ಕ್ರೆಡಿಟ್ ಅಲ್ಲಿ ಇರಬಾರ್ದು.
ಎಸ್ಪೆಷಲಿ FPOದಲ್ಲಿ. ಯಾಕಪ್ಪ ಅಂತಂದ್ರೆ ನೀವು ಓನರ್ ಅಲ್ಲ ಇಲ್ಲಿ, ಯು ಆರ್ ಆನ್ಸರಬಲ್ ಫಾರ್ ಸಂಬಡಿ ಎಲ್ಸ್ ಆಲ್ಸೋ. ಹಂಗಾಗಿ ನೀವು ಬೋರ್ಡ್ ಹತ್ರನೇ ರೆಸಲ್ಯೂಷನ್ ಮಾಡಿಸ್ಬಿಡ್ರಿ. ಕ್ರೆಡಿಟ್ ಕ್ಯಾಶ್ ಟು ಕ್ರೆಡಿಟ್ ರೇಷಿಯೋ ಇಷ್ಟು, ಆಮೇಲೆ ಕ್ರೆಡಿಟ್ ಫಾರ್ಮರ್ಸ್ ಒಂದು ಲಿಸ್ಟ್ ಮಾಡಿಬಿಟ್ಟು ಅಪ್ರೂವಲ್ ತಗೊಳ್ರಿ ನಿಮ್ ಬೋರ್ಡ್. ಈ ಫಾರ್ಮರ್ಸ್ಗೆ ನಾವು ಕ್ರೆಡಿಟ್ ಫೆಸಿಲಿಟಿ ಕೊಡ್ತೀವಿ. ಎಂತ ಫಾರ್ಮರ್ಗೆ ಕ್ರೆಡಿಟ್ ಫೆಸಿಲಿಟಿ ಕೊಡಬೇಕು? ಯಾರ್ದು ಕ್ರೆಡಿಟ್ ವರ್ದಿನೆಸ್ ಇರುತ್ತೆ, ಯಾರು ನಂಬಿಕಸ್ಥವಾಗಿ ಯಾವಾಗ್ಲೂ ರೆಗ್ಯುಲರ್ ಆಗಿ ಕಟ್ತಾ ಇದ್ದಾರೆ, ಕ್ರೆಡಿಟ್ ಹಿಸ್ಟ್ರಿ ಇರುತ್ತೆ, ಅವ್ರಿಗೆ ಮಾತ್ರ ನೀವು ಕ್ರೆಡಿಟ್ ಕೊಡ್ರಿ. ಬ್ಯಾಂಕ್ನವ್ರು ಕ್ರೆಡಿಟ್ ಯಾರಿಗೆ ಕೊಡ್ತಾರೆ? ಯಾರ್ದು ಕ್ರೆಡಿಟ್ ರೇಟಿಂಗ್ ಚೆನ್ನಾಗಿದೆ ಅವ್ರಿಗೆ ಕೊಡ್ತಾರೆ. ನೀವು ರೇಟಿಂಗ್ ಇಟ್ಕೊಳ್ರಿ. ಯಾವ ರೈತರು ಟೈಮ್ ಟು ಟೈಮ್ ಕರೆಕ್ಟ್ ಆಗಿ ಕಟ್ಟಿದ್ದಾರೆ ಅವ್ರಿಗೆ ನೀವು ಹೆಚ್ಚಿನ ಪ್ರಮಾಣದಲ್ಲಿ ಅವ್ರು ಕೇಳ್ದಾಗ ಕೊಡ್ಬೋದು. ಹೊಸಬ ರೈತ ಬಂದಿದ್ದಾನೆ, ಅವ್ರಿಗೆ ಆತನ ರಿಕ್ವೈರ್ಮೆಂಟ್ ಸಪೋಸ್ ಒಂದು ಗೊಬ್ಬರ ಎಲ್ಲ ಸೇರ್ಬಿಟ್ಟು ಒಂದು 50,000 ಇದೆ ಅಂತ ತಿಳ್ಕೊಳ್ರಿ. ಎಕ್ಸಾಂಪಲ್, 50,000ದಲ್ಲಿ 50,000 ಹೊಸ ರೈತಂಗ್ ಕೊಡಕ್ಕಾಗುತ್ತಾ? ಇಲ್ಲಪ್ಪ. 20,000 25,000 ನೀವು ಕಟ್ಟು, ಇನ್ನು 25,000 ನಾನು ನಿಮ್ಗೆ ಕ್ರೆಡಿಟ್ ಕೊಡಬಲ್ಲೆ. ಇದಕ್ಕೆ ನೀವು ಕ್ರೆಡಿಟ್ ಕೊಡೋದಿಕ್ಕೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನ ಮಾಡ್ಕೊಳ್ರಿ. ನೀವು ಅದನ್ನ ನೀವು ಒಬ್ಬರೇ ಡಿಸಿಷನ್ ತಗೋಬೇಡ್ರಿ, ನೀವು ಬೋರ್ಡ್ ಹತ್ರ ಅಪ್ರೂವಲ್ ಮಾಡಿಸ್ರಿ. ಈ ರೈತ ಮೆಂಬರ್ ಅಲ್ದೇ ಇರೋ ರೈತರಿಗೆ ಫಸ್ಟ್ ಆಫ್ ಆಲ್ ಕ್ರೆಡಿಟ್ ಕೊಡೋದೇ ಇಲ್ಲ, ಬೇಡ. ಯಾರು ಮೆಂಬರ್ ಇರ್ತಾರೆ ಅದ್ರಲ್ಲೂ ಕೂಡ ಒಂದು ಲಿಸ್ಟ್ ಮಾಡ್ಬಿಟ್ಟು ಅಪ್ರೂವಲ್ ತಗೊಳ್ರಿ. ನಿಮ್ದು ಕಲೆಕ್ಟಿವ್ ಡಿಸಿಷನ್ ತಗೊಳ್ರಿ, ಆಯ್ತಾ? ಸೊ ಈ ತರ ಒಂದು ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಇದ್ದಾಗ ಕ್ರೆಡಿಟ್ ಡಿಸಿಪ್ಲಿನ್ ಇರುತ್ತೆ. ಕ್ರೆಡಿಟ್ ಕೆಟ್ಟದು ಅಂತ ಹೇಳ್ತಿಲ್ಲ ನಾನು, ಕ್ರೆಡಿಟ್ ಒಳ್ಳೇದು, ಬಿಸ್ನೆಸ್ ಇಂಪ್ರೂವ್ ಮಾಡ್ತದೆ, ರೈತರಿಗೂ ಉಪಯೋಗ ಆಗ್ಬೇಕು ಅಂತ ತಾನೇ FPO ಮಾಡಿರೋದು. ಹಂಗಾಗಿ ರೈತರಿಗೂ ಉಪಯೋಗ ಮಾಡ್ರಿ, ಆದ್ರೆ ಅದು ಒಂದು ಚೌಕಟ್ಟಿನಲ್ಲಿ ಇರ್ಬೇಕು. ಇಟ್ ಶುಡ್ ಬಿ ವಿತ್ ಇನ್ ದ ಫ್ರೇಮ್ ವರ್ಕ್. ಅರ್ಥ ಆಯ್ತಾ? ಈಗ ನಾನು ನೋಡ್ದಂಗೆ ಸುಮಾರು FPOಗಳಲ್ಲಿ ಏನಾಗಿದೆ, ಅವರು ಪಟ ಅವ್ರ ಹತ್ರ ಫಂಡ್ ಇದ್ದಾಗ ದುಡ್ಡು ಕೊಟ್ಟು ತಂದ್ಬಿಟ್ರು, ಮೆಟೀರಿಯಲ್ ತಂದು ಇಟ್ಕೊಂಡ್ಬಿಟ್ರು. ಮೆಟೀರಿಯಲ್ ತಂದಿದೆ ಅಂತ ಹೇಳ್ಬಿಟ್ಟು ಪ್ರೈವೇಟ್ನವ್ರ ಜೊತೆ ಕಾಂಪೀಟ್ ಮಾಡ್ಬಿಟ್ಟು ಕ್ರೆಡಿಟ್ ಕೊಟ್ರು. ಮಾರ್ಚ್ ಎಂಡಿಂಗ್ ಅಲ್ಲಿ ನೋಡ್ಬಿಟ್ರೆ ಅದು ಬಿಸ್ನೆಸ್ ಆಗಿರೋದು ತೋರಿಸ್ತಾ ಇದೆ, ಕಲೆಕ್ಷನ್ ಆಗ್ತಾ ಇಲ್ಲ, ರೈತರಿಗೆ ಜೋರು ಮಾಡಂಗಿಲ್ಲ. 25,000 ರೂಪಾಯಿ ಬಿಲ್ ಮಾಡಿರ್ತಾನೆ, 10,000 ರೂಪಾಯಿ ಕಟ್ಟಿರ್ತಾನೆ, 15,000 ಇನ್ನೊಂದು 15 ದಿವಸ ಬಿಟ್ಟು ತಂದು ಕೊಡ್ತೀನಿ ಅಂತ ಹೇಳ್ತಾನೆ, ಆ 15 ದಿವಸ ಬರೋದೇ ಇಲ್ಲ. ಈ ಪರಿಸ್ಥಿತಿಗಳನ್ನ ನಾನು ಸುಮಾರು FPOಗಳಲ್ಲಿ ನೋಡಿದೀನಿ. ಆಮೇಲೆ ಮೆಂಬರ್ಸ್ ಇದಾರಪ್ಪ, ನಮ್ಮ ಬೋರ್ಡ್ ಅವರೇ ಇದಾರೆ, ಕೊಟ್ಬಿಡ್ತೀನಿ ಅಂತ ಹೇಳೋದು. ಆ ಹಿರಿಯೂರ್ದೊಂದು ಮಾರಿಕಣಿವೆ FPO ನೋಡಿದೆ, ಅಲ್ಲಿ ಡೈರೆಕ್ಟರ್ಗಳು ಕೂಡ ಸಾಲ ಇಲ್ಲ, 100% ಕ್ಯಾಶ್ ಅಂಡ್ ಕ್ಯಾರಿ ಹೋಗ್ತು. ಆ 100% ಕ್ಯಾಶ್ ಅಂಡ್ ಕ್ಯಾರಿಯಲ್ಲಿ ಏನು ಹೊಡೆತ ಬೀಳುತ್ತೆ? ಬಿಸ್ನೆಸ್ ವಾಲ್ಯೂಮ್ ಕಡಿಮೆ ಆಗ್ಬಿಡುತ್ತೆ. ಆ ಅಂಗಡಿ ರನ್ ಮಾಡೋ ಬಾಡಿಗೆ ಬರೋದಿಲ್ಲ ಸರ್ ಅನ್ನೋ ಪರಿಸ್ಥಿತಿ ಹೋಗ್ಬಾರ್ದು. ಸೊ ಇದು ಏನಪ್ಪಾ ಅಂತಂದ್ರೆ ಇದು ಮಂಗ ನ್ಯಾಯ ಅಂತ ಹೇಳ್ತೀವಿ ನೋಡ್ರಿ, ಬಿಸ್ನೆಸ್ ಆ ತರ ಆಗ್ಬಿಟ್ಟಿದೆ ಇದು. ಈ ಬೆಣ್ಣೆನ ತೂಕ ಮಾಡೋದು ಇಬ್ಬರ ನಡುವೆ, ಇತ್ಲಾಗಿ ಒಂಚೂರು ತೆಗೆದ್ರೆ ಈ ಕಡೆ ಜಾಸ್ತಿ ಆಗುತ್ತೆ, ಈ ಕಡೆ ತೆಗೆದ್ರೆ ಈ ಕಡೆ ಕಡಿಮೆ ಆಗುತ್ತೆ. ಆದ್ರೆ ಅದನ್ನ ಬ್ಯಾಲೆನ್ಸ್ ಮಾಡಿಸ್ಕೊಂಡು ಹೋಗ್ತಕ್ಕಂತ ಒಂದು ಕೆಪಾಸಿಟಿನೇ ಈ ಬಿಸ್ನೆಸ್ ಸಕ್ಸಸ್ ಆಗ್ಲಿಕ್ಕೆ ಕಾರಣ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ, ಆಯ್ತಾ? ಸೊ ಅದೇ ರೀತಿ ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್. ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ಗೆ ಫಾರ್ಮುಲಾ ಕೇಳ್ಬೇಕಪ್ಪ ಅಂತಂದ್ರೆ, ನಿಮ್ದು 1 ವರ್ಷದ ಇದನ್ನ ತಗೊಂಡ್ರೆ ನಾವು ಒಂದು ವರ್ಕಿಂಗ್ ಕ್ಯಾಪಿಟಲ್ ಅಲ್ಲಿ 2 ಸೆಕ್ಷನ್ ಬರುತ್ತೆ. ಒಂದು ನೀವು ನಿಮ್ಮ ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ತಕ್ಕಂಥದ್ದು, ಮಿನಿಮಮ್ ಇಷ್ಟು ಕ್ವಾಂಟಿಟಿನ ನಾವು ಕ್ಯಾಶ್ ಅಲ್ಲಿ ಕೊಡ್ಲೇಬೇಕು, ಕ್ರೆಡಿಟ್ ಸಿಗಲ್ಲ, ಆಯ್ತಾ? ಬಟ್ ಅದು ರೈತರಿಗೆ ಬೇಕೇ ಆಗಿದೆ, ಅದಕ್ಕೋಸ್ಕರ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗುತ್ತೆ. ಅದು ಒಂದು ಪಾರ್ಟ್, ಆಯ್ತಾ? ಅದು ಪ್ಲಸ್ ನೀವೇನ್ ರನ್ ಮಾಡ್ಬೇಕು ಅಂತಿದೆಯಲ್ಲ, ರನ್ನಿಂಗ್ ಕಾಸ್ಟ್, ಅದು ಎಷ್ಟು ಬರ್ತಾ ಇದೆ ಅಂದ್ರೆ ಅದು ಅಂಗಡಿ ಬಾಡಿಗೆ ಇರ್ಬೋದು, ಲೇಬರ್ ಖರ್ಚು ಇರ್ಬೋದು, ನಿಮ್ಮ ಫೀಲ್ಡ್ ಅಸಿಸ್ಟೆಂಟ್ಗಳು ಇರ್ಬೋದು, ಕ್ಲರ್ಕ್ ಇರ್ಬೋದು, ಎಲ್ಲ ಸೇರ್ಬಿಟ್ಟು ಕಾಸ್ಟ್ಗಳೆಲ್ಲ ಸೇರಿದ್ರೆ ಮಿನಿಮಮ್ ಇನ್ವೆಂಟ್ರಿ ಕಾಸ್ಟ್ ಪ್ಲಸ್ ಇದು. ನೀವು ಅಗ್ರಿಕಲ್ಚರ್ ಅಲ್ಲಿ ಆಸ್ ಎ ಥಂಬ್ ರೂಲ್ 1 ಕೋಟಿ ಬಿಸ್ನೆಸ್ ಮಾಡ್ಬೇಕಪ್ಪ, ನಾವು ಟರ್ನ್ ಓವರ್ ಮಾಡ್ಬೇಕಪ್ಪ ಅಂತಂದ್ರೆ, ನೀವು ಬುದ್ಧಿವಂತಿಕಿಂತ ಮಾಡಿದ್ರೆ ಈ ಒಂದು ದಿವಸಗಳಲ್ಲಿ ಸುಮಾರು 15ರಿಂದ 20 ಲಕ್ಷ ರೂಪಾಯಿ ಬಂಡವಾಳ ಕ್ಯಾಶ್ ಇತ್ತಪ್ಪ, ಲಿಕ್ವಿಡಿಟಿ ಇತ್ತಪ್ಪ ಅಂತಂದ್ರೆ, ನೀವು ಅದನ್ನ ಕನಿಷ್ಠ ಪಕ್ಷ ನಿಮ್ಮಲ್ಲಿ ಮಲ್ಟಿಪಲ್ ಸೀಸನ್ಸ್ ಏನಾದ್ರು ಇತ್ತಪ್ಪ ಅಂತಂದ್ರೆ 10 ಬಾರಿ ರೋಲ್ ಮಾಡ್ಬೋದು. ಅದನ್ನ ಅದೇ 20 ಲಕ್ಷನ 10 ಸಾರಿ ರೋಲ್ ಮಾಡ್ಬೋದು. ಆ ರೋಲಿಂಗ್ ಆದಾಗ ಬಿಸ್ನೆಸ್ ಎಷ್ಟಾಗುತ್ತೆ? 2 ಕೋಟಿ ರೂಪಾಯಿ ಆಗುತ್ತೆ. ಆ 2 ಕೋಟಿನೂ ಕೂಡ ಕ್ಯಾಶ್ ಅಂಡ್ ಕ್ಯಾರಿ ಆಗುತ್ತೆ. ಇದು ಮಜಾ ನಾನು ಹೇಳ್ತಿರೋದು ನಿಮ್ಗೆ. ನೀವು ಯೋಚನೆ ಮಾಡಿ ನೋಡಿ, ಎಕ್ಸೆಲ್ ಅಲ್ಲಿ ನೀವು 1 ತಿಂಗಳಿಗೆ ಬೇಕಾಗತಕ್ಕಂತ ಮೆಟೀರಿಯಲ್ ನ 20 ಲಕ್ಷ ಕೊಟ್ಬಿಟ್ಟು ಕ್ಯಾಶ್ ಅಂಡ್ ಕ್ಯಾರಿ ಕೊಂಡ್ಕೊಂಡು ಬಂದ್ರಿ ಅಂದ್ರೆ, ನಿಮ್ಗೆ ಅಡಿಷನಲ್ ಡಿಸ್ಕೌಂಟು ಬಂದಿದೆ,
ಅಡಿಷನಲ್ ಪ್ರೈಸ್ ಇದು ಬಂದಿದೆ. ಮತ್ತೆ ನೀವು ಅದನ್ನ ಮಾರಾಟ ಮಾಡ್ತಕ್ಕಂಥ ಶಕ್ತಿ ಇರ್ಬೇಕು, ಇದು ಇಂಪಾರ್ಟೆಂಟ್. ಮಾರಾಟ ಯಾವಾಗ ಆಗುತ್ತೆ? ನಿಮ್ದು ಡಿಮ್ಯಾಂಡ್ ಫೋರ್ಕಾಸ್ಟ್ ಕರೆಕ್ಟ್ ಇತ್ತಪ್ಪ ಅಂತಂದ್ರೆ ಆಗುತ್ತೆ. 20 ಲಕ್ಷ ಕೊಟ್ಟು ಕೊಂಡ್ಕೊಂಡು ಬಂದೆ, ಅದು ಮಾರಾಟ ಆಗ್ಲಿಲ್ಲ ಅಂದ್ರೆ ಮುಗೀತು, ನಿಮ್ದು ಲಿಕ್ವಿಡಿಟಿ ಮುಗೀತು ಅಲ್ಲಿಗೆ. 20 ಲಕ್ಷದ ಮೆಟೀರಿಯಲ್ ಅಲ್ಲೇ ಕುಂತಿದೆ, ಅದು ವಾಪಸ್ ತಗೊಳಲ್ಲ, ಇಲ್ಲಿ ಹೋಗಕ್ ತಯಾರಿಲ್ಲ. ಎಲ್ಲಿಂದ ಪ್ರಾಬ್ಲಮ್ ಶುರುವಾಯ್ತು ಗೊತ್ತಾಯ್ತಲ್ಲ ನಿಮ್ಗೆ? ಶೀತಲ್ ಕೇಳ್ತಿದ್ದೀರಾ? ಫಾಲೋ ಮಾಡ್ತಿದಾರ ಅಂತ? ಎಸ್ ಸರ್, ಎಸ್ ಸರ್. ಸೊ ಪ್ರಾಬ್ಲಮ್ ಎಲ್ಲಿ ಬಂತು ನಿಮ್ಗೆ? ಕ್ಯಾಶ್ ಫ್ಲೋ ಯಾವಾಗ ಸ್ಟ್ರಕ್ ಆಯ್ತು? ಬ್ಯಾಡ್ ಪ್ಲಾನಿಂಗ್ ಅಂಡ್ ಬ್ಯಾಡ್ ಡಿಮ್ಯಾಂಡ್ ಎಸ್ಟಿಮೇಷನ್, ಬ್ಯಾಡ್ ಪ್ರೊಕ್ಯೂರ್ಮೆಂಟ್. ಈ ಮೂರು ಆದಾಗ ಏನಾಗುತ್ತೆ? ಕ್ಯಾಶ್ ಫ್ಲೋ ಕಟ್. ಸೊ ಆದ್ರಿಂದ ಪ್ಲಾನಿಂಗು, ಡಿಮ್ಯಾಂಡ್ ಎಸ್ಟಿಮೇಷನ್ ಮತ್ತೆ ಕೊಂಡ್ಕೊಳ್ತಕ್ಕಂಥ ಪ್ರಾಡಕ್ಟ್, ಮಾರಾಟ ಆಗಂತ ಪ್ರಾಡಕ್ಟ್ ನ ಮಾತ್ರ ಕೊಂಡ್ಕೋಬೇಕು. ಯಾವ್ದು ಮಾರಾಟ ಆಗಲ್ಲ ಅದನ್ನ ಮಾಡಿ ಇಟ್ಬಿಟ್ರೆ ಅದು ಡೆಡ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ನೀವು ತಗೊಂಡ್ರಿ ಆದ್ರೆ ಕಾಂಪಿಟೇಟಿವ್ ಪ್ರೈಸ್ ಅಲ್ಲಿ ಪರ್ಚೇಸ್ ಮಾಡ್ಲಿಲ್ಲ, ಬೇರೆ ಇನ್ನೊಬ್ಬನು ಕಡಿಮೆ ರೇಟಲ್ಲಿ ಕೊಡ್ತಾ ಇದ್ದಾನೆ. ಈ ತರ ಪರಿಸ್ಥಿತಿನ ನಾನು FPO ಗಳಲ್ಲಿ ನೋಡಿದ್ದೀನಿ. ಆ ಡ್ರಿಪ್ ಹೋಗುತ್ತೆ ಅಂತ ತಗೊಂಡ್ಬಿಟ್ಟಿ ಸರ್, ಅದನ್ನ ತಗೊಂಡ್ ಬಂದು ಆರ್ಡರ್ ಕೊಟ್ಟಾಗ 100 ರೂಪಾಯಿ ಇತ್ತು ಸರ್, ಅದು ಸಪ್ಲೈ ಮಾಡೋ ರೇಟಿಗೆ 125 ರೂಪಾಯಿ ಇತ್ತು ಸರ್. ರೈತರು ನಮ್ಗೆ 90 ರೂಪಾಯಿ ಕೊಟ್ಟೋಗಿದ್ರು ಸರ್, ನನಗೆ 35 ರೂಪಾಯಿ ಲಾಸ್. ಇದು ನನಗೆ ಒಂದು ಮೀಟಿಂಗ್ ಅಲ್ಲಿ ನಡೆದಿರ್ತಕ್ಕಂಥ ಒಂದು ಇದನ್ನ ನಾನು ನಿಮ್ಗೆ ಹೇಳ್ತಿದ್ದೀನಿ. ಪ್ರೈಸ್ ಚೇಂಜ್ ಆಯ್ತು. ಆ ಪ್ರೈಸ್ ಚೇಂಜ್ ಆದ್ರೆ ಅದು ನಿನ್ ಪ್ರೈಸ್ ಕೂಡ ಚೇಂಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ರೈತರಿಗೆ ಹೇಳ್ಬೇಕಾಗಿದ್ರದ್ದು ಕರ್ತವ್ಯ ಯಾರ್ದಿತ್ತು? FPOದಲ್ಲಿ ಯಾರು ಕಮಿಟ್ ಆದ್ರಲ್ಲ ಅವ್ರದ್ದೇ ಇತ್ತು. ಅಥವಾ ನೀವು ಆ ಕಂಪನಿ ಹತ್ರ ಕೊಟೇಶನ್ ತಗೊಂಡಾಗ ಅದೇ ಪ್ರೈಸ್ ಅಲ್ಲೇ ನನಗೆ ನೀವು ನೆಕ್ಸ್ಟ್ ಮಂತ್ ಕೂಡ ಸಪ್ಲೈ ಮಾಡ್ತೀರಾ ಅಂತಕ್ಕಂಥ ಕಮಿಟ್ಮೆಂಟ್ ಅನ್ನ ಆ ಕಂಪನಿ ಹತ್ರನೂ ತಗೋಬೇಕಿತ್ತು. ಈ ಎರಡೂ ಕಡೆ ಆಗಿಲ್ದಿರೋದ್ರಿಂದ ಲಾಸ್ ಯಾರಿಗೆ ಬಂತು? FPO ಬಂತು. ಹೆಂಗ್ ಸರ್ ಮಾಡೋದು ಇದು? ಈಗ ಯೂರಿಯಾ ಪರ್ಚೇಸ್ ಅಲ್ಲಿ ನಿಮ್ಗೆ ರೆಗ್ಯುಲರ್ ಆಗಿ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಮಾರ್ಕೆಟ್ ಪ್ರೈಸ್ 300 ಚಿಲ್ಲರೆ ನಡೀತಾ ಇರುತ್ತೆ. ಡಿಪಾರ್ಟ್ಮೆಂಟ್ ಇಂದ ನಿಮ್ಗೆ ಆದೇಶ ಬಂದಿರುತ್ತೆ 290ಕ್ಕೆ ಮಾರ್ರಿಂತ 280ಕ್ಕೆ ಪ್ರೈಸ್ ಸಿಗುತ್ತೆ. ಬಟ್ ಅಲ್ಲಿಂದ ತಗೊಂಡ್ ಬಂದು ಇಲ್ಲಿಗೆ ಹಾಕೋದಕ್ಕೆ 50-60 ರೂಪಾಯಿ ಜಾಸ್ತಿ ಬಂದ್ಬಿಡುತ್ತೆ. ಸೊ ಅವಾಗ ನೀವು ಯೂರಿಯಾನ ಲಾಸಿಂಗ್ ಮಾಡ್ತಿದ್ದೀರಾ. ಯೂರಿಯಾ ಫಾಸ್ಟ್ ಮೂವಿಂಗ್ ಐಟಮ್. ಸೊ ಈ ತರದ ಪರಿಸ್ಥಿತಿಗಳು ನಿಮ್ಗೆ ಗೊತ್ತಿರುತ್ತೆ ಈ ತರ ಬರ್ತಾ ಇದೆ ಅಂತ, ಆದ್ರೂ ಸಿಗಾಕೊಂತೀರ. ಸರ್ ನಮ್ಗೆ 10 ಲೋಡ್ ಗಾಡಿ ಬಂದಿದೆ, 10 ಲೋಡಲ್ಲಿ ಇಷ್ಟು ಲಾಸ್ ಆಯ್ತು. ಗವರ್ನಮೆಂಟ್ ಸಬ್ಸಿಡಿ ಕೊಡೋದು ಫಿಕ್ಸ್ ಆಗಿದೆ ಆಲ್ರೆಡಿ. ಈ ತರ ಪರಿಸ್ಥಿತಿಗಳನ್ನ ನಾನು ನೋಡಿದ್ದೀನಿ. ಸೊ ಸ್ಮಾರ್ಟ್ ಪ್ಲಾನಿಂಗ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಇದೆ. ಟರ್ಮ್ಸ್ ಅಂಡ್ ಕಂಡೀಷನ್ಸ್, ವ್ಯಾಪಾರನ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಪ್ರಕಾರ ಮಾಡ್ಬೇಕಾಗುತ್ತೆ. ಮುಲಾಜಿಗೆ ಮಾಡ್ಕೋಬಾರ್ದು, ಅವಸರಕ್ಕೆ ಮಾಡ್ಕೋಬಾರ್ದು. ಮೊದಲೇ ಇವೆಲ್ಲ ಪಾಯಿಂಟ್ಗಳನ್ನ ಡಿಸ್ಕಸ್ ಮಾಡ್ಕೋಬೇಕು. ಇದು ಬಹಳ ಇಂಪಾರ್ಟೆಂಟ್ ಇದೆ. ಇದು ನಾವು ಮಾಡ್ತಾ ಇಲ್ಲ. ಇದು ನಾವು ಮಾಡ್ತಾ ಇಲ್ಲ. ಪೇಮೆಂಟ್ ಕೊಡ್ಲಿಕ್ಕೆ ನಮ್ಮ ಹತ್ರ ವರ್ಕಿಂಗ್ ಕ್ಯಾಪಿಟಲ್ ಇಲ್ಲ. ಹಂಗಾಗಿ ನಿಮಗ್ ಬೇಕಾಗಿರ್ತಕ್ಕಂಥ ಕಂಪನಿಗಳು ಅವರು ನಿಮ್ಗೆ ಕೊಡ್ಲಿಕ್ಕೆ ತಯಾರಿಲ್ಲ. ಯಾರು ಕೊಡ್ತಾರೆ? ಡಿಸ್ಟ್ರಿಬ್ಯೂಟರ್ಸ್ ಕೊಡ್ತಾರೆ. ಡಿಸ್ಟ್ರಿಬ್ಯೂಟರ್ಸ್ ಅವ್ರಿಗೆ ಏನ್ ಬೇಕೋ ಮಾರ್ಜಿನ್ ಅದನ್ನೆಲ್ಲ ಹಾಕ್ತಾರೆ. PD ಬೇರೆ ಇರ್ತಾರೆ. ಡಿಸ್ಟ್ರಿಬ್ಯೂಟರ್ ಜೊತೆ ನೀವು ಅವ್ರ ಹತ್ರ ಪರ್ಚೇಸ್ ಮಾಡ್ಕೊಂಡ್ಬಂದು ನೀವು ರೈತರಿಗೆ ಮಾರಾಟ ಮಾಡ್ಲಿಕ್ಕೆ ಯು ಆರ್ ನಾಟ್ ಕಾಂಪಿಟೇಟಿವ್. ನೀವು ಕಾಂಪಿಟೇಟಿವ್ ಪ್ರೈಸ್ ಕೊಡಕ್ ಆಗಲ್ಲ. ಇದೆಲ್ಲ ಒಂದು ದೊಡ್ಡ ಸಮಸ್ಯೆ, ಸುಳಿಗಳಿಗೆ ಸಿಗಾಕೊಳ್ತಿದ್ದೀರ. ಇದು ಎಲ್ಲದಕ್ಕೂ ಮೇನ್ ರೀಸನ್ ಅಂದ್ರೆ ಮನಿ ಮ್ಯಾನೇಜ್ಮೆಂಟ್, ಅಂದ್ರೆ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್. ನಮ್ಮ ಹತ್ರ ಏನ್ ಕ್ಯಾಪಿಟಲ್ ಇದೆ ಅದನ್ನ ನಾವು ಕ್ರಮಬದ್ಧವಾಗಿ ಮ್ಯಾನೇಜ್ ಮಾಡ್ತಾ ಇದೀವಾ ಇಲ್ವಾ? ಕ್ರಮಬದ್ಧವಾಗಿ ಮ್ಯಾನೇಜ್ ಮಾಡ್ಬೇಕಪ್ಪ ಅಂತಂದ್ರೆ ನಿಮ್ಮ ಪರ್ಚೇಸು, ಪ್ರೊಕ್ಯೂರ್ಮೆಂಟ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ತುಂಬಾ ಸ್ಟ್ರಾಟಜಿಕ್ ಆಗಿ ಮಾಡಿರ್ಬೇಕಾಗುತ್ತೆ. ಆಯ್ತಾ? ಇದೆಲ್ಲದನ್ನು ಬೇರೆ ಪ್ರೈವೇಟ್ ಡೀಲರ್ಸ್ ಇದೆಲ್ಲದನ್ನು ಮಾಡ್ತಾರೆ. ನೀವು ಎಲ್ಲಿವರೆಗೂ ಅವ್ರಿಗೆ ಸಮನಾಗಿ ನೀವು ವರ್ತಿಸೋದಿಲ್ವೋ ಅಲ್ಲಿವರೆಗೂ ಇದು ಸಮಸ್ಯೆ ಆಗ್ತದೆ. ಇದು ಕ್ಲಿಯರ್ ಆಗಿ ಹೇಳ್ತೀನಿ ಕೇಳ್ರಿ. ಯಾರು ಕಾಂಪೀಟ್ ಮಾಡಕ್ಕಾಗಲ್ಲ ಅವರು ಸರ್ವೈವ್ ಆಗೋದಿಲ್ಲ. ಮಾರ್ಕೆಟ್ ವಿಲ್ ನಾಟ್ ಅಲೋ ಯು ಟು ಸರ್ವೈವ್. ಸೊ ಈ ಎಲ್ಲಾ ಪಾಯಿಂಟ್ಗಳು ಇವತ್ತಿನ ದಿವಸ ಚರ್ಚೆಗೆ ಇಟ್ಟಿರ್ತಕ್ಕಂಥ ಎಲ್ಲಾ ಪಾಯಿಂಟ್ಗಳು ಗೋಲ್ಡನ್ ರೂಲ್ಸ್ ಇವು. ನೀವು ಎಷ್ಟು ರೂಲ್ಸ್ ಗಳನ್ನ ಮುರಿತೀರಾ ಅಷ್ಟು ಕೆಳಗೆ ಹೋಗ್ತೀರಾ, ಎಷ್ಟು ರೂಲ್ಸ್ ಗಳನ್ನ ಕರೆಕ್ಟ್ ಆಗಿ ಫಾಲೋ ಮಾಡ್ತೀರಾ ಅಷ್ಟು ಸಕ್ಸಸ್ ಆಗ್ತೀರಾ ಅಂತ ಹೇಳೋದ್ರಲ್ಲಿ ನನಗೆ ಯಾವುದೇ ಡೌಟ್ ಇಲ್ಲ. ಆಯ್ತಾ? ಸೊ ಬ್ರೇಕ್ ಈವನ್ ಅನ್ನೋದನ್ನ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ.
ನಿಮ್ಮ ಲಾಭ ಯಾವಾಗ ಖರ್ಚಿಗೆ ಸಮನಾಗುತ್ತೋ ಅಷ್ಟು ನೀವು ಮಾಡ್ಲೇಬೇಕು ಅದನ್ನ. ಇಲ್ಲ ಅಂದ್ರೆ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬಿಡ್ರಿ. ಎಷ್ಟು ನಾನು ಸೇಲ್ಸ್ ಮಾಡ್ಲಿ ಬಿಡ್ಲಿ ನನ್ಗೆ 6 ಲಕ್ಷ ಖರ್ಚಿದೆ ಅಂತಂದ್ರೆ ನೀವು 60 ಲಕ್ಷ ಸೇಲ್ಸ್ ಮಾಡ್ಲೇಬೇಕು. ಗೊತ್ತಾಯ್ತಾ? 10% ಲಾಭ ಹಾಕ್ಲೇಬೇಕು. ಅವಾಗ ನಿಮ್ಗೆ ನೋ ಲಾಸ್ ನೋ ಪ್ರಾಫಿಟ್ ಹೋಗ್ತೀರಾ. ಅದನ್ನ ಬ್ರೇಕ್ ಇವನ್ ಅಂತಾರೆ. ಅದನ್ನ ಮಾಡಿ ಏನ್ ಪ್ರಯೋಜನ? ಈ ವರ್ಷ ನಾನು ಬ್ರೇಕ್ ಇವನ್ಗೆ ಬಂದಿನಿ, ಮುಂದಿನ ವರ್ಷ ಲಾಭ ಮಾಡ್ತೀನಿ ಅಂತ ಹೇಳ್ತಾರೆ ಜನ. ಇದು ಟ್ರೇಡಿಂಗ್. ಇದರಲ್ಲಿ ಒಂದೇ ವರ್ಷದಲ್ಲಿ ನೀವು ಲಾಭ ಮಾಡ್ಬೋದು ಆಕ್ಚುಲಿ. ಎಸ್ಪೆಷಲಿ ನಿಮ್ಗೆ ರೈತರು ಶೇರ್ ಹೋಲ್ಡರ್ಸ್ ಆಗಿರೋದ್ರಿಂದ ಫಸ್ಟ್ ಆಫ್ ಆಲ್ ನಿಮ್ಮ ಲಾಭದ ಮೂಲ ಮಂತ್ರ ಏನಿರ್ಬೇಕಂದ್ರೆ, ನಿಮ್ಮಲ್ಲಿ ಇರ್ತಕ್ಕಂಥ 1000 ಜನ ರೈತರು ನಿಮ್ಮಲ್ಲಿ ಖರೀದಿ ಮಾಡ್ತಿದಾರಾ? ಇಲ್ಲ. ಖರೀದಿ ಮಾಡ್ತಾ ಇಲ್ಲ ಅಂದ್ರೆ ಯಾಕೆ ಮಾಡ್ತಾ ಇಲ್ಲ? ನಿಮ್ದು ಬೆಲೆ ಹೆಚ್ಚು ಅಂತ ಮಾಡ್ತಾ ಇಲ್ವಾ? ಅಥವಾ ಆತನಿಗೆ ಬೇಕಾಗಿರ್ತಕ್ಕಂಥ ಬ್ರ್ಯಾಂಡ್ಗಳು ತಮ್ಮಲ್ಲಿ ಸಿಗ್ತಾ ಇಲ್ಲ, ಪ್ರಾಡಕ್ಟ್ಗಳು ತಮ್ಮಲ್ಲಿ ಸಿಗ್ತಾ ಇಲ್ಲ ಅಂತನ? ಅಥವಾ ಅವನಿಗೆ ಬೇಕಾಗಿರ್ತಕ್ಕಂಥ ನಾಲೆಜ್ ನೀವು ಕೊಡ್ತಾ ಇಲ್ಲ? ಇವೇ 4-5 ರೀಸನ್ಗಳು. ಈ 4-5 ರೀಸನ್ಗಳನ್ನ ಸೆಟ್ ಮಾಡ್ಕೋಬೇಕು. ನಂಬರ್ 1. ಎರಡನೇದು, ಷೇರುದಾರರೆಲ್ಲರನ್ನು ಕರೆಸ್ಬಿಟ್ಟು ದಯವಿಟ್ಟು ನಿಮ್ಗೆ ಬೇಕಾಗಿರ್ತಕ್ಕಂಥ ಪ್ರಾಡಕ್ಟ್ಸ್ ಸರ್ವಿಸಸ್ನ ನಾವು ಕೊಡ್ಲಿಕ್ಕೆ ತಯಾರಿದ್ದೀವಿ, ನೀವು ನಮ್ಮ ಹತ್ರನೇ ಬಿಸ್ನೆಸ್ ಮಾಡ್ರಿ, ನಿಮ್ಮ ಸಂಸ್ಥೆನ ನೀವು ಉದ್ಧಾರ ಮಾಡ್ರಿ. ನಿಮ್ಮ ಸಂಸ್ಥೆ ಲಾಭ ಮಾಡಿದ್ರೆ ಮುಂದೆ ನಾವು 50 ಕೋಟಿ ಟರ್ನ್ ಓವರ್ ಮಾಡಿದಾಗ 5 ಕೋಟಿ ಲಾಭ ಮಾಡಿದ್ರೆ 5 ಕೋಟಿಯಲ್ಲಿ ಡಿವಿಡೆಂಡ್ ನಾವು ನಿಮ್ಗೆ ಕೊಡೋಂತ ಪರಿಸ್ಥಿತಿ ಬರ್ತದೆ. ಇದನ್ನ ಮನವರಿಕೆ ಮಾಡ್ಬೇಕಾಗಿದೆ. ಫಸ್ಟ್ ಕಸ್ಟಮರ್ ಬೇಸ್ ಕ್ರಿಯೇಷನ್ ಮಾಡ್ಬೇಕಾಗಿದೆ. ಇದು ಇವತ್ತಿನ ವಿಷಯದಲ್ಲಿ ಇಲ್ಲ. ಆದ್ರೆ ನಾನ್ ನಿಮ್ಗೆ ಹೇಳ್ತೀನಿ, ಕಸ್ಟಮರ್ ಬೇಸ್ ಇಲ್ದಲೆ ಬಿಸ್ನೆಸ್ ಮಾಡಿದ್ರೆ ಅದು ಒಂಥರ ಕಟಿ ಪತಂಗ್ ಇದ್ದಂಗೆ. ಅಂದ್ರೆ ಈ ಇದು ಆಡ್ತಾ ಇರುತ್ತೆ ನೋಡ್ರಿ, ಗಾಳಿಪಟಕ್ಕೆ ಲಂಗೋಟಿ ಇಲ್ದಲೆ, ಅದು ಬಾಲಂಗೋಚಿ ಇಲ್ದಲೆ ಇರ್ತಕ್ಕಂಥ ಗಾಳಿಪಟ ಆಗೋಗ್ಬಿಡುತ್ತೆ ನಿಮ್ ಬಿಸ್ನೆಸ್. ಅದಕ್ಕೆ ಬುನಾದಿ ಏನು? ನಿಮ್ ರೈತರು ಬೇರೆ ಕಡೆ ಹೋಗಿ ಕೊಂಡ್ಕೊಳ್ತಾ ಇದಾರಾ, ನಿಮ್ಮ ಹತ್ರ ಬರ್ತಾ ಇದಾರ? ಅಥವಾ ನಿಮ್ಮ ಹತ್ರ ಗೌರ್ಮೆಂಟ್ ಸಬ್ಸಿಡಿ ತಗೊಳಕ್ ಮಾತ್ರ ಬರ್ತಾ ಇದಾರ? ಅಥವಾ ಬೇರೆ ಕಡೆ ಗೊಬ್ಬರ ಸಿಗ್ಲಿಲ್ದಾಗ ಮಾತ್ರ ನಿಮ್ಮ ಹತ್ರ ಬರ್ತಾ ಇದಾರ? ಇವೆಲ್ಲ ಪ್ರಶ್ನೆಗಳನ್ನ ಮಾಡ್ಕೋಬೇಕು ನೀವು. ಅದಲ್ದಲೆ ನಿಮ್ಗೆ ಫಾರ್ವರ್ಡ್ ಲಿಂಕೇಜ್ ಕೂಡ ಕೊಡ್ತಿದ್ದೀರಿ ನೀವು. ಸುಮಾರು FPOಗಳು ನೋಡಿದೀನಿ ನಾನು. ಕೊಂಡ್ಕೊಳ್ತಾ ಇದಾರೆ, ತೊಗರಿ ಕೊಂಡ್ಕೊಳ್ತಾರೆ, ಕಡಲೆ ಕೊಂಡ್ಕೊಳ್ತಾರೆ, ಜೋಳ ಕೊಂಡ್ಕೊಳ್ತಾರೆ, ಮೆಕ್ಕೆಜೋಳ ಕೊಂಡ್ಕೊಳ್ತಾರೆ. ಆಯ್ತಾ? ಅಡಿಕೆದು ಅಡಿಕೆ ಕೂಡ ಕೊಂಡ್ಕೊಂಡು ಮಾರಾಟ ಮಾಡೋದು, ಸ್ಪೈಸಸ್ ಮಾರಾಟ ಮಾಡೋದು, ಕಾಫಿ ಎಲ್ಲವೂ ಇದಾವೆ. ನೀವು ಯಾವಾಗ ಫಾರ್ವರ್ಡ್ ಲಿಂಕೇಜ್ ಕೊಡ್ತೀರಾ ಆ ರೈತರು ನಿಮ್ಮ ಹತ್ರನೇ ತಗೋಬೇಕು ತಾನೆ. ಸೊ ಈ ವಿಷಯದ ಬಗ್ಗೆ ನೀವು ಇದ್ರ ಕಡೆ ಕೂಡ ಗಮನ ಹರಿಸ್ಬೇಕಾಗುತ್ತೆ. ಈಗ ಮಾರ್ಕೆಟ್ ಅಸೆಸ್ಮೆಂಟ್, ಕಸ್ಟಮರ್ ಬೇಸ್, ಕಸ್ಟಮರ್ನ ನೀವು ಅರ್ಥ ಮಾಡ್ಕೊಳ್ಳಿಲ್ಲದ್ರೆ ನೀವು ಡಿಮ್ಯಾಂಡ್ ಎಸ್ಟಿಮೇಷನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆಯ್ತಾ? ಯಾವ ರೈತರ ಕಡೆ ಯಾವ ಬೆಳೆ ಇಟ್ಟಿದ್ದಾನೆ, ಎಷ್ಟು ಪ್ರಮಾಣದಲ್ಲಿ ಬೆಳೆ ಇಟ್ಟಿದ್ದಾನೆ, ಎಷ್ಟು ಜಮೀನಿದೆ, ಯಾವಾಗ ಏನಾಗ್ತಾನೆ, ಆತನ ರಿಕ್ವೈರ್ಮೆಂಟ್ ಏನಿದೆ, ಇದು ಎಲ್ಲದರ ತಿಳುವಳಿಕೆ ತಮ್ಗೆ ಇರ್ಬೇಕಾಗುತ್ತೆ. ಎಸ್ಪೆಷಲಿ ಕ್ರೆಡಿಟ್ ಓರಿಯೆಂಟೆಡ್ ಮಾರ್ಕೆಟ್ ಲೈಕ್ ಗುಲ್ಬರ್ಗ, ಬಿಜಾಪುರ್, ಬಳ್ಳಾರಿ, ಇಲ್ಲೆಲ್ಲ ಹೋಗಿ ನೋಡ್ಬಿಟ್ರೆ ಕ್ಲಿಯರ್ ಆಗಿ ಗೊತ್ತಿರುತ್ತೆ. ಒಬ್ಬ ಮನೆ ಮೆಂಬರ್ಗಿಂತ ಜಾಸ್ತಿ ಡೀಲರ್ಗಳಿಗೆ ಗೊತ್ತಿರ್ತದೆ. ಯಾಕಂದ್ರೆ ಈ ಬಿಸ್ನೆಸ್ ನಡೆಯೋ ರೀತಿನೇ ಆ ತರ ಇದೆ. ಕಸ್ಟಮರ್ ಮತ್ತೆ ಸೆಲ್ಲರ್ ಇವರಿಬ್ರು ಒಂದೇ ಮನೆಯವ್ರ ತರ, ಒಂದೇ ಅದೇನಂತಾರಲ್ಲ, ಒಂದೇ ಗಾಡಿಯ 2 ಗಾಲಿಗಳು ಅಂತ ಹೇಳ್ತೀರಾ, ಏನಂತೀರಾ? ಆ ತರ ಇದ್ದಾಗ ಮಾತ್ರ ಇದು ಬಿಸ್ನೆಸ್ ಚೆನ್ನಾಗುತ್ತೆ. ಕಸ್ಟಮರ್ ಅಂಡರ್ಸ್ಟ್ಯಾಂಡಿಂಗ್ ದಿ ಕಸ್ಟಮರ್ ಅಂದ್ರೆ ಯಾರು ನಿಮ್ಮ ಗ್ರಾಹಕ ಇದ್ದಾನೆ ಅವ್ರ ಬಗ್ಗೆ ತಿಳುವಳಿಕೆ ಇರೋದು ಬಹಳ 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 ಮುಖ್ಯ. ಅವ್ರ ಬಗ್ಗೆ ತಿಳುವಳಿಕೆ ಇದ್ದಾಗ ಮಾತ್ರ ನೀವು ಡಿಮಾಂಡ್ ಎಸ್ಟಿಮೇಷನ್ ನ ಮಾಡ್ಬೋದು, ಕ್ರೆಡಿಟ್ ವರ್ದಿನೆಸ್ ನ ಎಸ್ಟಿಮೇಷನ್ ಮಾಡ್ಬೋದು. ಆಯ್ತಾ? ಸೊ ಇದು ಬಹಳ ಇಂಪಾರ್ಟೆಂಟ್. ಇದು ಇದ್ರಲ್ಲಿ ಇಲ್ದಿದ್ರು ಕೂಡ ನಾನು ಇದೊಂದು ಪಾಯಿಂಟ್ ನ ಸೇರಿಸಿ ಹೇಳಿದೀನಿ ನಿಮ್ಗೆ. ಡೂಸ್ ಅಂಡ್ ಡೋಂಟ್ಸ್ ಅಂತ ಒಂದು ಲಿಸ್ಟ್ ಮಾಡಿದೀನಿ. ಪ್ಲಾನ್ ಬಿಫೋರ್ ಪ್ರೊಕ್ಯೂರ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ನೀವು ಪ್ಲಾನಿಂಗ್ ಮಾಡ್ರಿ, ಯೋಜನೆಯನ್ನ ತಯಾರು ಮಾಡ್ಕೋರಿ. ಆಮೇಲೆ ಸ್ಟಾಕ್ ಮತ್ತೆ ರಿಸೀವಬಲ್ಸ್ ನ ಪ್ರತಿ ವಾರ ಟ್ರ್ಯಾಕ್ ಮಾಡ್ರಿ. ಪ್ರತಿಯೊಂದು ವಾರ, ಪ್ರತಿ ಶನಿವಾರ ನೀವು ಎಷ್ಟು ಕೊಡೋದಿದೆ, ಎಷ್ಟು ಕೊಟ್ಟಿದೀವಿ, ಎಷ್ಟು ಸ್ಟಾಕ್ ಇದೆ, ಇದನ್ನ ನೀವು ಪ್ರತಿ ವಾರನೂ ನೀವು ಲೆಕ್ಕ ನೋಡ್ಬೇಕಾಗುತ್ತೆ. ಕ್ರೆಡಿಟ್ ಡಿಸಿಪ್ಲಿನ್ ಅನ್ನ ಮೇಂಟೈನ್ ಮಾಡ್ರಿ. ಕ್ರೆಡಿಟ್ ಕೊಡೋದಾದ್ರೆ ನೀವು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಹಾಕ್ರಿ. ಈಗ ಬ್ಯಾಂಕ್ ಅಲ್ಲಿ ಹೋಗಿ 5,000 ರೂಪಾಯಿ ಕೊಡ್ರಿ ಅಂದ್ರೆ ಸುಮ್ನೆ ಕೊಡ್ತಾರೇನ್ರಿ? ಕೊಡಲ್ಲ. ಅದೇ ನೀವು 10,000 ರೂಪಾಯಿ ಬಿಲ್ ಬೇಕಾದ್ರೆ ಪಟ ಹರಿದು ಕೊಟ್ಬಿಡ್ತೀರಾ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಎಲ್ಲಿದೆ ಅದರಲ್ಲಿ? ಯಾರಿಗೆ ಕೊಡ್ಬೇಕು, ಎಷ್ಟು ಪ್ರಮಾಣದಲ್ಲಿ ಕೊಡ್ಬೇಕು, ಯಾಕೆ ಕೊಡ್ಬೇಕು, ಇದನ್ನೆಲ್ಲ ಡಿಫೈನ್ ಮಾಡ್ರಿ. ಅರ್ಥ ಆಯ್ತಾ? ನಿಮ್ಗೆ ಒಂದು 500 ರೂಪಾಯಿ ಕೇಳಿದ್ರು ಕೊಡೋದಿಲ್ಲ ಹೊರಗಡೆ ಹೋದ್ರೆ. ನಮ್ಮ FPOದಲ್ಲಿ ಅಥವಾ ಅಗ್ರೋಕೆಮಿಕಲ್ ರಿಟೇಲರ್ ಶಾಪ್ ಅಲ್ಲಿ ಪಟ ಹರಿದು ಕೊಡ್ತಾ ಇರ್ತಾರೆ. ಆಯ್ತಾ?
ಇದನ್ನ ಹುಷಾರಾಗಿ ಮಾಡಿ. ಡೇಟಾ ಫಾರ್ ಡಿಸಿಷನ್ಸ್ ನಾನು ನಿಮ್ಗೆ ಆಲ್ರೆಡಿ ಹೇಳ್ದೆ, ಡೇಟಾ ಇರಬೇಕು, ನಂಬರ್ಸ್ ಇರಬೇಕು, ಇಮೋಷನಲ್ ಡಿಸಿಷನ್ ಇರಬಾರ್ದು ಅಥವಾ ಅಂದಾಜಿನ ಮೇಲೆ ನೀವು ನಿರ್ಧಾರ ಕೈಗೊಳ್ಳಬಾರ್ದು. ಡೇಟಾ ಇರಬೇಕು, ನಂಬರ್ಸ್ ಇರಬೇಕು. ಕಳೆದ ವರ್ಷದ ಸೇಲ್ಸ್ ಏನಾಗಿತ್ತು, ಕಳೆದ ವರ್ಷದ ಏರಿಯಾ ಏನಾಗಿತ್ತು, ಈ ವರ್ಷದ ಏರಿಯಾ ಎಷ್ಟಿದೆ, ಎಷ್ಟು ಬೀಜ ಹೋಗಿದೆ, ಇದು ಸುಮಾರು ಇಂಡಿಕೇಶನ್ಸ್ ಬರ್ತವೆ ನಿಮ್ಗೆ. ಡೇಟಾ ಪಾಯಿಂಟ್ಸ್ ಆಯ್ತಾ. ಈ ಡೇಟಾ ಪಾಯಿಂಟ್ಸ್ ನ ಯೂಸ್ ಮಾಡ್ಬಿಟ್ಟು ಡಿಸಿಷನ್ಸ್ ತಗೊಳ್ರಿ, ನಿರ್ಧಾರ ಮಾಡ್ರಿ. ಗೊತ್ತಾಯ್ತಾ? ಪ್ರೊವೈಡ್ ಅಡ್ವೈಸ್ ಟು ದಿ ಫಾರ್ಮರ್. ನಾನು ಆಲ್ರೆಡಿ ಹೇಳಿದ್ದೀನಿ, ನಿಮ್ಮ ಅಡ್ವೈಸರಿ ಸರ್ವಿಸೇ ನಿಮ್ಮ ಬಿಸ್ನೆಸ್ಗೆ ಒನ್ ಆಫ್ ದಿ ಮೇನ್ ರೀಸನ್. ನೀವು ಎಷ್ಟು ಒಳ್ಳೆ ಅಡ್ವೈಸ್ ಕೊಡ್ತೀರಾ ಅಷ್ಟು ಅವ್ರಿಗೆ ಒಳ್ಳೇದಾಗುತ್ತೆ. ಎಷ್ಟು ಸರಿ ಒಳ್ಳೇದಾಗುತ್ತೆ, ಅವ್ರು ನಿಮ್ಮ ಹತ್ರ ಬಂದು ನೀವು ಹೇಳಿದ ಬೆಲೆಗೆ ನಿಮ್ಮ ಪ್ರಾಡಕ್ಟ್ ನ ತಗೊಂಡೋಗ್ತಾರೆ. ಕೆಲವು ಸರಿ ಏನಾಗ್ಬಿಡುತ್ತೆ, ಹೌದಪ್ಪ ಅವ್ನು 20 ರೂಪಾಯಿ 50 ರೂಪಾಯಿ ಜಾಸ್ತಿ ಆಗ್ತಾನೆ, ಬಟ್ ಅವ್ರು ಹೇಳಿದ ಕೆಲಸ ಬಹಳ ಚೆನ್ನಾಗಿ ಮಾಡ್ತದೆ. ಅರ್ಥ ಆಯ್ತಾ? ಕಡಿಮೆ ರೇಟಿಗೆ ಕೊಡ್ತಿ, ಕೆಲಸ ಮಾಡ್ಲಾರದ ಪ್ರಾಡಕ್ಟ್ ಕೊಡ್ತೀವಿ ಅಂದ್ರೆ ವ್ಯಾಲ್ಯೂ ಏನಿದೆ? ಅದಕ್ಕೆ ವ್ಯಾಲ್ಯೂ ಏನೂ ಇಲ್ಲ ಅದಕ್ಕೆ. ಆದ್ರಿಂದ ನಿಮ್ಗೆ ಬೆಳೆಗಳ ಬಗ್ಗೆ ಜ್ಞಾನ ಇರತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಇದೆ. ಬಿಲ್ಡ್ ಮಲ್ಟಿಪಲ್ ವೆಂಡರ್ ರಿಲೇಷನ್ಸ್. ಒಂದು ಪ್ರಾಡಕ್ಟ್ಗೆ 2-3 ಜನ ಸಪ್ಲೈಯರ್ಸ್ ನ ಇಡ್ರಿ, ಒಬ್ಬರೇ ಸಪ್ಲೈಯರ್ ನ ಇಡಬೇಡ್ರಿ. ಆಯ್ತಾ? ಏನು ಮಾಡಬಾರ್ದು ಅಂತ ನೋಡೋಣ ಈಗ. ಅತಿ ಪರ್ಚೇಸ್ ಮಾಡಬಾರ್ದು. ಇದು ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದೀವಿ. ಅತಿ ಪರ್ಚೇಸ್ ಬೇಕಾಗಿದ್ 100 ಲೀಟರ್, ನಾನು 150 ಲೀಟರ್ ತಗೊಂಡ್ ಮಾರ್ತೀನಿ. 100 ಲೀಟರ್ ರಿಕ್ವೈರ್ಮೆಂಟ್ ಇದ್ರೆ 50 ಲೀಟರ್ ತಗೊಳ್ರಿ ಫಸ್ಟ್, ಆಮೇಲೆ ಇನ್ನೊಂದು 25 ತಗೊಳ್ರಿ, ಆಮೇಲೆ ಇನ್ನೊಂದು 25 ತಗೊಳ್ರಿ. ಇನ್ನು ಕಡಿಮೆ ಮಾಡ್ತಾ ಹೋಗ್ರಿ ಸೀಸನ್ ಎಂಡ್ ಬರ್ತಾ. ಓವರ್ ಪರ್ಚೇಸ್ ಮಾಡ್ಲೇಬಾರ್ದು. ಯಾಕಪ್ಪ ಅಂತಂದ್ರೆ ನಿಮ್ಮ ಲಾಭಕ್ಕಿಂತ ಜಾಸ್ತಿ ಇನ್ವೆಂಟ್ರಿ ಬಂದ್ಬಿಟ್ಟು ನಿಮ್ಮ ಗೋಡೌನ್ ನಲ್ಲಿ ಕುತ್ಕೊಂಡ್ಬಿಡುತ್ತೆ. ಇಯರ್ ಎಂಡಿಗೆ ಲಿಕ್ವಿಡಿಟಿ ಹೋಗ್ಬಿಡುತ್ತೆ. ನೆಕ್ಸ್ಟ್ ಇಯರ್ ಪರ್ಚೇಸ್ ಮಾಡಕ್ ದುಡ್ಡು ಎಲ್ಲಿಂದ ತರ್ತೀರಿ ಮತ್ತೆ? ಅರ್ಥ ಮಾಡ್ಕೊಳ್ರಿ. ಕ್ಯಾಪಿಟಲ್ ನ ರೋಲ್ ಮಾಡ್ತಾ ಹೋಗ್ಬೇಕು. ಆ ವರ್ಕಿಂಗ್ ಕ್ಯಾಪಿಟಲ್ ಯಾವಾಗ್ಲೂ ಕೈಗೆ ವಾಪಸ್ ಬರ್ತಾ ಇರ್ಬೇಕು. ಗೊತ್ತಾಯ್ತಾ? ವರ್ಷದ ಬಿಗಿನಿಂಗ್ ಅಲ್ಲಿ ಲಿಕ್ವಿಡಿಟಿ ಇರ್ಬೇಕು. ನನ್ನ ಹತ್ರ ರೊಕ್ಕ ಇಲ್ಲಪ್ಪ, ಒಂದು 50 ಲಕ್ಷ ಸ್ಟಾಕ್ ಬಿದ್ದಿದೆ ನೋಡಪ್ಪ, ಅದೇ ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಯಾರು ಅದನ್ನ ತಗೊಂಡು ನಿಮ್ಗೆ ಹೊಸ ಮೆಟೀರಿಯಲ್ ಕೊಡ್ತಾರ? ಇಲ್ಲ. ಆ ಮೆಟೀರಿಯಲ್ ಮಾರ್ಬೇಕಂದ್ರೆ ಮತ್ ಮುಂದಿನ ಸೀಸನ್ ಬರ್ಬೇಕು. ಯಾವತ್ತು ಇನ್ವೆಂಟ್ರಿ ಬಹಳ ಹಾನಿಕಾರಕ. ಇನ್ವೆಂಟ್ರಿನ ಯಾವಾಗ್ಲೂ ಲಾಭಕ್ಕಿಂತ ಒಳಗಡೆ ಇರ್ಬೇಕಾಗ್ಲಿ, ಲಾಭಕ್ಕೆ ಈಕ್ವಲ್ ಇರಬಾರ್ದು. ಅಟ್ ಲೀಸ್ಟ್ ನಿಮ್ಗೆ ವರ್ಕಿಂಗ್ ಕ್ಯಾಪಿಟಲ್ ಅನ್ನೋದು ವಾಪಸ್ ಬಂದಿರ್ಬೇಕು, ಕೈಯಲ್ಲಿ ತೋರಿಸ್ತಾ ಇರ್ಬೇಕು. ಕ್ರೆಡಿಟ್ ಬ್ಯಾಲೆನ್ಸ್ ಮಾರ್ಚ್ ಎಂಡಿಗೆ ಸ್ಟಾರ್ಟಿಂಗ್ ಅಲ್ಲಿ 30 ಲಕ್ಷ ಹಾಕಿದಿ ಅಂದ್ರೆ ಆ 30 ಲಕ್ಷ ತೋರಿಸ್ಬೇಕು, 35 ಲಕ್ಷ ತೋರಿಸ್ಬೇಕು, ಇನ್ನೊಂದು 15 ಲಕ್ಷ ಸ್ಟಾಕ್ ಅಲ್ಲಿ ತೋರಿಸ್ಬೇಕು. ಅವಾಗ ಹೇಳ್ಬೋದು 15 ಲಕ್ಷ ಸ್ಟಾಕ್ ಇದೆ, 5 ಲಕ್ಷ ಲಾಭ ಬಂದಿದೆ, ನಿವ್ವಳ ಲಾಭ ನಮ್ದು 20 ಲಕ್ಷ. ಆ 15 ಲಕ್ಷ ಮಾರಿದ್ರೆ ನಾನೇನು ಕೊಂಡ್ಕೊಳ್ಳೋದು ಬೇಕಾಗಿಲ್ಲ, ಅದೇ ರೇಟಿಗೆ ಕೊಡ್ತೀನಿ, ಅದು ಲಾಭ ಆಗುತ್ತೆ. ಅರ್ಥ ಆಯ್ತಾ? ಸೊ ಓವರ್ ಪರ್ಚೇಸ್ ಅನ್ನೋದು ತುಂಬಾ ಬಹಳ ಡೇಂಜರಸ್. ಸ್ಲೋ ಮೂವಿಂಗ್ ಸ್ಟಾಕ್ಸ್ ನ ಯಾವಾಗ್ಲೂ ಇಗ್ನೋರ್ ಮಾಡಬಾರ್ದು. ಯಾವ್ದಾದ್ರು ಸ್ಲೋ ಆಗಿ ಹೋಗ್ತಾ ಇದೆ ಅಂತಂದ್ರೆ ಅದನ್ನ ನೋಡ್ಬಿಟ್ಟು ಮೊದ್ಲು ಖಾಲಿ ಮಾಡಿ ಮತ್ತೆ ತರಿಸಬಾರ್ದು. ಅದನ್ನ ಫಾಸ್ಟ್ ಮೂವಿಂಗ್ ಸ್ಟಾಕ್ ಬಗ್ಗೆ ಗಮನ ಕೊಡಬೇಕು ಜಾಸ್ತಿ. ಗೊತ್ತಾಯ್ತಾ? ಯಾವ್ದೋ ಖರ್ಚೆ ಆಗಲ್ಲ, ಬಟ್ ಲಾಭ ಅದ್ರಲ್ಲಿ 25% ಇದೆ, ಅದ್ರಿಂದ ಓಡ್ತಾ ಇರ್ತೀರ. ಲಾಭ 25% ಇದೆ, ಹೋಗೋದು ತಿಂಗಳಿಗೆ 10 ಲೀಟ್ರು, 2,500 ಲಾಭ ಬಂತು. ಇನ್ನೊಂದ್ರಲ್ಲಿ ಲಾಭ 5% ಇದೆ, ಹೋಗೋದು 1000 ಲೀಟ್ರು. ಯಾವ್ದ್ರ ಮೇಲೆ ಗಮನ ಕೊಡ್ಬೇಕು? 25% ಮೇಲೆ ಇರೋದ್ರ ಮೇಲೆ ಗಮನ ಕೊಡ್ಬೇಕಾ, ಫಾಸ್ಟ್ ಆಗಿ ಮೂವ್ ಆಗ್ತಾ ಇರೋದ್ರ ಮೇಲೆ ಗಮನ ಕೊಡ್ಬೇಕಾ? ಸೊ ಇದನ್ನ ನೀವು ತೋಡ್ಬೇಕು. ನಾನು ಮೊನ್ನೆ ಬಿಜಾಪುರ್ ಟ್ರಾವೆಲ್ ಮಾಡ್ತಾ ಇದ್ದೆ, ಎಲ್ಲ FPOಗಳದ್ದು ಅಷ್ಟೇ. ಪೇಡ ಎಷ್ಟು ಪೇಡೆ ಸಿಗುತ್ತೆ? ಬರೀ ಪೇಡ ಒಂದೇ ಇಂಪಾರ್ಟೆಂಟ್ ಅಲ್ಲ, ಪೇಡ ಜಾಸ್ತಿ ಇರುತ್ತೆ, ಬಟ್ ಹೋಗಲ್ಲ ಅದು ಪ್ರಾಡಕ್ಟ್. ಸೊ ಯಾವ್ದು ಫಾಸ್ಟ್ ಮೂವಿಂಗ್ ಪ್ರಾಡಕ್ಟ್ ಇದೆ ಅದರಲ್ಲಿ ರೋಲ್ ಓವರ್ ಜಾಸ್ತಿ ಆಗುತ್ತೆ. ಎಷ್ಟು ರೋಲ್ ಓವರ್ ಜಾಸ್ತಿ ಆಗುತ್ತೆ ಅಷ್ಟು ನಿವ್ವಳ ಲಾಭ ಜಾಸ್ತಿ ಆಗುತ್ತೆ. ಗೊತ್ತಾಯ್ತಾ? ಡಿಲೇಡ್ ರಿಕವರಿ ಫಾಲೋ ಅಪ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಸಾಲ ಕೊಟ್ಟ ಮೇಲೆ ಫಾಲೋ ಅಪ್ ಇರ್ಲೇಬೇಕು. ಗೌಡ್ರು ಕೇಳಿದ್ರೆ ಬೇಸರ ಮಾಡ್ಕೊಂತಾರಪ್ಪ ಅಂತ ಸುಮ್ನೆ ಕೂತ್ರೆ ಗೌಡ್ರು ಕೊಡೋದೇ ಇಲ್ಲ. ಕೇಳಲೇಬೇಕಾಗ್ತದೆ. ಸಾಲ ಕೊಟ್ಟ ಮೇಲೆ ಮತ್ತೆ ಕೇಳಬೇಕಾಗ್ತದೆ. ಅನ್ಲಿಮಿಟೆಡ್ ಕ್ರೆಡಿಟ್ ಅನ್ನೋದು ಕೊಡ್ಲೇಬಾರ್ದು, ಅದಕ್ಕೆ ಲಿಮಿಟೇಷನ್ಸ್ ಇರಬೇಕು. ಒಬ್ಬ ಸಪ್ಲೈಯರ್ ಮೇಲೆ ಡಿಪೆಂಡ್ ಆಗಬಾರ್ದು. ಮಾರ್ಜಿನ್ ಕ್ಯಾಲ್ಕುಲೇಷನ್ ಬಾರ್ದಲೆ ಮಾರೋದು, ಇದು ಬಹಳ ಜನ ಮಾಡ್ತಾರೆ. ನಾನು ಎಷ್ಟು ರೇಟಿಗೆ ಬಂತು, ಎಷ್ಟಕ್ಕೆ ಹೋಯ್ತು, ಇವತ್ ನಾಳೆ ಬಾಡಿಗೆ ಕಟ್ಟೋದೈತೋ ಮರೆ, ಇದನ್ನ ಕೊಟ್ಬಿಡ ಮರೆ, ಯಾವ್ದೋ ಒಂದು ರೇಟಿಗೆ ಅಂಡರ್ ಕಟ್ ಮಾರೋದು. ಈ ಬರ್ತಕ್ಕಂಥ ಖರ್ಚನ್ನ ಸರಿತೂಗಿಸ್ಲಿಕ್ಕೆ ಯಾವ್ದು ಇನ್ವೆಂಟ್ರಿ ಆಮೇಲೆ ಕೊಡೋದು ಹೇಳಿ, ಇನ್ನೂ
ಇನ್ನು 60 days ಕ್ರೆಡಿಟ್ ಇದೆ ನನಗೆ, ಇವಾಗ ಇಮಿಡಿಯೇಟ್ಲಿ 10,000 ರೂಪಾಯಿ ಬೇಕಾಗಿದೆ, ಯಾವ್ದೊಂದು ಕೇಳಿದ ರೇಟಿಗೆ ಕೊಟ್ಬಿಡು. ಇವೆಲ್ಲ ಪಾಯ್ಸನಸ್ ಥಿಂಗ್ಸ್, ಇವು ಡೆಡ್ಲಿ. ಇದರಿಂದ ವ್ಯಾಪಾರ ಸಾಯುತ್ತೆ ಆಯ್ತಾ. ಇದು ಮಾಡಲಾರದಂತ ವಿಷಯಗಳು. ಯಾವ್ದು ಕೀ ಸಕ್ಸಸ್ಫುಲ್ ಫ್ಯಾಕ್ಟರ್ಸ್ ಯಾವ್ದು ಕೊನೆಗೆ, ಇದು ಯಾವ್ದು ಮಾಡಿದ್ರೆ ಫೇಲ್ ಆಗ್ತದೆ ಅಂತ ಡಿಸ್ಕಸ್ ಮಾಡಿದ್ವಿ. ಸಕ್ಸಸ್ಫುಲ್ ಮೇನ್ ಆಗ್ಬೇಕಪ್ಪ ಬಿಸ್ನೆಸ್ ಅಂದ್ರೆ ಏನ್ ಮಾಡ್ಬೇಕು? ಫಸ್ಟ್ ಅಂಡ್ ಫಾರ್ಮೋಸ್ಟ್ ಪಾಯಿಂಟ್, ಡಿಮಾಂಡ್ ಫೋರ್ಕಾಸ್ಟ್. ಅಡ್ವಾನ್ಸ್ ಆಗಿ ಏನ್ ಪರ್ಚೇಸ್ ಮಾಡ್ತೀರೋ ನೀವು, ಡಿಮಾಂಡ್ ಫೋರ್ಕಾಸ್ಟ್ ಮಾಡಿ. ಗೊತ್ತಾಯ್ತಾ? ಆ ಡಿಮಾಂಡ್ ಫೋರ್ಕಾಸ್ಟ್ ನಲ್ಲಿ ನೀವು ಎಷ್ಟು ಚೆನ್ನಾಗಿದ್ದೀರಾ, ಪರ್ಫೆಕ್ಟ್ ಆಗಿದ್ದೀರಾ ಅನ್ನೋದ್ರ ಮೇಲೆ ನಿಮ್ಮ ಬಿಸ್ನೆಸ್ ಸಕ್ಸಸ್ ಆಗೋದು ನಿಂತಿದೆ. ಅರ್ಥ ಆಯ್ತಾ? ಇದ್ರ ಮೇಲೇನೆ ಸೇಲ್ಸ್ ನಿಂತಿದೆ, ಇದ್ರ ಮೇಲೇನೆ ಲಾಭನೂ ನಿಂತಿದೆ, ಇದ್ರ ಮೇಲೇನೆ ಕ್ಯಾಶ್ ಫ್ಲೋ ಕೂಡ ನಿಂತಿದೆ. ಇದು ಮೊದಲನೇ ಸ್ಟೆಪ್. ಡಿಮಾಂಡ್ ಫೋರ್ಕಾಸ್ಟ್ ಮಾಡಿ ಸ್ಟಾಕ್ ಪರ್ಚೇಸ್ ಮಾಡ್ತಿರಲ್ಲ ಫಸ್ಟ್, ಅದು ಬಹಳ 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 ಇಂಪಾರ್ಟೆಂಟ್. ಅಲ್ಲೇನು ಸ್ಟಕ್ ಆದ್ರಿ ನಿಮ್ ರೊಕ್ಕ ಎಲ್ಲ ಕಂಟಿನ್ಯೂಸ್ ಸ್ಟಕ್ ಆಗ್ತಾನೆ ಬರ್ತದೆ. ಆಯ್ತಾ? ಡಿಮಾಂಡ್ ಫೋರ್ಕಾಸ್ಟಿಂಗ್ ಇಸ್ ದ ಫಸ್ಟ್ ಪಾಯಿಂಟ್. ಎರಡನೇ ಪಾಯಿಂಟ್, ಫಾಸ್ಟ್ ಇನ್ವೆಂಟರಿ ಟರ್ನ್ ಓವರ್. ಅಂದ್ರೆ ನೀವು ಕೊಂಡ್ಕೊಂಡಿದ್ದು 100 kg ತಗೊಂಡ್ರಿ, ಒಂದು ವಾರದಲ್ಲಿ ಖಾಲಿ ಮಾಡಿದ್ರಿ, ಮತ್ತೆ 100 kg ತಗೊಂಡ್ರಿ, ಮತ್ತೆ 4 ದಿವಸದಲ್ಲಿ ಖಾಲಿ ಮಾಡಿದ್ರಿ, ಮತ್ತೆ 100 kg ಈ 100 kg 4 ಸರಿ ರೋಲ್ ಓವರ್ ಆಯ್ತಂದ್ರೆ 400 kg ಮಾರಿದ್ರಿ. ಅರ್ಥ ಆಯ್ತಾ? 100 kgಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರಿ. ಆ 100 kg ನಿಮ್ಗೆ 300 kg ಫೈನಾನ್ಸ್ ಮಾಡ್ತು. ಲಾಭ 4 ಸರಿ ಬಂತು. 1 kg 10 ರೂಪಾಯಿ ಬಂದಿದ್ ಲಾಭ 100 kg 400 ಬಂತು. 1000 kgಗೆ 400 ಇಂಟು 1000 kg 4 ಲಕ್ಷ ಆಯ್ತು. ರೋಲ್ ಓವರ್ ಆಗ್ತಾ ಇರ್ಬೇಕು. ಗೊತ್ತಾಯ್ತಾ? ಒಂದೇ ಸರಿ 4000 kg ಪರ್ಚೇಸ್ ಮಾಡಿ ಮಾರೋದಲ್ಲ, ಅದು 100 kg ಪರ್ಚೇಸ್ ಮಾಡಿ 100 kg ಬಂಡವಾಳನ 1000 kg ಪರ್ಚೇಸ್ ಮಾಡ್ಲಿಕ್ಕೆ ನಾವು ಉಪಯೋಗ ಮಾಡಬೇಕು. ಅರ್ಥ ಆಯ್ತಾ? ಸೊ ಇದೆಲ್ಲ ನಾನು ಭಾಷಣ ಮಾಡಿದಷ್ಟು ಈಸಿ ಅಲ್ಲ, ಇದು ಸಾಕಷ್ಟು ತಲೆ ಯೂಸ್ ಮಾಡ್ಬೇಕಾಗುತ್ತೆ, ವಿಚಾರ ಮಾಡಿ ಮಾಡ್ತಕ್ಕಂತ ಒಂದು ಕೆಲಸ ಇದು ಪ್ರತಿಯೊಬ್ಬ ವ್ಯಾಪಾರಿನೂ ಮಾಡ್ತಾನೆ. ಇದು ಏನ್ ನಾನು ಹೊಸದಾಗಿ ಮ್ಯಾನೇಜ್ಮೆಂಟ್ ಕಲ್ತು ನಿಮ್ಗೆ ಹೇಳೋದಂತದಲ್ಲ. ಪ್ರತಿಯೊಬ್ಬ ವ್ಯಾಪಾರಿ, ಪ್ರತಿಯೊಬ್ಬ ಮಾರ್ವಾಡಿ ಕೂತ್ಕೊಂಡು ಇದನ್ನೇ ಮಾಡೋದು. ಕ್ಯಾಶ್ ಫ್ಲೋ ರೋಲ್ ಓವರ್, ಕ್ಯಾಶ್ ಫ್ಲೋ ರೋಲ್ ಓವರ್. ಗೊತ್ತಾಯ್ತಾ? ಸೊ ಇದು ಬಹಳ ಇಂಪಾರ್ಟೆಂಟ್. ಫಾಸ್ಟ್ ಇನ್ವೆಂಟರಿ ಟರ್ನ್ ಓವರ್ ಇಸ್ ಇಂಪಾರ್ಟೆಂಟ್. ಸ್ಮಾರ್ಟ್ ವೆಂಡರ್ ನೆಗೋಷಿಯೇಷನ್. ನೀವು ಸಪ್ಲೈಯರ್ ಜೊತೆಗೆ ಸ್ಮಾರ್ಟ್ ಆಗಿ ನೆಗೋಷಿಯೇಟ್ ಮಾಡಬೇಕು. ಒಂದಾದೊಂದು ಮಾಡಿದ್ರಿ ಅದು ನಿಮ್ ತಲೆ ಮೇಲೆ ಬೀಳುತ್ತೆ. ಇದನ್ನ ಕುತ್ಕೊಂಡು 1 ಗಂಟೆ ಗಟ್ಟಲೆ ನೀವು ನೆಗೋಷಿಯೇಟ್ ಮಾಡ್ರಿ. ಪ್ರೈಸ್ ಲಿಸ್ಟ್ ಏನ್ ಪ್ರೈಸ್ ಅಲ್ಲಿ ಬರ್ತಾ ಇದೆ, ಏನ್ ಪ್ರೈಸ್ ಅಲ್ಲಿ ಹೋಗ್ತಾ ಇದೆ, ಏನ್ ಪ್ರೈಸ್ ಅಲ್ಲಿ ಮಾರ್ಕೆಟ್ ಇದೆ. ನೀವು FPO ಪ್ರಾಡಕ್ಟ್ ನ ನೀವು ಇಂಟ್ರೊಡ್ಯೂಸ್ ಮಾಡಿ ಮಾರಾಟ ಮಾಡ್ತಿದ್ದೀರಾ, ಅದಕ್ಕೋಸ್ಕರ ಅಡಿಷನಲ್ ಬೆನಿಫಿಟ್ ಅವ್ರು ಏನ್ ಕೊಡ್ತಾರೆ, ಇದೆಲ್ಲ ಕುತ್ಕೊಂಡು ನೆಗೋಷಿಯೇಟ್ ಮಾಡ್ಬೇಕಾಗುತ್ತೆ. ನೀವು FPO ಬಿಡು ಅಂತೇಳಿ ಆರಾಮಾಗಿ ಹಂಗೆ ಬಿಟ್ಬಿಟ್ರಿ ಅಂತಂದ್ರೆ ನಿಮ್ಮ ಲಾಭನೇ ಅಲ್ಲಿ ಕಳೆದೋಗ್ಬಿಡುತ್ತೆ. ಗೊತ್ತಾಯ್ತಾ? ಸ್ಮಾರ್ಟ್ ವೆಂಡರ್ ನೆಗೋಷಿಯೇಷನ್ ತುಂಬಾ ಇಂಪಾರ್ಟೆಂಟ್. ಕ್ರೆಡಿಟ್ ನ ತುಂಬಾ ಸ್ಟ್ರಾಂಗ್ ಆಗಿ ಕಂಟ್ರೋಲ್ ಮಾಡ್ಬೇಕು. ಕ್ರೆಡಿಟ್ ಕೊಡ್ಬೇಡ್ರಿ ಅಂತ ಹೇಳ್ತಿಲ್ಲ, ಕಂಟ್ರೋಲ್ ಅಲ್ಲಿ ಇಡ್ರಿ ಅಂತ ಹೇಳ್ತಾ ಇರೋದು. ಅದನ್ನ ಕಂಟ್ರೋಲ್ ಅಲ್ಲಿ ಯಾವಾಗ ನೀವು ಸ್ಟ್ರಾಂಗ್ ಆಗಿ ಇಡ್ತೀರಾ ನಿಮ್ ಬಿಸ್ನೆಸ್ ಬೆಳೆಯುತ್ತೆ. ಬರೀ ಕ್ಯಾಶ್ ಅಂಡ್ ಕ್ಯಾರಿ ಅಂದ್ರೆ ಬಿಸ್ನೆಸ್ ಡೆಫಿನೆಟ್ಲಿ ಕಡಿಮೆ ಆಗುತ್ತೆ. ಅವಾಗ ಅವ್ನಿಗೆ ಅಡ್ವಾಂಟೇಜ್ ಕೊಡ್ಬೇಕಾಗುತ್ತೆ, ಬಹಳ ಕಡಿಮೆ ಪ್ರಾಫಿಟ್ ಅಲ್ಲಿ ಕೊಡ್ಬೇಕಾಗುತ್ತೆ ನೀವು ಕ್ಯಾಶ್ ಅಂಡ್ ಕ್ಯಾರಿ ಮಾಡ್ಬೇಕಪ್ಪ ಅಂತಂದ್ರೆ. ಸೊ ಕ್ರೆಡಿಟ್ ಕೊಡ್ಬೇಕು, ಆದ್ರೆ ಯಾವ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಲ್ಲಿ ಕೊಡ್ಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್. ಅದು ಕೈ ಮೀರಿ ಹೋಗ್ದಲೇ ಇರತಕ್ಕಂತ ನೋಡ್ತಕ್ಕಂಥ ಶಕ್ತಿನೂ ತುಂಬಾ ಇಂಪಾರ್ಟೆಂಟ್. ಸ್ಟ್ರಾಂಗ್ ಕ್ರೆಡಿಟ್ ಕಂಟ್ರೋಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಫಾರ್ಮರ್ ಟ್ರಸ್ಟ್ ವಯಾ ಅಡ್ವೈಸರಿ, ಇದನ್ನು ಮಾತಾಡಿದ್ವಿ. ನೀವು ಫಾರ್ಮರ್ ನ ನಂಬಿಕೆ ಯಾವಾಗ ಬರುತ್ತೆ? ನಿಮ್ಮ ಅಡ್ವೈಸ್ ತುಂಬಾ ಚೆನ್ನಾಗಿದ್ದಾಗ ಮಾತ್ರ ಫಾರ್ಮರ್ ನಿಮ್ಮ ಹತ್ರ ಬರ್ತಾನೆ, ಹೆಚ್ಚು ಲಾಭ ಕೂಡ ಕೊಡ್ತಾನೆ. 100% ಶೂರ್. ಇದೆಯಲ್ಲ ಇದು ಇವತ್ತಿನ ದಿವಸ ನಾನು ಪ್ರತಿಯೊಂದು ತಾಲೂಕಾ, ಪ್ರತಿಯೊಂದು ಹಳ್ಳಿಯಲ್ಲಿ ಯಾವ ಕೌಂಟರ್ ಸಕ್ಸಸ್ ಆಗಿದೆ ಅಂದ್ರೆ ಯಾರು ಒಳ್ಳೆ ಸಲಹೆ ಕೊಡ್ತಾರೆ, ಯಾರು ಕೊಟ್ಟಿದ್ದ ಸಲಹೆ ಕೆಲಸ ಮಾಡಿದೆ, ಯಾರು ಕೊಟ್ಟಿದ್ದ ಪ್ರಾಡಕ್ಟ್ ಕೆಲಸ ಮಾಡಿದೆ, ಆ ಕೌಂಟರ್ಗೆ ಮಾತ್ರ ಬಿಸ್ನೆಸ್ ಹೈಯೆಸ್ಟ್ ಹೋಗ್ತದೆ. ಆ ಹಳ್ಳಿಯಲ್ಲಿ ನಡೀತಕ್ಕಂಥ 50% 60% ಬಿಸ್ನೆಸ್ ಅದೊಂದೇ ಕೌಂಟ್ರಿಗೆ ಹೋಗ್ತದೆ. ಅಡ್ವೈಸರಿ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಆಗ್ಬಿಟ್ಟಿದೆ ಇದು. ಆಯ್ತಾ? ಇದ್ರ ಮೇಲೆ ಗಮನ ಕೊಡ್ರಿ. ಡಾಟಾ ಡ್ರಿವನ್ ಮ್ಯಾನೇಜ್ಮೆಂಟ್ ಮಾಡ್ರಿ. ಪ್ರತಿ ತಿಂಗಳು ಡಾಟಾ ನೋಡ್ರಿ, ಕಂಪ್ಯೂಟರ್ ಅಲ್ಲಿ ಬರುತ್ತೆ. ಏನೇನು ಸೇಲ್ ಆಯ್ತು, ಏನೇನು ಕಲೆಕ್ಷನ್ ಆಯ್ತು, ಯಾರು ಕೊಟ್ಟಿದ್ರು, ಯಾರು ಕಟ್ಟಿಲ್ಲ, ಯಾವ ಪ್ರಾಡಕ್ಟ್ ಲಾಭ ಬಂತು, ಯಾವ ಪ್ರಾಡಕ್ಟ್ ಡೆಡ್ ಇನ್ವೆಂಟ್ರಿ ಆಗಿದೆ, ಯಾವ ಪ್ರಾಡಕ್ಟ್ ಫಾಸ್ಟ್ ಆಗಿ ಮೂವ್ ಆಗ್ತಾ ಇದೆ, ಯಾವ ಪ್ರಾಡಕ್ಟ್ ಸ್ಲೋ ಮೂವ್ ಆಗ್ತಾ ಇದೆ. ಇದೆಲ್ಲ ಒಂದು ಟಚ್ ಆಫ್ ದಿ ಬಟನ್ ನಲ್ಲಿ ನಿಮ್ಗೆ ಇವತ್ತು ಕಾಣುತ್ತೆ. ಸೊ ಇದನ್ನ ನೀವು ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಇದ್ರ ಮೇಲೆ ಡಿಸಿಷನ್, ಡಾಟಾ ಮೇಲೆ ನೀವು ಡಿಸಿಷನ್ ತಗೊಳ್ರಿ. ಯಾವ ಬ್ರ್ಯಾಂಡ್ ಮೂವ್ ಆಗ್ತಿದೆ ಅದೇ ಬ್ರ್ಯಾಂಡ್ ನೇ ತರಿಸ್ರಿ. ಯಾವ್ದ್ರಲ್ಲಿ ಪ್ರಾಫಿಟ್ ಚೆನ್ನಾಗಿದೆ, ಟೋಟಲ್
ಅಂದ್ರೆ ಜಾಸ್ತಿ ಸೇಲ್ ಆಗಿ ಪ್ರಾಫಿಟ್ ಜಾಸ್ತಿ ಬಂದಿರ್ಬೋದು, ಅಥವಾ ಮಾರ್ಜಿನ್ ಜಾಸ್ತಿಯಾಗಿ ಸೇಲ್ ಬಂದಿರ್ಬೋದು. ಅದನ್ನ ನೀವು ಕೂಲಂಕುಷವಾಗಿ ಅಧ್ಯಯನ ಮಾಡ್ಬಿಟ್ಟು ಡಿಸಿಷನ್ ತಗೊಳ್ರಿ. ಅದೇ ಉಂಡಾದೊಂದು ಡಿಸಿಷನ್ ಅನ್ನ ತಗೋಬೇಡ್ರಿ. ಈ ಶೀಟು ನಾನು ನಿಮ್ಗೆಲ್ಲರಿಗೂ ಶೇರ್ ಮಾಡ್ಲಿಕ್ಕೆ ಹೇಳಿದ್ದೆ. ಐ ಥಿಂಕ್ ವಿ ಹ್ಯಾವ್ ಕವರ್ಡ್ ಆಲ್ ದಿ ಪಾಯಿಂಟ್ಸ್ ದಟ್ ವರ್ ಮೆನ್ಷನ್ಡ್ ಇನ್ ದಿ ಅಜೆಂಡಾ ಫಾರ್ ದಿ ಲೆಕ್ಚರ್. ಇದನ್ನ ನಾನು ಮಾತಾಡೋದನ್ನ ಮುಗಿಸ್ತೀನಿ. ಪ್ರಶ್ನೆಗಳೇನಾದ್ರು ಇದ್ರೆ ಕೇಳ್ಬೋದು. ಅದೇ ರೀತಿ ನಾನು ಮಾತು ಮುಗಿಸೋದಕ್ಕಿಂತ ಮುಂಚೆ ನಮ್ಮ ಸಂಸ್ಥೆಯಿಂದ ತೋಟಗಾರಿಕಾ ಬೆಳೆಗಳಿಗೆ ಮತ್ತು ಫೀಲ್ಡ್ ಕ್ರಾಪ್ಸ್ಗಳಿಗೆ ಬೇಕಾಗಿರ್ತಕ್ಕಂಥ ಸಸ್ಯ ಸಂರಕ್ಷಣಾ ಪ್ರಾಡಕ್ಟ್ಸು, ಪ್ಲಾಂಟ್ ಪ್ರೊಟೆಕ್ಷನ್ ಪ್ರಾಡಕ್ಟ್ಸು ತುಂಬಾ ಎಫೆಕ್ಟಿವ್ ಆಗಿ 6th ಜನರೇಷನ್ ಪ್ರಾಡಕ್ಟ್ಸು ಟೆಕ್ನಾಲಜಿ ನಮ್ಮಲ್ಲಿ ಅವೈಲಬಿಲಿಟಿ ಇದೆ. ನೀವು ನಮ್ಮನ್ನ ನಿಮ್ಗೆ ಏನಾದ್ರು ಅವಶ್ಯಕತೆ ಬಿತ್ತಪ್ಪ ಅಂತಂದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಕರ್ನಾಟಕದ ರಾಜ್ಯದಲ್ಲಿ ಸುಸ್ಥಿರ ಅಗ್ರಿ ಇನೋವೇಷನ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ ಅವರು ವಿತರಕರಿದ್ದಾರೆ. ಈ ಸಂಸ್ಥೆ ನಿಮ್ಗೆ ಬಹುಶಃ ಸುಸ್ಥಿರ ಅಂತಂದ್ರೆ ಸಸ್ಟೈನಬಲ್ ಅಂತ ಹೇಳ್ಬಿಟ್ಟು ಸುಸ್ಥಿರವಾಗಿರ್ತಕ್ಕಂಥ ಕೃಷಿ ಪದ್ಧತಿಗಳನ್ನ ಕೃಷಿ ಪದ್ಧತಿಗಳು ಮತ್ತು ಸೇವೆಗಳನ್ನು ಮಾತ್ರ ಕೊಡ್ಲಿಕ್ಕೆ ಹುಟ್ಟು ಹಾಕಿರ್ತಕ್ಕಂಥ ಒಂದು ಸಂಸ್ಥೆ ಇದೆ. ಇದರಲ್ಲಿ ನಿಮ್ಗೆ ಕನ್ಸಲ್ಟೆನ್ಸಿಯಿಂದ ಹಿಡಿದ್ಬಿಟ್ಟು ಅಂದ್ರೆ ಮ್ಯಾನೇಜ್ಮೆಂಟ್ ಕನ್ಸಲ್ಟೆನ್ಸಿಯಿಂದ ಹಿಡಿದ್ಬಿಟ್ಟು ಪ್ರಾಡಕ್ಟ್ ಮತ್ತೆ ಕ್ರಾಪ್ ಅಡ್ವೈಸರಿ ಎಲ್ಲಾ ರೀತಿಯಾದಂತ ಒಂದು ಸವಲತ್ತುಗಳು ಇದಾವೆ. ತಾವು ಇವ್ರನ್ನ ಸಂಪರ್ಕ ಮಾಡ್ಬೋದು ತಮ್ಗೇನಾದ್ರು ಬೇಕಪ್ಪ ಅಂದ್ರೆ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಲ್ಲೂ ಕೂಡ ಇವರು ನಿಮ್ಗೆ ಕನ್ಸಲ್ಟೆನ್ಸಿ ಕೊಡ್ತಾರೆ. ಸ್ಟ್ರಾಟಜಿ, ಪರ್ಚೇಸ್ ಸ್ಟ್ರಾಟಜಿ, ನೆಗೋಷಿಯೇಷನ್, ಯಾವ ಕಂಪನಿಗಳನ್ನ ನಿಮ್ ಜೊತೆ ಕನೆಕ್ಟ್ ಮಾಡಬೇಕು, ಎಲ್ಲದರಲ್ಲೂ ಇವರು ಒಂದು ನಾಮಿನಲ್ ಫೀಸ್ಗೆ ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ತಮ್ಗೇನಾದ್ರು ಅವಶ್ಯಕತೆ ಇದೆ ಅಂದ್ರೆ ಅವ್ರನ್ನ ನೀವು ಸಂಪರ್ಕಿಸ್ಬೋದು. ಅದೇ ರೀತಿಯಾಗಿ ಅಮೈಕಸ್ ಕಂಪನಿ ಜೊತೆಗೆ ತಾವು ಕ್ಲೋಸ್ ಆಗಿ ವರ್ಕ್ ಮಾಡಿದ್ರೆ ಎಸ್ಪೆಷಲಿ ದಾಳಿಂಬೆ, ದ್ರಾಕ್ಷಿ, ಮೆಣಸಿನಕಾಯಿ, ಆನಿಯನ್ ಈ ತರ ಬೆಳೆಗಳಿಗೆ ಮಾರ್ಕೆಟ್ ಲಿಂಕೇಜ್ ಅಂದ್ರೆ ಅದನ್ನ ಮಾರಾಟ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಲಿಂಕೇಜ್ ಕೂಡ ಅಮೈಕಸ್ ಸಂಸ್ಥೆ ಒದಗಿಸ್ಲಿಕ್ಕೆ ನಾನು ಅವರಿಗೆ ಕೊಡ್ತೀನಿ. ಮತ್ತೆ ನಾನೇ ನಿರ್ದೇಶಕ ಆಗಿರೋದ್ರಿಂದ ಆ ಒಂದು ಸಪೋರ್ಟ್ ಅನ್ನ ತಮ್ಗೆ ಒದಗಿಸ್ಬೋದು. ಸೊ ತಮ್ಗೆ ಯಾವುದೇ ರೀತಿಯಾದಂತ ಒಂದು ನಮ್ಮ ಕಡೆಯಿಂದ ಸಲಹೆ ಅಥವಾ ಸೇವೆ ಸಿಗ್ಬೇಕು ಅಂತ ಅನ್ಸಿದ್ರೆ ನೀವು ಯಾವುದೇ ಒಂದು ಹೆಸಿಟೇಷನ್ ಇಲ್ದಲೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ನಂಬರ್ ಆಲ್ರೆಡಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಶೀತಲ್ ಅವ್ರ ಕಡೆ ಮತ್ತು ಜಯಣ್ಣ ಅವ್ರ ಕಡೆ ಇದೆ. ಅವರಿಂದ ನೀವು ತಗೊಂಡು ಕಾಲ್ ಮಾಡ್ಬೋದು ನಮಗೆ, ಅಥವಾ ಒಂದು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡೋದು ತಗೊಂಡು. ಸಾರಿ, ಒಂದ್ಸಲ ನಂಬರ್ ಹೇಳ್ಬಿಡಿ ಸರ್. ಇಲ್ಲಿ 99022 68308 ಅಂದ್ರೆ ನನ್ಗೆ ವಾಟ್ಸ್ಆಪ್ ಮೆಸೇಜ್ ಹಾಕಿದ್ರೆ ಒಳ್ಳೇದು, ಆಯ್ತಾ? ಈ ಮೆಸೇಜ್ ಹಾಕಿ ಮಾಡಿದ್ರೆ ನಾನೇ ಕಾಲ್ ಮಾಡ್ತೀನಿ, ಆಯ್ತಾ? ಶೋರ್ ಸರ್. ಸೊ ಏನಾದ್ರು ನಾನು ಮಾತಾಡಿದ್ರಲ್ಲಿ ನಿಮ್ಗೆ ಏನಾದ್ರು ಇನ್ನೇನಾದ್ರು ಕೇಳೋದಂತಿದ್ರೆ ಮತ್ತೆ ಚರ್ಚೆ ಮಾಡೋದಂತಿದ್ರೆ ಪ್ಲೀಸ್. ನನ್ನ ಅನುಭವ ಹಂಚ್ಕೊಂಡಿದೀನಿ, ತಮ್ಗೆಲ್ಲ ಉಪಯೋಗ ಆಯ್ತು ಅಂತ ಅನ್ಕೊಳ್ತೀನಿ ನಾನು. Hello. It was very informative session and need of the hour. Thanks for your time, sir. Thank you so much. Thank you so much. ಉಡಿಗಾಲ FAO ಇಂದ ಸರ್ ಎಲ್ಲ ತುಂಬಾ ಚೆನ್ನಾಗಿ ಸಕ್ಸಸಿವ್ ಆಗಿ ನಮ್ಮ ಮೇಲ್ ಬರ್ಬೇಕಾದ್ರೆ ಏನ್ ಬೇಕು ಅಂತ ಎಲ್ಲಾ ಮಾಹಿತಿಗಳನ್ನ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸರ್. ಬಟ್ ನಮ್ಮ FAOಗಳು ಸಾಲ ಕೊಟ್ಟು ವ್ಯಾಪಾರ ಮಾಡೋದು ತುಂಬಾ ಕಷ್ಟ ಇದೆ ಸರ್ ಇವತ್ತಿನ ದಿನಮಾನಗಳಲ್ಲಿ. ರೆಸ್ಪಾನ್ಸಿಬಿಲಿಟಿ ತಗೊಳ್ತಕ್ಕಂಥ ಜನ ಯಾರು ಇಲ್ಲ. ಪ್ರೈವೇಟರ್ಸ್ ಜೊತೆ ನಾವು ಕಾಂಪೀಟ್ ಮಾಡಕ್ಕೆ ನಾವು ಆಲ್ರೆಡಿ ಸ್ಟಾರ್ಟ್ ಮಾಡಿ ಪ್ರೈವೇಟರ್ಸ್ ನಮ್ಗೆ ಕೆಲವು ಪ್ರಾಡಕ್ಟ್ ನ ಯೂರಿಯಾ ಕೊಟ್ರೆ ಯಾಕೆ ಅಂತಂದ್ರೆ ಟು ಫ್ರಾಂಕ್ ವಿತ್ ಯು ನಾವು ನಿಮ್ಗೆ ಹೇಳ್ಬೇಕಾಗಿರೋದು ಏನು ಅಂತಂದ್ರೆ ನಾವು ಪ್ರಾಮಾಣಿಕವಾಗಿ ಬಿಸ್ನೆಸ್ ಮಾಡಕ್ ಹೋದಾಗ FAOದವರು ರೈತ ನಮ್ಮ ಮೆಂಬರ್ಸ್ಗಳಿಗೆ ಅನುಕೂಲ ಆಗ್ಲಿ ಅನ್ನೋ ವಿಚಾರ ಇಟ್ಕೊಂಡು ನಾವು ಮಾಡಕ್ ಹೋದಾಗ ಬೇರೆಯವ್ರಿಗಿಂತ ನಾವ್ ಏನಿದೆ ಅದರಲ್ಲಿ ಮಾರ್ಜಿನ್ ತುಂಬಾ ಕಡಿಮೆ ಮಾಡ್ಕೊಂಡು ಕೊಡಕ್ ಹೋದ್ವಿ ಸರ್. ಸೊ ಅಂತ ಸಂದರ್ಭದಲ್ಲಿ ಬೇರೆ ಕಾಂಪಿಟೇಟರ್ಸ್ ಏನಿದ್ದಾರೆ ನಮ್ಮ ನಿಯರ್ ರೈವಲರ್ಸ್ ಅಕ್ಕಪಕ್ಕದ ಊರವರು ಇರ್ಬೋದು ಅವರೆಲ್ಲ ಏನ್ ಮಾಡಿದ್ರು ನಮ್ಗೆ ಪ್ರಾಡಕ್ಟ್ನೇ ಬರ್ದಂಗ್ ಮಾಡ್ಬಿಟ್ರು. ಈಗ ಯೂರಿಯಾ ಕೊಟ್ರೆ DAP ಬರಬಾರ್ದು, DAP ಕೊಟ್ರೆ ಮತ್ತೆ ನಮ್ಗೆ ಪೊಟಾಸ್ ಸಿಕ್ಬಾರ್ದು, ಈ ತರ ಎಲ್ಲ ಮಾಡಿದ್ರು ಸರ್. ತುಂಬಾ ತೊಂದರೆ ಆಗತ್ತೆ. ಬಟ್ ನಾನು ಸರ್ ನಾನು ಇನ್ನೊಂದು ಸ್ವಲ್ಪ ಡೀಪ್ ಆಗ್ಬೋದು, ಬೇಜಾರು ಮಾಡ್ಕೋಬೇಡಿ.
ಇಂಡಿಪೆಂಡೆಂಟ್ ಆಗಿ ನಾನು 86-87 ಅಲ್ಲಿ ನಾನು ಇಂಡಿಪೆಂಡೆಂಟ್ ಆಗಿ ಫರ್ಟಿಲೈಸರ್ ಸ್ಟಾರ್ಟ್ ಮಾಡಿದ್ದೆ. ಅವಾಗ ಇಂಡಿಪೆಂಡೆಂಟ್ ಆಗಿ ಮಾಡಿದಾಗ ಏನ್ ₹1 ಸಾರಿ ₹120 ಯೂರಿಯಾ ಮಾಡಿರ್ತಕ್ಕಂಥ ಕಾಲದಲ್ಲಿ ₹145 DAP ಮಾಡಿರ್ತಕ್ಕಂಥ ಕಾಲದಲ್ಲಿ ನಾನು ನೋಡ್ರವನು. ಸೊ ನಾನು FAO ನಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ ಆಗಿದ್ದೀನಿ, ಮತ್ತೆ ಉಪಾಧ್ಯಕ್ಷರಾಗಿದ್ದೀನಿ. ಇವತ್ತಿನ ದಿನಮಾನಗಳಲ್ಲಿ ಈ FAO ದಲ್ಲಿ ಈ ಫರ್ಟಿಲೈಸರ್ ಮಾಡೋದು ತುಂಬಾ ಕಷ್ಟ ಇದೆ ಸರ್. ನಾನು ಎರಡೂ ಕಂಪೇರ್ ಮಾಡಿದ್ದೀನಿ. ಬಟ್ ಏನು ಇವತ್ತು ಬೆಳೆದಿರ್ತಕ್ಕಂಥ ಜನದ ಮುಂದೆ ನಾವು ಕಾಂಪೀಟ್ ಮಾಡಿ ಬದುಕೋದು ಕಷ್ಟ ಇದೆ ಅಂತ ನನ್ನ ಅಭಿಪ್ರಾಯ. ಮಾಡಬಾರ್ದು ಅಂತ ಏನಿಲ್ಲ, ಮಾಡೋರು ಸಕ್ಸಸ್ ಸ್ಟೋರೀಸ್ ಕೆಲವರು ಇದ್ರೆ ಮಾಡ್ಬೋದು. ನಮ್ಮ ಚಾಮರಾಜನಗರ ಅರೌಂಡ್ ದ ಇಯರ್ ಬಿಸ್ನೆಸ್ ಸರ್ ಫರ್ಟಿಲೈಸರ್. ಮತ್ತೆ ಇಲ್ಲೇನೆ ಸರ್ ಅರೌಂಡ್ ದ ಇಯರ್ ನಮ್ಮಲ್ಲಿ ಇದಿದೆ ಸರ್, ಏನು ವೆಜಿಟೇಬಲ್ಸ್ ಇದೆ. ಸೊ ನಮ್ಗೆ ಯಾವಾಗಲೂ ರಿಕ್ವೈರ್ಮೆಂಟ್ ಏನು ಬೇಕಾಗಿರುತ್ತೆ. ಬಟ್ ಇಲ್ಲೇನಾಗಿದೆ ಅಂತಂತಂದ್ರೆ ಸಾಲ ಕೊಡೋರು ಜಾಸ್ತಿ ಇದ್ದಾರೆ. 1 ಕೋಟಿ ಒಬ್ಬೊಬ್ಬ ಇವರು 1 ಕೋಟಿ ಸಾಲ ಕೊಟ್ಟಿದ್ದಾರೆ, 2 ಕೋಟಿ ಸಾಲ ಕೊಟ್ಟಿದ್ದಾರೆ. ನಾವು ಆ ಮಟ್ಟಕ್ಕೆ ಏರಕ್ಕಾಗಲ್ಲ. ಅವ್ರು ಇಂಡಿಪೆಂಡೆಂಟ್ ಆಗಿದ್ದಾರೆ. ನಮ್ದು ಒಂದು ಕ್ಲಸ್ಟರ್, ನಾವು ಇಲ್ಲಿ ಅದನ್ನ ಮಾಡೋದು ಕಷ್ಟ ಇದೆ ಸರ್. ಹಂಗಾಗಿ ತಮ್ಮ ಹೆಸರು ಏನಂದ್ರಿ ಸರ್? ಸರ್ DN ಶಿವಕುಮಾರ್ ಅಂತ ಉಪಾಧ್ಯಕ್ಷರು, ಉಡಿಗಾಲ FAO. ಉಡಿಗಾಲ FAO. ಶಿವಕುಮಾರ್ ಅವರೇ, ನೀವು ಶಿವಕುಮಾರ್ ಅವರೇ, ತಾವು ತುಂಬಾ ರಿಲೆವೆಂಟ್ ಆಗಿರ್ತಕ್ಕಂತ ವಿಷಯನೇ ರೈಸ್ ಮಾಡಿದ್ದೀರಾ. ನನ್ನ ಸಂಪೂರ್ಣ ತಮ್ಮ ಭಾವನೆಗಳಿಗೆ ನಾನು ಸ್ಪಂದಿಸ್ತೀನಿ ಆಕ್ಚುಲಿ. ಆದ್ರೆ ಒಂದನ್ನ ಅರ್ಥ ಮಾಡ್ಕೋಬೇಕು ನೀವು. ಈಗ ಇನ್ಪುಟ್ ಬಿಸ್ನೆಸ್ ಅನ್ನೋದು ಒಂದು ಬಾಸ್ಕೆಟ್ ಆಫ್ ಬಿಸ್ನೆಸ್. ಅದು ಅಥವಾ ಬೌಕೆಟ್ ಅಂತ ಹೇಳ್ಬೇಕು. ಒಂದು ಹೂ ಮಾಲೆ ಇದ್ದಂಗೆ, ಒಂದು ಹೂ ಅಲ್ಲ ಅದು, ಆಯ್ತಾ? ಈಗ ತಾವ್ ಹೇಳಿದ್ರ ಪ್ರಕಾರ ಯೂರಿಯಾದಲ್ಲಿ ನಿಮ್ಗೆ ಅದೊಂಥರ ಜೂಜಿದ್ದಂಗೆ, ಆಯ್ತಾ? ಯಾರು ಮೊದ್ಲೇ ಸ್ಟಾಕ್ ಮಾಡಿರ್ತಾರೆ, ಯಾರು ಒಳ್ಳೆ ನೆಟ್ವರ್ಕ್ ಇಟ್ಕೊಂಡಿರ್ತಾರೆ, ಯಾರು ಹೆಚ್ಚು ಟರ್ನ್ ಓವರ್ ಮಾಡಿರ್ತಾರೆ, ಯಾರು ಬ್ಯಾಂಕ್ ಓಡಿ ಇರುತ್ತೆ, ಆಯ್ತಾ? ಅವರು ಬಂಡವಾಳ ಹಾಕ್ಬಿಟ್ಟು ಮೊದ್ಲೇ ತಂದಿಟ್ಕೊಂಡು ಅದನ್ನ ಹೆಚ್ಚಿನ ರೇಟ್ ಅಲ್ಲಿ ಮಾಡ್ತಕ್ಕಂಥದ್ದು. ಅವ್ರ ಜೊತೆ ನೀವು ಕಾಂಪೀಟ್ ಮಾಡಕ್ ಆಗಲ್ಲ. ನಾನ್ ನಿಮ್ಗೆ ಒಪ್ಪದೆ ಅಲ್ಲ ನಾನು ಕಂಪ್ಲೀಟ್ ಮಾಡ್ತೀನಿ ಕೇಳಿ, ಆಯ್ತಾ? ಅದು ಎಲ್ಲಿ ನಿಮ್ದು ಕಾಂಪಿಟೆನ್ಸಿ ಇಲ್ಲೋ ಅಲ್ಲಿ ಕಾಂಪೀಟ್ ಮಾಡಬಾರ್ದು ನೀವು, ಆಯ್ತಾ? ನಂಬರ್ 1. ನಂಬರ್ 2, ನಮ್ಮಲ್ಲಿ ಈಗ ನಿಮ್ಗೆ ಪ್ರಿಫರೆನ್ಷಿಯಲ್ ಅಲಾಟ್ಮೆಂಟ್ ಅಂತ ಸಿಗುತ್ತೆ. ಈಗ JDA ಅವ್ರ ಹತ್ರ ಅಥವಾ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ತಮಗೆ ಅಲಾಟ್ಮೆಂಟ್ ಸಿಗುತ್ತೆ ಸರಿಯಾದಂತ ಒಂದು ಬೆಲೆಯಲ್ಲಿ, ಆಯ್ತಾ? ತಮ್ಗೆ ಎಷ್ಟಾಗುತ್ತೋ ಅಷ್ಟು, ಅತಿ ಕಡಿಮೆ. ಅದ್ರಲ್ಲಿ ಜಾಸ್ತಿ ಗೊಬ್ಬರದಲ್ಲಿ ಮಾರ್ಜಿನ್ ಇರಲ್ಲ ಗೌಡ್ರೆ, ಕಡಿಮೆ ವಾಲ್ಯೂಮ್ ಬಿಸ್ನೆಸ್ ಅದು, ಆಯ್ತಾ? ಎಷ್ಟು ಕೋಟಿ ಟರ್ನ್ ಓವರ್ ಮಾಡಿದೆ, ಎಷ್ಟು ಪರ್ಸೆಂಟೇಜ್ ಮಾಡಿದೆ, ಅಥವಾ ಬ್ಲಾಕ್ ಮಾರ್ಕೆಟಿಂಗ್ ಮಾಡದ್ನ ಲಾಭ. ನಾನು ನಿಮ್ಗೆ ಓಪನ್ ಆಗಿ ಹೇಳ್ತಾ ಇದ್ದೀನಿ, ಆಯ್ತಾ? ಇದು ನೀವು ಹೇಳಿದ್ ಮಾತು ಸತ್ಯ. ಆದ್ರೆ FPO ಬರೀ ಯೂರಿಯಾ ಮಾರಾಟದಿಂದ ಮಾತ್ರ ಬಿಸ್ನೆಸ್ ಮಾಡ್ಲಿಕ್ಕೆ ಸಾಧ್ಯನಾ? ನಾನು ಒಪ್ಪಲ್ಲ ಅದಕ್ಕೆ. ಯಾಕಪ್ಪ ಅಂತಂದ್ರೆ ಇನ್ಪುಟ್ ಅಲ್ಲಿ ಅಗ್ರೋಕೆಮಿಕಲ್ಸ್ ಬರುತ್ತೆ. ಅಲ್ಲಿ ನೀವು ನಾನ್ ನಿಮ್ಗೆ ಸಪೋರ್ಟ್ ಮಾಡ್ತೀನಿ, ಹೇಳಿ ನೀವು ಕರೆಕ್ಟ್ ಆಗಿ ಬಿಸ್ನೆಸ್ ಮಾಡೋದಾದ್ರೆ. ಅಗ್ರೋಕೆಮಿಕಲ್ಸ್ ಅಲ್ಲಿ ಒಳ್ಳೆ ಕಂಪನಿಗಳ ಜೊತೆ ಟೈ ಅಪ್ ಮಾಡ್ಕೊಳ್ರಿ. ನಿಮ್ಗೆ ಪ್ರೈವೇಟ್ ಅವ್ರಿಗಿಂತ ಒಳ್ಳೆ ಪ್ರೈಸ್ ಅಲ್ಲಿ ನಿಮ್ಗೆ ಮೆಟೀರಿಯಲ್ ಸಿಗ್ಲಿಕ್ಕೆ ಸಾಧ್ಯ ಇದೆ. ನೀವು ಡಿಸಿಪ್ಲಿನ್ಡ್ ಆಗಿ ಬಿಸ್ನೆಸ್ ಮಾಡ್ರಿ. ನಿಮ್ಗೆ ಪ್ರೈವೇಟ್ ಅವ್ರಿಗಿಂತ ಪ್ರೈವೇಟ್ ಅವ್ರಿಗೆ ಎಷ್ಟು ಡಿಸ್ಕೌಂಟ್ ಸಿಗುತ್ತೆ ಅಷ್ಟೇ ಡಿಸ್ಕೌಂಟ್ ಸಿಗ್ಲಿಕ್ಕೆ ಸಾಧ್ಯ ಇದೆ. ಪ್ಲಾಂಟ್ ಗ್ರೋತ್ ಪ್ರಮೋಟರ್ಸ್ ಬೇಕಾಗಿದೆ, ಮೈಕ್ರೋ ನ್ಯೂಟ್ರಿಯೆಂಟ್ ಬೇಕಾಗಿದೆ, ಮಲ್ಚಿಂಗ್ ಶೀಟ್ ಬೇಕಾಗಿದೆ, ಏನ್ರಿ? ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ ಹೇಳ್ತೀನಿ ಕೇಳ್ರಿ. ಈಗ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬನ್ರಿ ನೀವು, ಹಿರಿಯೂರು ತಾಲೂಕಿಗೆ ಬನ್ರಿ ನೀವು, ಕೆಮಿಕಲ್ ಫರ್ಟಿಲೈಸರ್ಸ್ ಯಾರು ಕೇಳೋದೇ ಇಲ್ಲ ಅಲ್ಲಿ. ವಾಟರ್ ಸಾಲ್ಯುಬಲ್ ಮಾಡಿದೀವಿ, ಮೈಕ್ರೋ ನ್ಯೂಟ್ರಿಯೆಂಟ್ ಮಾಡಿದೀವಿ, ಮೇಜರ್ ನ್ಯೂಟ್ರಿಯೆಂಟ್ ಮಾಡಿದೀವಿ. ಅಲ್ಲಿ ಎಡವಿದೀರಿ ಅಂತ ನಾನು ಹೇಳ್ತಿದ್ದೀನಿ. ವಾಟರ್ ಮೇಜರ್ ಮೈಕ್ರೋ ನ್ಯೂಟ್ರಿಯೆಂಟ್ ಎಲ್ಲ ಮಾಡಿದೀವಿ. ಮಾಡಿದಿರಲ್ಲ ನೀವು. ಸರಿಯಾದ ಕಂಪನಿ ಜೊತೆಗೆ ಸರಿಯಾದ ರೀತಿಯಲ್ಲಿ ಇನ್ವೆಸ್ಟ್ ಮಾಡ್ಕೊಂಡು ನೆಗೋಷಿಯೇಟ್ ಮಾಡ್ಕೊಂಡ್ರೆ ನೀವು ಲಾಭದಾಯಕವಾಗಿ ಮಾಡ್ಲಿಕ್ಕೆ ಸಾಧ್ಯ. ಸರಿ ಸರ್, ಓಕೆ. ಇದು ನೀವು ಮನಸ್ಸಿಗೆ ಕಳ್ಕೊಬೇಡ್ರಿ ನೀವು. ನಾನು ಹೇಳ್ತಿರೋದೇನಂದ್ರೆ ಗೌಡ್ರೆ, ಶಿವಕುಮಾರ್ ಅವ್ರೆ, ಇವತ್ತು ರಾಮಚಂದ್ರ ಮಾಡ್ತಾ ಇದ್ದಾನೆ ಅಂದ್ರೆ ಶಿವಕುಮಾರ್ ಅವರು ಕೂಡ ಮಾಡ್ಲಿಕ್ಕೆ ಸಾಧ್ಯ. ಖಂಡಿತ ಸರ್. FPOದಲ್ಲಿ ನೀವು ಹೇಳಿದ್ರಿ ನಾವು ಅವರು ಇಂಡಿವಿಜುವಲ್ ಆಗ್ತಾರೆ, ನಮ್ಗೆ ಬೋರ್ಡ್ ಇರುತ್ತೆ. ಆ ಬೋರ್ಡ್ ನ ನೀವು ತಮ್ಮ ಜೊತೆಗೆ ತಗೊಂಡೋಗ್ಬೇಕು. ಈಗ ಒಗ್ಗಟ್ಟಿನಲ್ಲಿ ಬಲವಿದೆ. 5 ಬೆರಳಲ್ಲಿ ಬಲ ಇದೆ, 1 ಬೆರಳಲ್ಲಿ ಇಲ್ಲ. ಒಮ್ಮತಕ್ಕೆ ಬರ್ಬೇಕು. ಅಲ್ಲಿ ಪ್ರಾಬ್ಲಮ್ ಇದೆ. ಅಲ್ಲಿ ಒಬ್ಬ ಡೈರೆಕ್ಟರ್ ಮಾತು ಇನ್ನೊಬ್ರು ಕೇಳಲ್ಲ, ಒಬ್ರು ಬಿಜೆಪಿ, ಒಬ್ರು ಕಾಂಗ್ರೆಸ್ ಅಂದ್ರೆ ಆಗೋದಿಲ್ಲ. ಖಂಡಿತ ಇರುತ್ತೆ ಸರ್, ಅದೆಲ್ಲ ಕಡೆನೂ ಇರುತ್ತೆ. ಅಲ್ಲ, ಕೆಲವು ಸಂಸ್ಥೆಗಳು ಯಶಸ್ವಿಯಾಗಿ ನಡೀತಾ ಇದೆ. ಯಾರು ಇದನ್ನ ಮೀರಿ ಹೋಗಿದ್ದಾರೆ, ಯಾರು ಒಮ್ಮತಕ್ಕೆ ಬಂದಿದ್ದಾರೆ, ಅಲೈನ್ಮೆಂಟ್ ಇರ್ಬೇಕು. ನಮ್ಗೊಂದು ನಮ್ಮ ಉದ್ದೇಶ, ಎಲ್ಲರ ಉದ್ದೇಶನೂ ಒಂದೇ ಆಗಿರ್ಬೇಕು. ಎರಡನೇದು, ಚಾಮರಾಜನಗರದ ವಿಷಯ ಹೇಳಿದ್ ನಂಗೆ ಬಹಳ ಖುಷಿ ಆಯ್ತು. ಈಗ ಬಾಳೆ ಇದೆ ಅಲ್ಲಿ, ಟೊಮ್ಯಾಟೊ ಇದೆ ಅಲ್ಲಿ, ಅರಿಶಿನ ಇದೆ ಅಲ್ಲಿ, ಆಯ್ತಾ?
ಬಿಲೋ ಪ್ರಿಂಟೆಡ್ ರೇಟ್ಗೆ 20 ರೂಪಾಯಿ ಕಡಿಮೆ ಕೊಡ್ತಾರ ಸರ್. ಶುಂಠಿ ಇದೆ, ಟೊಮೆಟೊ ಇದೆ. ಹಾ. ನಾನು ಹೇಳ್ತೀನಿ ಕೇಳ್ರಿ, ನೀವು ಶುಂಠಿ ಮಾಡ್ರಿ, ನಾನು ನಿಮ್ಗೆ ಬೇರೆ ಯಾರ ಹತ್ರ ಇರ್ಲಾರ್ದಂತ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ನಿಮ್ಗೆ ಸಪ್ಲೈ ಮಾಡಿಸ್ತೀವಿ. ಮತ್ತೆ ಆ ಶುಂಠಿನ ಬೈಬ್ಯಾಕ್ ಕೂಡ ಮಾಡಿಸ್ತೀನಿ. ಓಕೆ ಸರ್, ಓಕೆ ಸರ್. ಇದು ಸಾಧ್ಯ ಇದೆ ಶಿವಕುಮಾರ್ ಅವರೇ. ಭಾರತ ದೇಶ ಇವತ್ತು ಮುಂದಕ್ಕೆ ಬರ್ಬೇಕಪ್ಪ ಅಂತಂದ್ರೆ ಈ FPO ಕಾನ್ಸೆಪ್ಟ್ ಅನ್ನು ಸರಿಯಾಗಿ ನಾವು ಇಂಪ್ಲಿಮೆಂಟ್ ಮಾಡಿದ್ವಿ ಅಂತಂದ್ರೆ ನಮ್ದು ಇಕಾನಮಿ ಏನಿದೆಯಲ್ಲ, ಇವತ್ತು ಎಷ್ಟು ಟ್ರಿಲಿಯನ್ ಇದೆ ನಮ್ದು ಇಕಾನಮಿ? 2 ಟ್ರಿಲಿಯನ್ ಇದೆಯಾ? 1.5 ಟ್ರಿಲಿಯನ್ ಇದೆ. 2 ಟ್ರಿಲಿಯನ್ 3 ಟ್ರಿಲಿಯನ್ ಆಗಕ್ಕೆ ಬಹಳ ಟೈಮ್ ಏನ್ ಹಿಡಿಯಲ್ಲ, ಆಯ್ತಾ? ಪ್ರಾಬ್ಲಮ್ ಎಲ್ಲಿದೆ? ನಮ್ಮಲ್ಲಿ ಒಮ್ಮತ ಇಲ್ಲ, ಆಯ್ತಾ? ಆಮೇಲೆ ಒಂದು ಉದ್ದೇಶದ ಮೂಲಕ, ಯಾವ ಉದ್ದೇಶಕ್ಕೆ ನಾವು FPO ಸ್ಟಾರ್ಟ್ ಮಾಡಿದೀವಲ್ಲ ಆ ಉದ್ದೇಶಕ್ಕೆ ನಡ್ಸೋದೇ ಇಲ್ಲ. ತಪ್ಪು ತಿಳ್ಕೊಬೇಡ್ರಿ ನೀವು, ನಾನ್ ನೇರವಾಗಿ ಹೇಳ್ತಿದ್ದೀನಿ. ಇಲ್ಲ ಸರ್, ಆತರ ಏನಿಲ್ಲ. ಯಾಕಂದ್ರೆ ರೈತರು ನಿಮ್ಮಲ್ಲಿ ಪರ್ಚೇಸ್ ಮಾಡ್ಬೇಕು, ರೈತರು FPO ಜಾಸ್ತಿ ಸಪೋರ್ಟ್ ಕೊಡ್ಬೇಕು. ರೈತರು ಶೇರ್ ಹಾಕಿದಾರಾಗ್ಲಿ ಆಮೇಲೆ ಬಂದ್ ವ್ಯಾಪಾರ ಮಾಡಿದಾರ ನಿಮ್ಮ ಹತ್ರ? ಖಂಡಿತ ಇಲ್ಲ ಸರ್. ಇಲ್ಲ. ಯಾಕಿಲ್ಲ? ಇದನ್ನ ಅನಾಲಿಸಿಸ್ ಸಿಗುತ್ತೆ, ಎಲ್ಲಿ ಸಾಲ ಸಿಗುತ್ತೆ ಅಲ್ಲಿ ಹೋಗ್ತಾರೆ. ಕಷ್ಟ ಸರ್. ಅದು ಏನಿದೆ, ಅದು ಏನ್ ಪ್ರಾಬ್ಲಮ್ ಇದೆ ಬೇಕಾದ್ರೆ ನಮ್ ಜೊತೆ ಬನ್ನಿ. ನಾನು ಯಾವಾಗಾದ್ರೂ ಬಂದಾಗ ಚಾಮರಾಜನಗರದಲ್ಲಿ ನಾನು ನಿಮ್ ಜೊತೆ ಕುತ್ಕೊಂಡು ಕರೆಕ್ಷನ್ ಮೆಜರ್ಸ್ ನ ತಗೋಬೇಕು. ಕರೆಕ್ಟಿವ್ ಮೆಜರ್ಸ್ ನ ತಗೊಂಡು ಮುಂದುವರಿಸಲಿಕ್ಕೆ ಸಾಧ್ಯ ಇದೆ ಶಿವಕುಮಾರ್ ಅವರೇ. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಮತ್ತೆ ಇನ್ನೇನಾದ್ರೂ ಇದೆಯಾ? ಬೇರೆ ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. Okay, I think we can conclude. I also have to move. Yes sir, yes sir. Okay. So ನೀವು ಒಂದು ಕಲೆಕ್ಟಿವ್ ರಿಕ್ವೈರ್ಮೆಂಟ್ ನ ತಾವೇ ಇದನ್ನ ಮಾಡಿ, ಪೂಲ್ ಮಾಡಿ, ನೆಕ್ಸ್ಟ್ ಏನಾದ್ರು ನನ್ನ ಅವಶ್ಯಕತೆ ಬಿದೆ ಅಂದ್ರೆ ನನಗೆ ತಿಳಿಸಿ. ಇನ್ಸ್ಟೆಡ್ ಆಫ್ ಇಂಡಿವಿಜುವಲಿ ಕಲೆಕ್ಟ್ ಮಾಡೋದಕ್ಕಿಂತ ತಾವೇ ಯಾರಿಗೆ ಏನ್ ರಿಕ್ವೈರ್ಮೆಂಟ್ ಇದೆ, ಯಾವ ಕ್ರಾಪ್ ಮೇಲೆ, ಎಸ್ಪೆಷಲಿ ಹಾರ್ಟಿಕಲ್ಚರ್ ಕ್ರಾಪ್ಸ್ ಏನಾದ್ರು ಇಶ್ಯೂ ಇದೆ ಅಂತಂದ್ರೆ ನಮ್ಗೆ ಕನೆಕ್ಟ್ ಮಾಡ್ಬೋದು ತಾವು. ಆಯ್ತಾ? ಖಂಡಿತ ಸರ್. ಓಕೆ. ಸೊ ಈಗ ಇಲ್ಲಿ ತನಕ ನಮ್ ಜೊತೆ ರಮೇಶ್ ಸರ್ ಅವರು ಅಂದ್ರೆ ಇನ್ಪುಟ್ ಬಿಸ್ನೆಸ್ ಬಗ್ಗೆ ನಾವು ತುಂಬಾ ವಿಚಾರಗಳು ಕೇಳಿದೀವಿ. ಬಟ್ ತುಂಬಾ ಟೆಕ್ನಿಕಲಿ, ಯಾಕಂದ್ರೆ ನಾನು ಬಿಜಾಪುರದಲ್ಲಿ ಭೇಟಿಯಾಗಿದೆ ಸರ್, ನನ್ಗೂ ಗೊತ್ತಾಗಿಲ್ಲ, ಆಮೇಲೆ ಗೊತ್ತಾಯ್ತು. ನಮಸ್ತೆ ಸರ್. ಗೊತ್ತಾಯ್ತು. ನಾನು ಡೈರೆಕ್ಟ್ ಆಗಿ ಕೂಡ ಅವರು ಇದನ್ನ ಕೇಳಿದೀನಿ. ತುಂಬಾ ಟೆಕ್ನಿಕಲಿ ಎಕ್ಸ್ಪರ್ಟ್ ಇರ್ತಕ್ಕಂಥವ್ರು. ಅಂದ್ರೆ ಬಿಸ್ನೆಸ್ ನ ಯಾವ ತರ ನೋಡ್ಬೇಕು ಅನ್ನೋದ್ರ ಬಗ್ಗೆ ತುಂಬಾ ವಿಶೇಷವಾಗಿ ಈ ತರ ತರಬೇತಿಗಳು ಅವಶ್ಯಕತೆ ಇದೆ. ಯಾಕೆ ನಾವು ಇನ್ಪುಟ್ ಬಿಸ್ನೆಸ್ ಅಂತ ತುಂಬಾ ಹೇಳ್ತಾ ಇರ್ತೀವಿ. ಸೊ ತುಂಬಾ ಜನ ಮಾಡ್ತಾ ಇದಾರೆ ಕೂಡ, ಫಸ್ಟ್ ಪ್ರಯಾರಿಟಿ ಇನ್ಪುಟ್ ಬಿಸ್ನೆಸ್ ಅಂತ. ಬಟ್ ಅದನ್ನ ಯಾವ ತರ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತುಂಬಾ ತಾಂತ್ರಿಕವಾಗಿ ಇಲ್ಲಿ ತನಕ ನಮಗೆ ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ. ಬಟ್ ನನಗನ್ಸುತ್ತೆ ಇವರ ಮಾರ್ಗದರ್ಶನ ಮತ್ತೆ ಸಲಹೆ ಸೂಚನೆ ಮುಂದಿನ ದಿನಗಳಲ್ಲಿ ತುಂಬಾ ಅವಶ್ಯಕತೆ ಇದೆ ತುಂಬಾ FPOಗಳಿಗೆ. ಇವತ್ತು ಕೂಡ ತುಂಬಾ ಕಮ್ಮಿ FPOಗಳು ಜಾಯಿನ್ ಆಗಿದೆ. ಬಟ್ ಮುಂದಿನ ದಿನಗಳಲ್ಲಿ ಇವರ ಮಾಹಿತಿ ನಮಗೆ ಅಗತ್ಯ ಅಂತ ಹೇಳ್ತಾ, ನಮ್ಮೆಲ್ಲ ರೈತ ಉತ್ಪಾದಕರ ಸಂಸ್ಥೆಗಳ ಪರವಾಗಿ ಹಾಗೂ ನಮ್ಮ ರೈತ ಉತ್ಪಾದಕ ಸಂಪುಷ್ಟ ಕೇಂದ್ರದ ಪರವಾಗಿ ಸರ್ ರಮೇಶ್ ಸರ್ಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಜಯಣ್ಣ ಅವರೇ. ಇದ್ರದ್ದು ರೆಕಾರ್ಡಿಂಗ್ ಏನಾದ್ರು ಸಿಕ್ಕರೆ ಖಂಡಿತ ಸಿಗುತ್ತೆ ಸರ್, ಖಂಡಿತ ಸಿಗುತ್ತೆ. ಯೂಟ್ಯೂಬ್ ಅಲ್ಲೂ ಕೂಡ ಹಾಕ್ತೀವಿ ನಾವು ಇದನ್ನ. ಸೊ ಮತ್ತೆ ಬೇರೆ ಇತರೆ ರೈತರು ಕೂಡ ಅದು ಅನುಕೂಲ ಆಗ್ಲಿ ಅಂತೇಳಿ. ಸೊ ಧನ್ಯವಾದಗಳು ಸರ್. ನಿಮ್ಮ ಸಂಪರ್ಕ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಬೇಕು ಅಂತ ಹೇಳ್ತಾ, ನಮ್ಮ ಇಲ್ಲಿ ತನಕ ಕೂಡ ಹಾಜರಾಗಿರ್ತಕ್ಕಂಥ ಎಲ್ಲ FPO ನಿರ್ದೇಶಕರುಗಳು ಮತ್ತೆ CEO ಮತ್ತೆ ಇತರೆ ಆಸಕ್ತ ಭಾಗವಹಿಸಿರ್ತಕ್ಕಂಥ ಎಲ್ಲರೂ ಕೂಡ ನಮ್ಮ COE FPO ಕಡೆಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು. ನಮ್ಮ ಏನ್ ಭರವಸೆ ಕೊಟ್ಟಿದ್ವಿ, ಪ್ರತಿ ತಿಂಗಳ ಕೊನೆಯ ಶುಕ್ರವಾರ ಅಂತರ್ಜಾಲದ ಮೂಲಕ ನಿಮ್ಮೆಲ್ಲರೂ ಸಂಪರ್ಕಿಸ್ತೀವಿ ಅಂತೇಳಿ ನಮ್ಮ ಕೆಲಸನ ನಾವು ತೃಪ್ತಿಕರವಾಗಿ ಮಾಡ್ತಾ ಇದ್ವಿ. ಅದನ್ನ ಸದ್ಬಳಕೆ ಮಾಡ್ಕೊಳ್ತಕ್ಕಂಥದ್ದು ಎಲ್ಲರೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲಾ ರೈತ ಉತ್ಪಾದಕ ಸಂಸ್ಥೆಗಳ CEO ಮತ್ತೆ ನಿರ್ದೇಶಕರ ಜವಾಬ್ದಾರಿ. ದಯಮಾಡಿ ಮುಂದಿನ ದಿನಗಳಲ್ಲಿ ಹೆಚ್ಚು ಜನ ಭಾಗವಹಿಸಿ. ಎಷ್ಟು ಜನ ಭಾಗವಹಿಸ್ತಾರೆ ಅಂತ ಇಂಪಾರ್ಟೆಂಟ್ ಅಲ್ಲ, ಭಾಗವಹಿಸಿರೋರಿಗೆ ನ್ಯಾಯಯುತವಾದಂತ ಮಾಹಿತಿ ಕೊಡ್ಬೇಕು, ಅವ್ರಿಗೆ ಬೇಕಾದಂತ ನಮ್ಮ ಉದ್ದೇಶ. ಸೊ ಇದು ಮುಂದುವರಿಯುತ್ತೆ ಅಂತ ಹೇಳ್ತಾ ಈ ಒಂದು ತರಬೇತಿ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದೀವಿ. ಸಹಕರಿಸಿದ ಎಲ್ಲರೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದೀವಿ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ಸ್.